इति रामामृतन्ते सदा राममानन्दनिःशन्दकन्दं पिबन्तं नमन्तं सुदन्तं हसन्तं हनुमन्तमन्तर्भजेतं नितान्तं वक्तारमासाद्य यमेव नित्या सरस्वती स्वार्थसमन्वितासीत् निरस्तदुस्तर्ककळङ्कपङ्का नमामि तं शङ्करमर्चिताङ्घ्रिम्. ಶಂಕರರ ಕುರಿತಾಗಿ ಅನೇಕ ಈ ಥರದ ಸ್ತುತಿಗಳಿವೆ. ಆ ಒಂದೊಂದು ಸ್ತುತಿಗಳು ಕೂಡ ಭಗವತ್ಪಾದರ ಒಂದು ವೈಶಿಷ್ಟ್ಯ, ಇದನ್ನು ನಮಗೆ ತಿಳಿಸ್ತವೆ. ಈ ಒಂದು ಸ್ತುತಿಯಲ್ಲಿ ಅವರು ಮುಖ್ಯವಾಗಿ ಹೇಳುವಂತಹದ್ದು ನಿರಸ್ತ ದುಸ್ತರ್ಕ ಕಳಂಕ ಪಂಕ. ವೇದಾರ್ಥವನ್ನು ಮಾಡಬೇಕಾದರೆ ಯುಕ್ತಿಗಳನ್ನು, ತರ್ಕ, ಇದರ ಬರದಿಂದಲೇ ನಾನು ಅರ್ಥವನ್ನು ಮಾಡ್ತೇನೆ ಅಂತ ಹೇಳಿ ಶ್ರುತಿಗೆ ಅಪಚಾರವನ್ನು ಮಾಡಿಬಿಟ್ರು, ಕಳಂಕವನ್ನು ತಂದುಬಿಟ್ರು. ಅಂದರೆ ಶ್ರುತಿ ಅಭಿಪ್ರಾಯಕ್ಕಿಂತ ಬೇರೆದಾದಂಥ ಅಭಿಪ್ರಾಯವನ್ನು ಕೊಟ್ಟುಬಿಟ್ರು. ಇದರಿಂದಾಗಿ ಸಮಾಜ ಗೊಂದಲಕ್ಕೊಳಗಾಯಿತು. ಆಗ ಭಗವತ್ಪಾದ ಶಂಕರರು ಅವುಗಳನ್ನೆಲ್ಲ ದೂರ ಮಾಡಿ ಶ್ರುತ್ಯಭಿಪ್ರಾಯ ಇದು ಅಂತ ಪ್ರಪಂಚಕ್ಕೆ ತೋರಿಸಿಕೊಟ್ರು ತಮ್ಮ ಭಾಷ್ಯ ಗ್ರಂಥಗಳ ಮೂಲಕ. ಅಂಥ ಪರಮ ಪವಿತ್ರವಾದ ಭಗವತ್ಪಾದರ ಪಾದಾರವಿಂದಗಳಿಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ಇದು ಹೇಳುತ್ತೆ. ನಮಗೀಗ ಭಗವದ್ಗೀತೆ ನೋಡ್ತಾ ಹೋಗುವಾಗಲೇ ಇದೆಲ್ಲ ಒಂದೊಂದೇ ನಮಗೆ ಸ್ಪಷ್ಟವಾಗ್ತಾ ಹೋಗುತ್ತೆ. ಶ್ರುತ್ಯರ್ಥಕ್ಕೆ ತಕ್ಕಂತೆ ಅರ್ಥ ಮಾಡೋದೇ ಆದರೆ ಅದು ಹೇಗಿರುತ್ತೆ ಆ ಅರ್ಥ, ಒಂದು ವೇಳೆ ಬಿಟ್ಟರೆ ಮತ್ತೆ ಏನಾಗ್ಬೋದು ಅಂತಲೂ ನಾವು ಯೋಚನೆಯನ್ನು ಮಾಡ್ಬೋದು. ಹಾಗೆ ಒಂದೊಂದು ನಾವು ಮುಂದಕ್ಕೆ ನೋಡ್ತಾ ಹೋಗೋದಕ್ಕೆ ಅನುಕೂಲವಾಗುತ್ತೆ. ಅದಕ್ಕಾಗಿ ನಾನು ಇದನ್ನೇ, ಯದ್ಯಪಿ ಶಂಕರರ ಬಗ್ಗೆ ಬೇಕಾದಷ್ಟು ಸ್ತುತಿಗಳಿವೆ, ಆದರೆ ಈ ಸಂದರ್ಭದಲ್ಲಿ ಇದನ್ನೇ ಆಯ್ಕೆ ಮಾಡೋದಕ್ಕೆ ಇದು ಕಾರಣ. ಈಗ ಉದಾಹರಣೆಗೆ ಇಡೀ ಭಗವದ್ಗೀತೆಯ ಸಾರವನ್ನು ಉಪೋದ್ಘಾತದಲ್ಲಿ ಹೇಳಿದರು. ಮುಂದಕ್ಕೆ ಯಾವ ರೀತಿಯಲ್ಲಿ ಅಧ್ಯಯನ ಮಾಡ್ಕೊಂಡು ಹೋಗಬೇಕು ಅನ್ನೋದಕ್ಕೊಂದು ದಿಕ್ಸೂಚಿ ಇದ್ದಂತೆ ಅಂತ ನಾನೆಲ್ಲಾಗ ಹೇಳಿದ ವಿಚಾರ. ಅದರಲ್ಲಿ ಬಹಳ ಒತ್ತು ಕೊಟ್ಟಿದ್ದವರು ಏನು ಉಪೋದ್ಘಾತದಲ್ಲಿ ಅಂತಂದರೆ, ಒಟ್ಟು ಗೀತೆಯಲ್ಲಿ ತೀರ್ಮಾನ ಏನು ಅನ್ನೋದನ್ನು ಹೇಳ್ತಾರೆ. ಅದಕ್ಕೆ ಉದಾಹರಣೆಗಳನ್ನು ಕೊಡ್ತಾರೆ. ನೀವು ಅದನ್ನೆಲ್ಲ ನೋಡಿರ್ತೀರ, ಅದು ಪಾಠ ಮಾಡೋದೆಲ್ಲ ಬರಲೇಬೇಕು, ಬರುತ್ತೆ. ಗೀತೆಯ ಅರ್ಥವನ್ನು ತೀರ್ಮಾನ ಮಾಡೋದಕ್ಕೆ ನಮಗೆ ಕಷ್ಟ ಆಗುವಂಥ ಘಟ್ಟಗಳು ಯಾವ್ದ್ಯಾವುದು ಅಂತ ಬಹಳ ಸ್ಪಷ್ಟವಾಗಿ ಅಲ್ಲಿ ಹೇಳ್ತಾರೆ. ಆ ಘಟ್ಟಗಳಲ್ಲೂ ಹೇಳ್ತಾರೆ, ಉಪೋದ್ಘಾತದಲ್ಲೂ ಹೇಳ್ತಾರೆ ಈ ಕಾರಣಕ್ಕಾಗಿ ನಾವು ಸ್ಪಷ್ಟವಾಗಿ ತೀರ್ಮಾನ ಮಾಡಬೇಕು, ಇದು ಗೀತೆ ಇನ್ನೇನನ್ನು ಹೇಳಲಿಕ್ಕೆ ಹೊರಟಿದ್ದಲ್ಲ, ಕರ್ಮ ಸನ್ಯಾಸಪೂರ್ವಕವಾದಂಥ ಒಂದು ರೀತಿಯಲ್ಲಿ ಹೋಗಿಯೇ ನಾವು ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಬೇಕು ಅನ್ನೋದೇ ಗೀತೆಯ ತಾತ್ಪರ್ಯ. ಇದನ್ನು ನಾನು ಮತ್ತೆ ಮುಂದಕ್ಕೂ ವಿವರಿಸ್ತೇನೆ ಅಂತ ಪದೇ ಪದೇ ಹೇಳ್ತಾರೆ ಅಲ್ಲಿ ಆಯಾ ಸಂದರ್ಭದಲ್ಲಿ ಬಂದಾಗ, ಅಥವಾ ಹಿಂದೆ ಬಂದಿದ್ದರೆ ಅವಾಗ ಹಿಂದೆ ನಾನು ಇದನ್ನು ವಿಚಾರವನ್ನು ನಿಮಗೆ ಸ್ಪಷ್ಟಪಡಿಸಿದ್ದೇನೆ ಅಂತ ಉಲ್ಲೇಖ ಮಾಡ್ತಾರೆ. ಒಟ್ಟಿನಲ್ಲಿ ಭಗವತ್ಪಾದರು ಉಪೋದ್ಘಾತದಲ್ಲಿ ತಿಳಿಸುವಂತಹದ್ದು ಇದು, ಗೀತೆಯ ತಾತ್ಪರ್ಯ ಇದು. ಯಾಕೆಂದರೆ ಗೀತೆಯಲ್ಲಿ ನಾವಿವಾಗ ಪಾರಾಯಣ ಮಾಡೋರು ಕೂಡ ಮೊದಲನೇ ಅಧ್ಯಾಯ, ಎರಡನೇ ಅಧ್ಯಾಯ, ಮೂರನೇ ಅಧ್ಯಾಯ, ಈ 18 ಅಧ್ಯಾಯಕ್ಕೂ ಒಂದೊಂದು ಹೆಸರಿದೆ. ಕಾರಣ ಏನು ಅಂದರೆ ಅಲ್ಲಿ ಆ ವಿಷಯ ಬಹಳ ಮುಖ್ಯವಾಗಿದೆ. ಉದಾಹರಣೆಗೆ ಅರ್ಜುನ ವಿಷಾದ ಯೋಗ ಅಂತ ಇದೆ, ಅಲ್ಲಿ ಅರ್ಜುನ ದುಃಖವನ್ನೇ ಮುಂದೆ ಬಹಳ ಮುಖ್ಯವಾಗಿ ಹೇಳಲಾಗಿದೆ, ಅದಕ್ಕೋಸ್ಕರ ವಿಷಾದ ಯೋಗ ಅಂತ ಅದಕ್ಕೆ ಹೆಸರು ಬಂದಿದೆ. ಹಾಗೆ ಸಾಂಖ್ಯ ಯೋಗ ಅಂತ 2ನೇ ಅಧ್ಯಾಯಕ್ಕಿದೆ, ಅದಕ್ಕೆ ಕಾರಣ ಅಲ್ಲಿ ವಿಶೇಷವಾಗಿ ಜ್ಞಾನದ ಬಗ್ಗೆ ಹೇಳ್ತಾರೆ, ಅದಕ್ಕೋಸ್ಕರ ಅದಕ್ಕೆ ಸಾಂಖ್ಯ ಯೋಗ ಬಂದಿದೆ. ಅಂದರೆ ಒಟ್ಟು 18 ಅಧ್ಯಾಯದಲ್ಲಿ 18 ವಿಷಯಗಳನ್ನು ಹೇಳಿದೆ ಅಂತ ಆಯ್ತು ಅಲ್ಲಿಗೆ. ಅಲ್ಲ, ಈ ಲೆಕ್ಕದಲ್ಲಿ ನಾವು ವಿಚಾರ ಮಾಡಿದರೆ ಮತ್ತು ಹಾಗಾದರೆ ಗೀತೆಯಲ್ಲಿ ಹೇಳಿದ್ದೇನೀಗ ಒಟ್ಟಿನಲ್ಲಿ ತೀರ್ಮಾನ ಏನು ಮಾಡಬೇಕು? ಈಗ 18 ವಿಷಯಗಳನ್ನು ಹೇಳಿದೆ ಅಂತ ತೀರ್ಮಾನ ಮಾಡಬೇಕಾ, ಅಥವಾ ಇನ್ನೇನಾರು ಇಲ್ಲಿ ತೀರ್ಮಾನ ಮಾಡಿ ಏನು ಇದಕ್ಕೆ ಹೇಗೆ ಇದನ್ನು ಮಾಡೋದು ಅಂತ ನಮಗೆ ಬರುತ್ತೆ ಸಂದೇಹ. ನಮ್ಮ ಸಂದೇಹ ಅಷ್ಟೇ ಅಲ್ಲ, ಎಷ್ಟೋ ಮಹನೀಯರುಗಳು ಕೂಡ ಆ ವಿಷಯದಲ್ಲಿ ಅನೇಕ ಗ್ರಂಥಗಳನ್ನೆಲ್ಲ ಬರೆದಿದ್ದನ್ನು ಬಹುಶಃ ನಾವು ಕೇಳಿರ್ತೇವೆ ಎಲ್ಲರೂ ಕೂಡ. ಆದರೆ ಭಗವತ್ಪಾದರ ಈ ಒಂದು ಉಪೋದ್ಘಾತ ನಾವು ವಿಚಾರ ಮಾಡಿ ಆಮೇಲೆ ಮತ್ತೆ ಮುಂದಕ್ಕೆ ಅವರು ಏನೇನು ಹೇಳಿದ್ದಾರೋ ಆಯಾ ಶ್ಲೋಕಗಳ ಭಾಷ್ಯ ನೋಡಿಕೊಂಡೇ ಹೋದರೆ ಆಗ ನಮಗೆ ಸ್ಪಷ್ಟವಾಗುತ್ತೆ. ಅದಕ್ಕಾಗಿ ಅವರು ದುರ್ವಿಜ್ಞೇಯಾರ್ಥಂ ಅಂತ ಇದನ್ನು ಹೇಳಿದ್ದು. ಇದು ಸುಲಭದಲ್ಲಿ ಏನೋ ಮೇಲಿಂದ ಮೇಲೆ ನೋಡಿದರೆ ಬಹಳ ಸರಳ ಅಂತ ಕಾಣುತ್ತೆ, ಆದರೆ ಹಾಗಿಲ್ಲ ಅನ್ನೋದು ಬಹಳ ಸ್ಪಷ್ಟ. ಬಹುಶಃ ಈ ಪ್ರಸಂಗದಲ್ಲಿ ಒಂದು ಘಟನೆ ಹೇಳಿದರೆ ಸರಿ ಹೋದೀತು ಅಂತ ನನ್ನ ಭಾವನೆ.
ನಮ್ಮ ಕರ್ನಾಟಕದಲ್ಲಿ ಹಿಂದೆ ಒಬ್ಬರು ಚೀಫ್ ಸೆಕ್ರೆಟರಿ ಆಗಿದ್ದರು, GVK ರಾವ್. ಅವರೊಂದು ಸಾರಿ ಭೇಟಿಯಾಗೋ ಸಂದರ್ಭದಲ್ಲಿ ಒಂದು ಮಾತು ಹೇಳಿದರು. ಅವರು ಹೇಳಿದರು, ನೋಡಿ, 3 ಜನ ಆಚಾರ್ಯರಿದ್ದಾರಲ್ಲ, ಇವರು ಮಾಡಿದಷ್ಟು ಒಂದು ಸಮಾಜಕ್ಕೆ ಅನ್ಯಾಯ ಬೇರೆಯವರು ಮಾಡಲೇ ಇಲ್ಲ ಅಂತ ಹೇಳುವಷ್ಟರ ಮಟ್ಟಿನ ಅನ್ಯಾಯ ಮಾಡಿದ್ದಾರೆ. ಯಾಕೆ ಹೇಳ್ತಾ ಇದ್ದೇನೆ ಈ ಮಾತು ಅಂತ ಕೇಳಿ. ನಾನು ಹೇಳ್ತೇನೆ ಅದಕ್ಕೆ ಅಂದರು. ನಾವು ಸುಮ್ಮನೆ ಕೇಳ್ತಾ ಇದ್ದವು, ಅವ್ರು ಏನು ಹೇಳ್ತಾರೆ ನೋಡೋಣ. ಅವ್ರು ಹೇಳಿದರು, ನೋಡಿ, ಭಗವದ್ಗೀತೆ ಇದು ಬಾಲಭಾಷೆಯಲ್ಲಿದೆ. ಇದು ಅವರ ಪದಪ್ರಯೋಗ, ನಾನು ಎಂದು ಮರೆಯೋದಕ್ಕೆ ಸಾಧ್ಯವಿಲ್ಲ. ಭಗವದ್ಗೀತೆ ಇದೊಂದು ಬಾಲಭಾಷೆಯಲ್ಲಿದೆ. ಇದಕ್ಕೆ ತಮ್ಮದೇ ಆದಂಥ ಒಂದು ವ್ಯಾಖ್ಯಾನವನ್ನು ಬರೆದು ಆ ಕಡೆಯಿಂದ ಅದೊಂದು ಮತ, ಈ ಕಡೆಯಿಂದ ಇದೊಂದು ಮತ, ಇನ್ನೊಂದು ಮತ್ತೊಂದು ಮತ ಅಂತ 3 ಮತಗಳಾಗಿ ಸಮಾಜವನ್ನು ವಿಭಾಗ ಮಾಡಿಬಿಟ್ರಲ್ಲ ಇವರು. ಇನ್ನು ಇದಕ್ಕಿಂತ ದೊಡ್ಡ ಅನ್ಯಾಯ ಇದೆಯಾ? ಇವರಿಂದಾಗಿ ಇದು ತೊಂದರೆ ಆಗಿದ್ದು ಅಂತ ಹೇಳಿದರು. ಇದು ಯಾರೋ ಒಬ್ಬ ಸಾಮಾನ್ಯ ಹಳ್ಳಿ ರೈತ ಹೇಳಿದ್ದಲ್ಲ, ಅಥವಾ ಒಬ್ಬ ಸಾಮಾನ್ಯ ಸಾಹಿತ್ಯ ಹೇಳಿದ್ದಲ್ಲವ. ನಮ್ಮ ರಾಜ್ಯದ ಚೀಫ್ ಸೆಕ್ರೆಟರಿಯಾಗಿ ಭಾಳ ಕಾಲ, ಮತ್ತು ಒಳ್ಳೆ ಹೆಸರು ತೊಗೊಂಡವರು ಚೀಫ್ ಸೆಕ್ರೆಟರಿಯಾಗಿ, ಸಂದೇಹ ಇಲ್ಲದಲ್ಲಿ. ಅಂಥವರೊಬ್ಬರ ಬಾಯಿಂದ ಬಂದಿದ್ದಿದ್ದು ಭಗವದ್ಗೀತೆ ಬಗ್ಗೆ ಮತ್ತು ಅದನ್ನು ಭಾಷ್ಯ ಬರೆದಂಥ ಆಚಾರ್ಯಗಳ ಬಗ್ಗೆ. ಆದರೆ ವಾಸ್ತವಿಕವಾಗಿಯೂ ಅವರು ಯೋಚನೆ ಮಾಡಿದಂತೆ ಇಲ್ಲ ಅನ್ನೋದು ನಮಗೆ ಬಹಳ ಸ್ಪಷ್ಟವಾಗುತ್ತೆ ಭಗವತ್ಪಾದರ ಆ ಉಪೋದ್ಘಾತವನ್ನು ನೋಡಿದರೆ. ಹೀಗೆ ಅಂದುಕೊಂಡೇ ಭಗವದ್ಗೀತೆ ವ್ಯಾಖ್ಯಾನ ಮಾಡಿ 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 ಒಟ್ಟು ಸಮಾಜ ಇವತ್ತು ಗೊಂದಲಕ್ಕೆ ಬಂದು ನಿಂತಿದೆ ಅನ್ನೋದು ಬಹಳ ಸ್ಪಷ್ಟ. ಆ ದೃಷ್ಟಿಯಿಂದ ಭಗವತ್ಪಾದರ ಒಂದು ಈ ಭಾಷ್ಯದ ಅನುಗ್ರಹ ಇದೆಯಲ್ಲ, ಭಾಷ್ಯದ ಮುಖಾಂತರ ಅದನ್ನು ಎಷ್ಟು ಶಬ್ದಗಳನ್ನ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಶಬ್ದಗಳಿಂದ ಅದಕ್ಕೊಂದು ಕೃತಜ್ಞತೆ, ಎಲ್ಲರೊಂದು ಅದನ್ನು ನಮ್ಮ ಮನಸ್ಸಿಗೆ ಭಾಳ ಸಂತೋಷ ಆಯಿತು ಹೀಗೆ ವ್ಯಕ್ತಪಡಿಸ್ತೇವೆ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿಯ ಒಂದು ಭಾಷ್ಯದ ಶೈಲಿ. ಈಗ ನೋಡಿ, ನಾವು ಉಪೋದ್ಘಾತದಿಂದ 2ನೇ ಅಧ್ಯಾಯಕ್ಕೆ ಬಂದರೆ ಈ ರೀತಿಯ ಒಂದು ಜೋಡಣೆ ಮತ್ತೊಂದು ಅರ್ಥ ನಿರ್ಣಯ ಕೊಡುವಂಥ ರೀತಿ ಇದೆಯಲ್ಲ, ಅದು ಭಗವತ್ಪಾದರಿಗೆ ಮೀಸಲೇನೋ ಅಂತ ಹೇಳೋ ಹಾಗೆ. 1ನೇ ಅಧ್ಯಾಯದಲ್ಲಿ ಸುಮಾರು 48 ಶ್ಲೋಕಗಳಿವೆ ಅಲ್ಲ. ಅದಾದ ಮೇಲೆ 2ನೇ ಅಧ್ಯಾಯದಲ್ಲಿ 10 ಶ್ಲೋಕಗಳು. ಭಗವತ್ಪಾದ ಶಂಕರ್ ಏನು ಮಾಡಿದರು ಅಂದರೆ ಅಷ್ಟು ಶ್ಲೋಕಗಳನ್ನು ಬಿಟ್ಟರು, ವ್ಯಾಖ್ಯಾನ ಮಾಡಲೇ ಇಲ್ಲ. ಒಂದು ವೇಳೆ ಭಗವತ್ಪಾದರೆ ತನ್ನ ಪ್ರತಿಭೆ ತೋರಿಸಬೇಕು ಅಂತ ಇದ್ದಿದ್ದೇ ಆಗಿದ್ದರೆ, ಪ್ರತಿಭೆ ತೋರಿಸಬೇಕು ಈ ಮುಖಾಂತರ ಅಂತ ಇದ್ದಿದ್ದೇ ಆಗಿದ್ದರೆ, ಆಗ ಮೊದಲಿಂದಲೂ ಶ್ಲೋಕಕ್ಕೆ ಧರ್ಮಕ್ಷೇತ್ರೇ ಅಂತ ಶುರು ಮಾಡಿದ ಅಲ್ಲಿಂದ ಒಂದೊಂದು ಪದಕ್ಕೂ ಕೂಡ ಅಂಥ ಪ್ರತಿಭಾಶಾಲಿಗಳಾದಂಥ ಭಗವತ್ಪಾದರಿಗೆ ಅದನ್ನು ಬಿಡಿಸಿ 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 ವ್ಯಾಖ್ಯಾನ ಮಾಡಿ, ಏನು ವ್ಯಾಖ್ಯಾನ ಅಂತ ಹೇಳಿಸಿಕೊಳ್ಳೋದಕ್ಕೆ ಏನೇನು ತೊಂದರೆ ಇರಲಿಲ್ಲ. ಯಾರನ್ನು ಅದಕ್ಕೆ ಅವಲಂಬಿಸಬೇಕಾದಿರಲಿಲ್ಲ. ಭಗವತ್ಪಾದರು ಅದನ್ನು ಮಾಡ್ಬೋದಾಗಿತ್ತು. ಆದರೆ ಭಗವತ್ಪಾದರ ಉದ್ದೇಶ ಅದು ಅಲ್ಲವೇ ಅಲ್ವಲ್ಲ. ಸಮಾಜ ಚೆನ್ನಾಗಿರಲಿ, ಸಮಾಜದಲ್ಲಿ ನೆಮ್ಮದಿ ಇರಲಿ ಸದಾ ಅನ್ನೋ ಕಾರಣಕ್ಕಾಗಿ ಅವರು ಹೊರಟಿರೋದ್ರಿಂದ ಅದಕ್ಕೇನು ಬೇಕೋ ಅದನ್ನು ಹೇಳ್ತಾ ಹೇಳ್ತಾ ಹೋಗ್ತಾರೆ ಭಗವತ್ಪಾದರು. ಅದು ಬಿಟ್ಟು ಉಳಿದಂಥ ವಿಷಯಗಳನ್ನು ಅಲ್ಲಿಗೆ ಬಿಡ್ತಾರೆ. ಇದು ಒಂದು. 2ನೇದು, ಯಾವ ಭಾಗವನ್ನು ನಾವುಗಳೇ ಅದನ್ನು ಅರ್ಥ ಮಾಡ್ಕೊಳ್ಬೋದು, ಎಲ್ಲೂ ನಮಗೆ ಗೊಂದಲ ಇಲ್ವೋ ಅದನ್ನು ಮತ್ತೆ ಪುನಃ ತಾನು ವ್ಯಾಖ್ಯಾನ ಮಾಡೋದು ಅಂತ ಅನ್ನೋದು ಭಗವತ್ಪಾದರ ಜಾಯಮಾನವೇ ಅಲ್ಲ. ಎದ್ದು ಕಾಣುತ್ತೆ ಎಲ್ಲ ಕಡೆಗಳಲ್ಲಿ ಕೂಡ. ಈಗ ಇಲ್ಲಿ ನೋಡಿ, ಅವರು 2ನೇ ಅಧ್ಯಾಯದಲ್ಲಿ 11ನೇ ಶ್ಲೋಕಕ್ಕೆ ಪೀಠಿಕೆಯಾಗಿ ತಗೊಳ್ತಾರೆ. ಅಲ್ಲಿಂದ ಶುರು ಮಾಡುತ್ತಾರೆ ಮತ್ತೆ ಭಾಷ್ಯ. ಉಪೋದ್ಘಾತ ಆದ ಮೇಲೆ ಅಷ್ಟು ಶ್ಲೋಕಗಳಿಗೆ ವ್ಯಾಖ್ಯಾನವೇ ಇಲ್ಲ. ಅದೇನಾದರೂ ನಮಗಿನ್ನು ಅಲ್ಲಿ ಸಂದೇಹ ಇದ್ದರೆ ಪದಗಳಲ್ಲಿ, ಅದು ಬೇರೇನು ಸಂದೇಹದಕ್ಕಲ್ಲಿ ಏನು ಇಲ್ಲವೇ ಇಲ್ಲ, ಇದ್ದರೆ ಆಗ ನಾವು ಅದನ್ನು ಬೇರೆ ವ್ಯಾಖ್ಯಾನಗಳು ಆನಂದಗಿರಿಯೋ ಇನ್ನೊಂದೋ ಮತ್ತೊಂದೋ ಮೊದಲೊಂದು ನೋಡಿಕೊಂಡು ನಾವು ಅರ್ಥ ಮಾಡ್ಕೊಳ್ಬೇಕಷ್ಟೇ ಹೊರತು ಅಲ್ಲಿ ಭಗವತ್ಪಾದರ ವ್ಯಾಖ್ಯಾನ ಭಾಷ್ಯ ಯಾವುದೂ ಇಲ್ಲವೇ ಇಲ್ಲ. ಏನು ಕಾರಣ ಅಂತಂದರೆ ಅವರ ಪಂಕ್ತಿಯೇ ನಮಗೆ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಅವ್ರು ಹೇಳ್ತಾರೆ, ಇದನ್ನು ನೀವು ಕೇಳಿದ್ದೀರಾ, ನಾನಿಲ್ಲಿಗೆ ಹೇಳಬೇಕಾದಿಷ್ಟೇ. ಅವರ ಮಾತು ಹೇಗಿರುತ್ತೆ ಅನ್ನೋದನ್ನು ಮನವರಿಕೆ ಮಾಡಿಕೊಳ್ಳೋದಕ್ಕೆ ನಮಗೆ ಈ ಪಂಕ್ತಿಯು ಕೂಡ ಅತ್ಯದ್ಭುತವಾದ್ದು. ಅವ್ರು ಹೇಳೋದೇನು, ನೀವು ಮೊದಲ ಶ್ಲೋಕದಿಂದ 2ನೇ ಅಧ್ಯಾಯದ 10ನೇ ಶ್ಲೋಕದವರೆಗೆ ಏನು ತಿಳ್ಕೊಳ್ಬೋದು ನೀವು ಅಂತಂದರೆ ಏನಿಲ್ಲ. ಅರ್ಜುನನ ವಿಷಾದ, ಅರ್ಜುನಿಗೆ ದುಃಖ ಉಂಟಾದ್ದು, ಆ ದುಃಖ ಉಂಟಾದ್ದು ಇದು ಏನನ್ನು ಹೇಳುತ್ತೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ನಿಮಗೆ ಇಲ್ಲ ಅಷ್ಟು ಶ್ಲೋಕಗಳು ನಿಮಗೆ ಸಹಕಾರಿ ಅಂತ 48 ಮತ್ತು 10 ಕೂಡಿಸು ಪ್ಲಸ್ 10 58 ಶ್ಲೋಕಗಳ ತಾತ್ಪರ್ಯವನ್ನು ಒಂದೇ ಒಂದು ವಾಕ್ಯದಲ್ಲಿ ಹೇಳಿಬಿಟ್ಟು ಮುಗಿದಾಗುತ್ತೆ ಅಲ್ಲಿಗೆ. ವ್ಯಾಖ್ಯಾನ ಮಾಡೋದಕ್ಕೆ ಬಾರದೆ ಅಥವಾ ಅಲ್ಲಿ ಅದೇನೋ ಭಗವತ್ಪಾದರಿಗೆ ಅಷ್ಟು ಇಷ್ಟವಾಗಿಲ್ಲ ಅಂತ ಕಾಣುತ್ತೆ, ಅದಕ್ಕೋಸ್ಕರ ಬಿಟ್ಟರು. ಏನೂ ಅಲ್ಲ, ಎಲ್ಲ ಇಷ್ಟವಾಗಿದೆ. ಆದರೆ ಇಷ್ಟವಾಗಿಲ್ಲ ತಾತ್ಪರ್ಯ ಏನು? ನಾವು ಅಲ್ಲಿ ಆಯಸ್ಸನ್ನು ಕಳೆದಲ್ಲಿ ಅರ್ಥ ಇಲ್ವೇ? ನಮಗೆ ಬೇಕಾದ ವಿಚಾರಗಳು
ಆ ವಿಚಾರಕ್ಕೆ ಭೂಮಿಕೆ ಹಾಕಿದರು ವ್ಯಾಸ ಮಹರ್ಷಿಗಳು ಭಗವಂತನ ಉಪದೇಶವನ್ನು ಇಟ್ಟುಕೊಂಡು. ಆ ಉಪದೇಶದ ಸಾರ ಏನು ಅಂತಂದರೆ ಅರ್ಜುನನ ವಿಷಾದ, ಅರ್ಜುನನಿಗೆ ದುಃಖ ಉಂಟಾದ್ದು ಏತಕ್ಕೋಸ್ಕರ. ಆ ದುಃಖ ಉಂಟಾದ್ರಿಂದ ಅವ ಏನು ಮಾಡಿದ, ಏನು ಮಾಡೋದಕ್ಕೆ ಹೊರಟಿದ್ದಾನೆ, ಇದನ್ನು ತೋರಿಸೋದು ಈ ಶ್ಲೋಕಗಳ ಉದ್ದೇಶ ಅಂತ ಬರೆದ್ಬಿಟ್ರು. ಇದು ಭಗವತ್ಪಾದರ ಶೈಲಿ. ಯಾಕೆ ಸಮಸ್ತ ವಿದ್ವನ್ಮಣಿಗಳು, ವಿದ್ವಾಂಸರು, ಶ್ರೇಷ್ಠರಾದ ವಿದ್ವಾಂಸರು ಭಗವತ್ಪಾದರ ಭಾಷ್ಯ, ಅದು ಉಪನಿಷತ್ ಭಾಷ್ಯ ಆಗಲಿ, ಬ್ರಹ್ಮಸೂತ್ರವಾಗಲಿ, ಭಗವದ್ಗೀತೆ ಆಗಲಿ ತಲೆದೂಗ್ತಾರೆ ಅಂತಂದರೆ, ಹೀಗೆ ಅವರ ಒಂದೊಂದು ಕಡೆಯಲ್ಲೂ ಕೂಡ ಆ ದೃಷ್ಟಿ ಇದೆಯಲ್ಲ ಅತ್ಯಂತ ಸ್ಪಷ್ಟ. ತಾನು ಏನನ್ನು ಹೇಳೋದಕ್ಕೆ ಹೊರಟಿದ್ದೇನೋ ಅದಕ್ಕೆ ಯಾವ ರೀತಿಯಲ್ಲಿ ಹೇಳಬೇಕು ಹಾಗೇ ಹೋಗಬೇಕು ಅನ್ನೋ ಒಂದು ರೀತಿಯಲ್ಲಿ ಹೋಗ್ತಾರಲ್ಲ, ಅದು ಎಂಥವನನ್ನು ಕೂಡ ಮುಗ್ಧನನ್ನಾಗಿ ಮಾಡುತ್ತೆ ಅನ್ನೋದ್ರಲ್ಲಿ ಸಂದೇಹವೇ ಇಲ್ಲ. 2ನೇ ಅಧ್ಯಾಯದ ಒಂದು ಆರಂಭಕ್ಕೆ ಇದನ್ನು ಭಗವತ್ಪಾದರು ಹೇಳಿ, ಅಂದರೆ ನೀವು ಅಷ್ಟು ಕೂಡ ಈ ಒಂದು ಅಂಶದಲ್ಲಿ ಇಟ್ಕೊಳ್ಳಿ, ಈ ಅರ್ಥವನ್ನು ಇಟ್ಕೊಳ್ಳಿ ಅಂತ ಹೇಳಿ ಮುಂದಕ್ಕೆ ಭಗವತ್ಪಾದರ ಮಾತು ಬರೋದು ಇಲ್ಲಿ ನಾವಿವಾಗ ಕಾಣಬಹುದು. ವಾಕ್ಯಗಳಲ್ಲಿ ಹಾಕಿದೆ. ಅದರ ಮೊದಲಿಗೆ ತಥಾಚ ಸರ್ವಪ್ರಾಣಿನಾಂ ಶೋಕಮೋಹಾದಿ ದೋಷ ಆವಿಷ್ಟ ಚೇತಸಾಂ ಸ್ವಭಾವತ ಏವ ಸ್ವಧರ್ಮ ಪರಿತ್ಯಾಗ ಪ್ರತಿಷಿದ್ಧ ಸೇವಾ ಚ ಸ್ಯಾತ್. ಇದು ಕಳಕಳಿಗ. ಅರ್ಜುನನ ಈ ಒಂದು ಶಸ್ತ್ರತ್ಯಾಗ ಮಾಡಿಲ್ಲ, ನಾನು ಬೇಕಾದ್ರೆ ಭಿಕ್ಷೆ ಮಾಡ್ತೇನೆ, ಭಿಕ್ಷಾಟನೆ ಮಾಡ್ತೇನೆ, ಭಿಕ್ಷಾಟನೆ ಮಾಡಿ ಬದುಕು ದೊಡ್ಡದಲ್ಲ, ಅದಕ್ಕೋಸ್ಕರ ಆಗಿದ್ದರೆ ಪರವಾಗಿರಲಿಲ್ಲ. ಚೆನ್ನಾಗಿ ಬದುಕಬೇಕು ಅಂತ ಪ್ರಶ್ನೆ ಇರೋದೀಗ. ಚೆನ್ನಾಗಿ ಬದುಕಬೇಕು ಅಂದರೆ ಏನು ಮಾಡಬೇಕು? ಎಲ್ಲರೂ ಭಿಕ್ಷಾಟನೆ ಮಾಡಿದರೆ ಚೆನ್ನಾಗಿ ಬದುಕೋಕ್ಕೆ ಸಾಧ್ಯವೇ? ಅಲ್ಲ, ಭಿಕ್ಷಾಟನೆಯಲ್ಲಿ ಕರೆ ಬೇಡೋದು ಅಂತ ಅಷ್ಟೇ ಅರ್ಥ ಅಲ್ಲ, ಸನ್ಯಾಸಿ ಅಂತ ಅರ್ಥ, ಸನ್ಯಾಸ ಅಂತ ಅರ್ಥ. ಸನ್ಯಾಸಾಶ್ರಮವನ್ನು ನಾನು ತಗೊಳ್ತೇನೆ ಅಂತ ಹೇಳ್ತಾ ಇದ್ದಾನೆ ಅರ್ಜುನ. ಈ ಎಲ್ಲ ಅವನಿಗೆ ಅಷ್ಟೊಂದು ವೈರಾಗ್ಯ ಬಂದುಬಿಡುತ್ತೆ ಈ ಭೀಷ್ಮಾದಿಗಳನ್ನು ನೋಡಿ. ಮುಂದಕ್ಕೆ ಎಲ್ಲ ನಮ್ಮವರೇ ಅಂತ ಬಂದಿತ್ತಾನೆ ಅವನಿಗೆ ಮೋಹ. ಅದಕ್ಕೆ ಭಗವತ್ಪಾದರು ಇದನ್ನು ನಾವು ಈ ಅಂಶವನ್ನು ಮನಸ್ಸಿಗೆ ತೊಗೊಂಡಿದ್ದೇ ಆದರೆ ಶೋಕ ಮೋಹಾದಿ ದೋಷ ಆವಿಷ್ಟ ಚೇತಸರು, ಈ ಶೋಕ ಮೋಹ ಇದೆಲ್ಲ ಬಂದಂತಹ ಒಂದು ಮನುಷ್ಯರು, ಅದಕ್ಕೆ ಸರ್ವ ಪ್ರಾಣಿನಾಮ ಅಂತ ಅಲ್ಲಿ ಶಬ್ದ. ಬರೀ ಅರ್ಜುನ ಒಬ್ಬ ಅಷ್ಟೇ ಅಲ್ಲ, ಅವರೆಲ್ಲರೂ ಏನು ಮಾಡ್ತಾರೆ ಅಂದರೆ ಸ್ವಭಾವತಃ ಏವ ಸ್ವಧರ್ಮ ಪರಿತ್ಯಾಗ. ಈ ಒಂದೊಂದು ಶಬ್ದಗಳು ಅತ್ಯಂತ ಮುಖ್ಯ ನಮಗೆ. ಅವರಿಗೆ ನಿಜವಾಗಿಯೂ ಅವರ ಶ್ರೇಯಸ್ಗೋಸ್ಕರ ಪರಮಾತ್ಮ ಅವರ ಕರ್ಮಕ್ಕನುಗುಣವಾಗಿ ಜನ್ಮವನ್ನು ಕೊಟ್ಟ, ಆಯಾ ಒಂದು ವರ್ಣದಲ್ಲಿ ಕೊಟ್ಟ. ಈಗ ಶೋಕಮೋಹ ಇದೆರಡು ಬಂದಿದ್ದಕ್ಕೆ ಅರ್ಥ ಶೋಕಮೋಹ ಆದಿ ಅಂತ ಭಗವತ್ಪಾದರಲ್ಲಿ ಆದಿ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಆ ಸ್ವಧರ್ಮವನ್ನು ಬಿಟ್ಟು ಇನ್ನೊಂದು ಧರ್ಮವನ್ನು ನಾವು ಸ್ವೀಕಾರ ಮಾಡಬೇಕು ಅಂತ ಅವರಿಗೆ ಮನಸ್ಸು ಬರೋದು ನಮಗೆ ಸಹಜ ಅಂತ ಇಲ್ಲಿ ಕಾಣ್ತಾ ಇದೆ. ಈ ಶೋಕಮೋಹ ಬಂತು ಅಂತಂದರೆ ಅರ್ಜುನನ ಈ ಒಂದು ಉದಾಹರಣೆಯಿಂದ ಈ ಇಲ್ಲಿವರೆಗಿನ ಶ್ಲೋಕಗಳನ್ನು ನಾವು ಗಮನಿಸಿದ್ದೇ ಆದರೆ ಅಂತ ಭಗವತ್ಪಾದರು ಇಲ್ಲಿ ನಮಗೆ ಹೇಳುತ್ತಾರೆ. ಇದು ಭಗವತ್ಪಾದರ ಭಾಷ್ಯದ ಒಂದು ವೈಶಿಷ್ಟ್ಯ. ಅದಕ್ಕಾಗಿ ಇಂಥ ಭಾಷ್ಯದ ಪಾರಾಯಣ ಮಾಡೋದು ನಮ್ಮ ಸಮಾಜದಲ್ಲಿ ಇವತ್ತು ಬಂದಿದೆ. ಇಂಥ ಭಾಷ್ಯದ ವಾಕ್ಯಗಳನ್ನು ಪಾರಾಯಣ ಮಾಡಿದ್ದರಿಂದ ನಮ್ಮ ಬುದ್ಧಿ ಅದು ನೆಟ್ಟಗಾಗುತ್ತೆ. ನಾನು ಆ ಶಬ್ದ ಪ್ರಯೋಗ ಮಾಡ್ತೀನಿ, ಸ್ವಚ್ಛವಾಗುತ್ತೆ ಅಂತ ಹೇಳಿಬಿಡೋದ್ರ ಬದಲಿಗೆ ನೆಟ್ಟಗಾಗುತ್ತೆ ಅಂತ ಹೇಳೋದು ಹೆಚ್ಚು ಸೂಕ್ತ ಅಂತ ನಾನು ಅದನ್ನು ಶಬ್ದವನ್ನು ಪ್ರಯೋಗ ಮಾಡಿದಷ್ಟೇ. ಯಾಕೆ ಅಂತ ನೋಡಿ, ಅಷ್ಟು ಹೇಳಿದ ಭಗವತ್ಪಾದರು ಮುಂದಕ್ಕೆ ಹೇಳ್ತಾರೆ, ಒಂದು ಸಂಶಯ ನಮಗೆ, ಇದು ಭಗವತ್ಪಾದರು ಹೇಳಿದ್ದು ಯಾಕೋ ಸರಿ ಹೋಗಲಿಲ್ಲ ಅಂತ. ಓಹೋ, ಏನಾಯಿತು? ಸರಿ ಇದೆಯಲ್ಲ ವಾಕ್ಯ? ಅಲ್ಲ, ವಾಕ್ಯ ಸರಿ ಇದೆ, ಅಲ್ಲೇ ವಿಚಾರ ಅಷ್ಟೊಂದು ಸಮರ್ಪಕ ಅಲ್ವೇನೋ ಅಂತ. ಯಾಕೆ ಅಂದರೆ ಒಬ್ಬ ಹೇಳಿದ, ಇಲ್ಲ ನೋಡಿ, ನಾವು ಸ್ವಧರ್ಮವನ್ನು ನಾವು ಆಚರಣೆ ಮಾಡ್ತಾನೆ ಇದ್ದೇವೆ, ನಾವೆಲ್ಲಿ ಬಿಟ್ಟಿದ್ದೇವೆ? ನಾವೇನು ಬಿಟ್ಟಿಲ್ಲ. ಓಹೋ, ಹಾಗಿದ್ದ ಮಾತ್ರಕ್ಕೆ ಭಗವತ್ಪಾದ ಹೇಳ್ತಾರೆ, ಸ್ವಧರ್ಮೇ ಪ್ರವೃತ್ತಾನಾಮಪಿ ತೇಷಾಂ ವಾಂಗ್ಮನಃಕಾಯಾದೀನಾಂ ಪ್ರವೃತ್ತಿ ಫಲಾಭಿಸಂಧಿಪೂರ್ವಕೈವ ಸಾಹಂಕಾರ ಚ ಭವತಿ. ಎಂಥ ಮಾತು ಅಂತ. ಈಗ ನಾವು ಕೂತವರೆಲ್ಲ ಮೆಲ್ಲ ನಮ್ಮ ಎದೆ ಮುಟ್ಟಿ ವಿಚಾರ ಮಾಡೋದಕ್ಕೆ ಹಾಕಿಬಿಟ್ರು ಭಗವತ್ಪಾದ. ಇಲ್ಲಿವರೆಗೆ ಕೇಳೋದು ಭಾಳ ರಂಗಾಗಿ ಕೇಳ್ತಾ ಇದ್ವಲ್ಲ, ಈಗ ಎದೆ ಮುಟ್ಬೇಕೀಗ. ಈಗ ಹೇಳ್ತಾರೆ ಭಗವತ್ಪಾದರು, ಇಲ್ಲ ನಾನು
ಈ ಒಂದು ವರ್ಣದಲ್ಲಿ ಹುಟ್ಟಿದ್ದೇನೆ, ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೀನಲ್ಲ. ಅದೇ ಹಂಗೆ ನೀವು ಹಿಂಗೆ ಹೇಳಿದ್ರಿ, ಈ ರೀತಿ ವಾಕ್ಯ ಹೆಂಗೆ ಹೇಳಿದ್ರಿ ನೀವು? ನಾನು ಸಂಧ್ಯಾವಂದನೆ ಮಾಡ್ತಾ ಇದ್ದೇನೆ ಅಲ್ಲ, ಒಬ್ಬ ಬ್ರಾಹ್ಮಣ ಅದು ಹೇಳೋದು, ನಾನು ಸಂಧ್ಯಾವಂದನೆ ಮಾಡ್ತಾ ಇದ್ದೇನೆ, ಅಗ್ನಿ ಕಾರ್ಯ ಮಾಡ್ತೇನೆ, ಅಥವಾ ಗೃಹಸ್ಥನಾದರೆ ವೈಶ್ವರ್ಯ ವೈತ್ಯಾದ್ರೆ ಮಾಡಿಕೊಂಡೇ ಬರ್ತಾ ಇದ್ದೇನೆ. ನೀವು ಹೆಂಗೆ ಹೇಳ್ತೀರಾ? ಶೋಕಮೋಹ ಬಂದ ಕೂಡಲೇ ಎಲ್ಲ ಹಿಂಗೆ ಉಲ್ಟಾ ಪಲ್ಟಾ ಆಗಿಬಿಡುತ್ತೆ ಅಂತ ಒಂದು ಎತ್ತಿ ಹಾಕಿದ್ರಲ್ಲ ವಾಕ್ಯ, ಅಂತ ಬರುತ್ತೆ ಸಂದೇಹ. ಎಂಥ ಸೂಕ್ಷ್ಮವನ್ನು ಕೂಡ ಭಗವತ್ಪಾದರು ಬಿಡುವುದಿಲ್ಲ, ಯಾವ ಸೂಕ್ಷ್ಮವನ್ನು ಬಿಟ್ಟು ಕೊಡೋದಿಲ್ಲ ಭಗವತ್ಪಾದರು. ನಾವು ಓದೋರಿಗೆ ಸ್ವಲ್ಪ ಆ ರೀತಿ ಬೇಕಾಗತ್ತೆ ಅನ್ನೋದು ಮಾತ್ರ ಅಲ್ಲಿ ಉಳ್ಕೊಳ್ಳೋದು. ನೀವು ಯಾರನ್ನು ಬೇಕಾದ್ರೂ ಕೇಳಿ ಅಥವಾ ನೋಡಿ ಪ್ರತಿಯೊಂದು ವಾಕ್ಯವನ್ನು ಕೂಡ ಗಮನಿಸಿದ್ರೆ ಗೊತ್ತಾಗುತ್ತೆ. ಎಂಥ ಸೂಕ್ಷ್ಮಕ್ಕೆ ಹೋಗಿಬಿಟ್ರೆ ಈಗ ಭಗವತ್ಪಾದರು ಈ ವಾಕ್ಯವನ್ನು ಹಾಕುವಾಗ ನೋಡಿ, ಭಗವತ್ಪಾದರು ಹೇಳ್ತಾರೆ, ನಿಜ ಹೌದು, ಸಂಧ್ಯಾವಂದನೆ ಮಾಡೋದು ಹೌದು, ಅಥವಾ ತಮಗೆ ಹೇಳಿದಂಥ ಕರ್ತವ್ಯವನ್ನು ಅವರವರು ಯಾರು ಕ್ಷತ್ರಿಯರಾದ ಕ್ಷತ್ರಿಯರು ಅಥವಾ ಬೇರೆಯವರಾದ ಬೇರೆಯವರು ಮಾಡ್ತಾ ಇರೋದು ಹೌದು. ಆದರೆ ಇಷ್ಟರಿಂದಲೇ ಶ್ರೇಯಸ್ಸು ಅಥವಾ ಆ ಶಾಶ್ವತವಾದ ಆನಂದ ಅದು ಸಿಗುತ್ತೆ ಅಂತ ನಿನಗೇನು ಗ್ಯಾರಂಟಿ? ಹೆಂಗೆ ಹೇಳ್ತೀಯ? ಹೇಳೋದಿಲ್ಲ, ಶಾಸ್ತ್ರ ಒಪ್ಪೋದಿಲ್ವೇ? ಅನುಭವದಲ್ಲಿ ಇಲ್ಲ. ಯಾಕಿಲ್ಲ ಅಂತ ಹೇಳ್ತಾರೆ ನೋಡಿ. ಪ್ರವೃತ್ತಾನಾಮಪಿ, ಆಯಾಯ ಒಂದು ವರ್ಣ ಅಥವಾ ಆಶ್ರಮಕ್ಕೆ ತಕ್ಕಂತೆ ನೀವು ಪ್ರವೃತ್ತರಾದರೂ ಕೂಡ ವಾಂಗ್ಮನಃಕಾಯಾದೀನಾಂ ಪ್ರವೃತ್ತಿ, ಈ ನಮ್ಮ ತ್ರಿಕರಣ ಅಂತ ಹೇಳ್ತೇವಲ್ಲ, ನಮ್ಮ ಮಾತು, ಆಮೇಲೆ ಇಂದ್ರಿಯ, ಆಮೇಲೆ ಮನಸ್ಸು, ಇದು ಮೂರು ಏನಿದೆ ಇದೆಲ್ಲವೂ ಕೂಡ ಫಲಾಭಿಸಂಧಿಪೂರ್ವಕ ಇವ, ಒಂದಲ್ಲ ಒಂದು ಫಲವನ್ನು ಮನಸ್ಸಲ್ಲಿ ಇಟ್ಕೊಂಡೇ ಹೋಗ್ತಾ ಇರುತ್ತೆ. ಮತ್ತು ನಾನು ಅನ್ನೋದು ಸೇರಿಕೊಂಡಿರುತ್ತೆ. ನಾನು ಮಾಡುವ, ನಾನು ಕೇಳುವ, ನಾನು ನೋಡುವ, ಹೀಗೆ ಸಾಹಂಕಾರ ಇದರಿಂದ ಕೂಡಿದ್ದೇ ಆಗಿರುತ್ತೆ. ಏನು ತೊಂದರೆ ಇರಲಿ, ಮಾಡ್ಕೊಂಡು ಹೋಗಲಿ ಅಂದರೆ ಅದೇ ಇರೋದು ಸಮಸ್ಯೆ. ಏನು ಸಮಸ್ಯೆ? ತತ್ರ ಏವಂ ಸತಿ ಧರ್ಮಾಧರ್ಮ ಉಪಚಯ. ಒಂದೊಂದು ಪದ ಇದೆಯಲ್ಲ, ನಾನು ಪದೇ ಪದೇ ಹೇಳ್ತೇನೆ, ನೆನಪು ಮಾಡ್ತೇನೆ, ನಿಮಗೋಸ್ಕರ ಅಲ್ಲ, ನನಗೋಸ್ಕರ. ಇದಕ್ಕೆ ಇನ್ನೊಂದು ತುಲನೆ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂಥ ಪದಗಳು. ಸಾಹಂಕಾರ, ಅಹಂಕಾರದಿಂದ ಕೂಡಿದಂಥ ಮತ್ತು ಫಲದಿಂದ ಕೂಡಿದಂತಹ ಒಂದು ಕರ್ಮವನ್ನು ನಾವು ಮಾಡ್ತಾ ಬಂದರೆ ಏನ್ರೀ ತೊಂದರೆ? ಯಾಕ್ರಿ ನೀವು ಸುಮ್ಮನೆ ಅದನ್ನು ಮತ್ತೆ ಉದ್ದ ಎಳಿತಾ ಇದ್ದೀರಾ? ಅರೆ ಮಾಡೋದೇ ಅದಕ್ಕೋಸ್ಕರ, ಮಾಡ್ತೇವೆ ನಾವು, ಬಿಡಿ ನಮ್ಮನ್ನು ಬಿಟ್ಬಿಡಿ ಅಂತ. ಅರೆ ನಿಮ್ಮನ್ನು ಬಿಡ್ಬಿಡು, ಮತ್ತು ನೀನು ನನ್ನ ಹತ್ರಕ್ಕೆ ಬರ್ತೀವಿ ವಾಪಸ್ಸು. ಭಗವತ್ಪಾದರು ಹೇಳಿಲ್ಲ, ಅದರ ಅಭಿಪ್ರಾಯ ಆಗಿದೆ ಅಲ್ಲಿ. ಯಾಕೆ ಅಂತಂದರೆ ಧರ್ಮ ಉಪಚಯ ಆಗಿಬಿಡುತ್ತೆ. ಧರ್ಮ ಆದರೂ ಕಷ್ಟನೇ, ಅದ್ರಲ್ಲಿ ಇನ್ನು ಅಧರ್ಮವು ಸೇರಿಬಿಟ್ರೆ ಹೇಳೋದೇ ಬೇಡ. ಇದು ಎರಡೂ ಆಗುತ್ತೆ. ಸಾಹಂಕಾರ ಮತ್ತು ಫಲದಿಂದ ಕೂಡಿ ನಾವು ಯಾವುದೇ ಕರ್ಮವನ್ನು ಮಾಡಿದರೂ ಕೂಡ ಕರ್ಮ ಮಾಡಿದ ಮೇಲೆ ಅದು ಆಗಲೇಬೇಕಲ್ಲ. ಆಗಲಿ ಅಂದರೆ ಅದರಿಂದಲೇ ಇರೋದು ಇಷ್ಟಾನಿಷ್ಟ ಜನ್ಮ ಸುಖ ದುಃಖಾದಿ ಪ್ರಾಪ್ತಿ ಲಕ್ಷಣ. ಆಗ ಬಂತು, ಆ ಫಲಕ್ಕೆ ತಕ್ಕನಾಗ ನಮ್ಗೆ ಕೊಡಲೇಬೇಕಲ್ಲ. ನಾವು ಮಾಡಿದ ಕರ್ಮಕ್ಕೆ ಫಲ ಅದು ಕೊಡಲೇಬೇಕು. ಪರಮಾತ್ಮ ಕೊಟ್ಟ, ಏನು ಕೊಟ್ಟ? ನೀ ಚೆನ್ನಾಗಿ ಮಾಡಿದ್ಯಾ, ಇಷ್ಟವಾದ ಜನ್ಮ ಕೊಟ್ಟ. ಅಬದ್ಧ ಮಾಡಿದ್ಯಾ, ಶಾಸ್ತ್ರ ವಿರುದ್ಧವಾದ್ದನ್ನೇ ಮಾಡ್ಕೊಂಡು ಹೋದ್ಯಾ, ಅನಿಷ್ಟವಾದ ಜನ್ಮ. ನನಗಿಷ್ಟ ಇಲ್ಲ ಅಂತ ನೀನು ಹೇಳಂಗಿಲ್ಲ. ನೀವು ಮಾಡಿದ ಕರ್ಮಕ್ಕೆ ಆ ಜನ್ಮ ಸಿಗುವುದು ಖಂಡಿತ. ಅನಿಷ್ಟ ಅನ್ನೋದರಲ್ಲಿ ನಮ್ಮ ಶಾಸ್ತ್ರಕಾರರು ತೀರ್ಮಾನ ಮಾಡಿದ್ದೇನೆಂದರೆ ತಿರ್ಯಕ್ ಜಂತುಗಳೇ ಮೊದಲಾದ ಜನ್ಮ ಅಂತ. ಯಾರಿಗೆ ಬೇಕಲ್ಲ ಒಂದು ಸ್ವಲ್ಪ ನಾವು ಗಮನಿಸಿದ್ದೇ ಆದರೆ ಖಂಡಿತವಾಗಿಯೂ ಇದು ಸಿಗುವುದೇ ಹೌದು ಅಂತ ತೀರ್ಮಾನ ಆದರೆ ಖಂಡಿತ ಯಾರು ಮತ್ತೆ ತಪ್ಪು ಕೆಲಸ ಮಾಡೋದಿಲ್ಲ. ಯಾರು ಅದನ್ನು ಅಷ್ಟೊಂದು ಗಂಭೀರವಾಗಿ ನಾವು ತಗೊಳ್ಳೋದೇ ತಪ್ಪು ಮಾಡ್ತಾನೆ ಹೋಗ್ತಾ ಇದ್ದೇವೆ, ಅನುಭವಿಸ್ತಾ ಇದ್ದೇವೆ, ಅದು ಸತ್ಯ ಸಂಗತಿ. ಆದರೆ ಒಂದು ವೇಳೆ ಈ ಶಾಸ್ತ್ರವಾಕ್ಯಗಳು ನಮ್ಮನ್ನು ಎಚ್ಚರಿಸಿದ್ದೇ ಆದರೆ ಎಂದೂ ಕೂಡ ಒಬ್ಬ ವ್ಯಕ್ತಿ ತಪ್ಪು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಕಾರಣ ಏನು ಅಂದರೆ ನಮಗೆ ಇಷ್ಟವಲ್ಲದೇ ಜನ್ಮ ಅಲ್ಲ, ಒಂದು ಸೊಳ್ಳೆಯೋ ಒಂದು ಹಾವೋ ಅಥವಾ ಇನ್ನೊಂದು ಯಾವುದೋ ಒಟ್ಟು ತಿರಿಯಕ್ ಜಂತುಗಳು ಯಾವುದನ್ನೇ ತೊಗೊಂಡ್ರೂ ಕೂಡ ಅದರೊಂದು ಅವಸ್ಥೆ ಬೇಕೇ. ಯಾವುದೂ ಕೂಡ ಒಂದು ನಿಯಮವಿಲ್ಲ, ನಿಯತ್ತಿಲ್ಲ, ಆಹಾರದ್ದು ಗೊತ್ತಿಲ್ಲ, ಬದುಕೆಷ್ಟು ದಿವಸ ಗೊತ್ತಿಲ್ಲ, ಎಲ್ಲಿ ಗೊತ್ತಿಲ್ಲ, ಹೇಗೋ ಗೊತ್ತಿಲ್ಲ, ಒಂದೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದು ಪ್ರಾಣಿ, ಒಂದು ಜೀವ ಅಷ್ಟೇ. ಇದು ಅನಿಷ್ಟವಾದ್ದು, ಯಾರಿಗೂ ಇಷ್ಟವಲ್ಲ. ಆದರೆ ಸಿಗುವುದು ಅದೇ ನಾವು ಮಾಡಿದ ಕರ್ಮಕ್ಕೆ. ಇಷ್ಟ ಅನಿಷ್ಟ, ಆಮೇಲೆ ಸುಖ ದುಃಖ, ಇವೇ ಮೊದಲಾದಾಯ್ತಾ. ಇದು ನಮಗೆ ಸಿಗುವಂತಹದ್ದು. ಈ ಧರ್ಮದ ಉಪಚಯ, ಅದರ ಸಂಗ್ರಹ ಆಯಿತು ಅಂತಂದರೆ ಅದನ್ನೇ ನಾವು ಸಂಸಾರ ಅಂತ ಹೇಳೋದು. ಇದು ಎಂದೂ ಕೂಡ ಶಾಂತವಾಗುವುದಿಲ್ಲ. ಇದು ಶಾಂತವಾಗಿ ನಿಮಗೆ ನೆಮ್ಮದಿಯನ್ನು ಸಿಗೋದಿಲ್ಲ.
ನೀನು ನೆಮ್ಮದಿ ಅನ್ನೋದು ಬೇಕಾ, ಸಂತೋಷ ಸುಖ ಅನ್ನೋದು ಬೇಕಾ, ಆಗ ನೀನು ಹಿಂದಕ್ಕಿಂದಕ್ಕೇ ಬರಬೇಕು. ಈ ಧರ್ಮ ಉಪಚಯ ಮಾಡೋದಕ್ಕೆ ಹೋಗಬಾರದು. ಧರ್ಮ ಉಪಚಯ ಆಗದೇ ಇರಬೇಕು ಅಂದರೆ ಫಲದಿಂದ ಕೂಡಿದ ಕರ್ಮವನ್ನು ಮಾಡೋದಕ್ಕೆ ಹೋಗಬಾರದು. ಅಹಂಕಾರದಿಂದ ಕೂಡಿದ ಕರ್ಮ ಮಾಡೋಂಗಿಲ್ಲ. ಮಾಡಿದರೆ ಇದೆಲ್ಲ ಬರುತ್ತೆ ಅಂತ ಹಿಂದಕ್ಕಿಂದಕ್ಕೆ ಹೋಗ್ಬೇಕು ನೋಡಿ. ಈಗ ಆಗ ವಾಂಗ್ಮನಃಕಾಯಾದಿಗಳ ಪ್ರವೃತ್ತಿ ಸನ್ಮಾರ್ಗದಲ್ಲೇ ಹೋಗುತ್ತೆ, ಆಗ ಸರಿ ಹೋಗುತ್ತೆ ಅನ್ನೋದು ಬಹಳ ಮುಖ್ಯವಾದ್ದು. ಅದನ್ನು ಭಗವತ್ಪಾದ ಶಂಕರರು ಈ ಶೋಕ ಮೋಹ ಬಂದುಬಿಟ್ರೆ ಸ್ವಭಾವದಿಂದ ಬಂದಂತಹ ಇದನ್ನೆಲ್ಲವನ್ನು ಬಿಟ್ಟು ನಿಷಿದ್ಧವಾದಂತಹ ಸೇವೆಯನ್ನೆಲ್ಲ ಮಾಡೋದಕ್ಕೆ, ಸೇವೆ ಅಂದರೆ ಇಲ್ಲಿ ಕರ್ತವ್ಯ ಕರ್ಮ, ಅದನ್ನು ಮಾಡೋದಕ್ಕೆ ಹೊರಟ ಪರಿಣಾಮವಾಗಿ ಅಂತ ಹೇಳುವಾಗ ಅವನ ಸಂದೇಹ, ಇಲ್ಲೆಲ್ಲ ನಾನು ವರ್ಣಾಶ್ರಮಕ್ಕೆ ಹೇಳಿದ ಧರ್ಮವನ್ನೇ ನಾನು ಅನುಸರಿಸ್ತಾನೆ ಇದ್ದೇನಲ್ಲ, ಏನು ತೊಂದರೆ ಆಗಿದೆ ಅಂತ ಈಗ ಇನ್ನದನ್ನು ವಿವರಣೆ ಮಾಡಬೇಕಾದಿಲ್ಲ ಅಂತ ನಾನು ಭಾವಿಸ್ತೇನೆ. ಅಷ್ಟಾದರೂ ಕೂಡ ನಮ್ಮ ಸಮಾಜ ಬಹಳ ದೂರಕ್ಕೆ ಹೋದ್ರಿಂದ ಒಂದೊಂದು ಮಾತು ಮಧ್ಯೆ ನೆನಪು ಮಾಡಿದರೆ ನೀವು ಯಾರು ತಪ್ಪು ತಿಳ್ಕೊಳ್ಳೋದಿಲ್ಲ ಅಂತ ಭಾವಿಸಿದ್ದೇನೆ. ನಾನು ನಿಮ್ಮನ್ನು ಬಿಟ್ಬಿಡ್ತೇನೆ, ನೀವು ಗೃಹಸ್ಥರಿದ್ದೀರಾ, ಎಷ್ಟು ಮಾತ್ರಕ್ಕೂ ಕೂಡ ನಿಮ್ಮನ್ನು ಸ್ಪರ್ಶ ಮಾಡದಿರೋದು ಒಳ್ಳೆಯದು. ಅತ್ಯುತ್ಕೃಷ್ಟವಾದಂಥ ಶ್ರೇಷ್ಠವಾದಂಥ ಒಂದು ಆಶ್ರಮ ನಮ್ಮ ಸಮಾಜದಲ್ಲಿ, ಸನಾತನ ಧರ್ಮ ವೈದಿಕ ಧರ್ಮದಲ್ಲಿ, ಅದು ತುರಿಯಾಶ್ರಮ, ಸನ್ಯಾಸಾಶ್ರಮ. ಇವತ್ತು ಸನ್ಯಾಸಾಶ್ರಮವನ್ನು ನಾವು ನೋಡಿದ್ದೇ ಆದರೆ ಯಾವ ಸನ್ಯಾಸಿ ಇವತ್ತು ನೆಟ್ಟಗಿದ್ದಾನೆ, ನಾನು ಮತ್ತೆ ಅದೇ ಶಬ್ದವನ್ನು ಪ್ರಯೋಗ ಮಾಡುತ್ತೇನೆ ಅಂತ ಒಂದು ವೇಳೆ ಪ್ರಶ್ನೆ ಮಾಡಿದ್ದೇ ಆದರೆ ಉತ್ತರ ಏನು ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಈಗ ಈ ವಾಕ್ಯದ ಹಿನ್ನೆಲೆಯಲ್ಲಿ ನೋಡಿ ಅಂತ ಒಬ್ಬ ಸನ್ಯಾಸಿಯ ಜೀವನವನ್ನು, ಸ್ವಧರ್ಮೇ ಪ್ರವೃತ್ತಾನಾಮಪಿ ತೇಷಾಂ ವಾಂಗ್ಮನಃಕಾಯಾದಿನಾಂ ಪ್ರವೃತ್ತಿ ಫಲಾಭಿಸಂಧಿಪೂರ್ವಕೈವ ಸಾಹಂಕಾರ ಭವತಿ. ಇದು ಭಗವತ್ಪಾದರ ಮಾತಿದು. ಶೋಕ ಮೋಹಾದಿಗಳಿಗೆ ಒಳಗಾದ ಅಂತಂದರೆ ಆಗ ಇದೆಲ್ಲವೂ ಒಂದೊಂದೇ ಬಂದುಬಿಡುತ್ತೆ. ಎಲ್ಲರಿಗೂ ಕೂಡ ಅತಿಶ್ರೇಷ್ಠವಾದಂತಹ ಸನ್ಯಾಸಿಗಳು ಅಂತ ಹೇಳುವವರಿಗೂ ಕೂಡ ಇದು ತಪ್ಪಿದ್ದಲ್ಲ. ಇದು ಅಲ್ಲ, ತಪ್ಪಿದ್ದಲ್ಲ ಅಂದ್ರೆ ಮತ್ತೆ ಉದಿಲ್ಲ ನಮಗೆ ಕಣ್ಣ ಮುಂದೆ ಕಾಣುತ್ತೆ. ಅದು ಇದು ಮೂಲ ಅಂತ ಅನ್ನೋದು ಗೊತ್ತಬೇಕಲ್ಲ ನಮಗೆ. ಭಗವತ್ಪಾದದನ್ನು ಹೇಗೆ ಹೇಳ್ತಾರೆ ಅಂತ, ಸಾಹಂಕಾರ ಫಲಾಭಿಸಂಧಿಪೂರ್ವಕೈವ, ಆಗಲೇ ಶುರುವಾಯಿತು ಧರ್ಮ ಉಪಚಯ. ಅದಾಯಿತು ಅಂದರೆ ಇಷ್ಟ ಅನಿಷ್ಟ ಜನ್ಮ ಬಂದೇ ಬಿಡ್ತು, ಸಂದೇಹವೇ ಇಲ್ಲ ಅದರಲ್ಲಿ. ಒಳ್ಳೆ ಕೆಲಸ. ಎಷ್ಟೋ ಸಾರಿ ನಾವು ಹೇಳೋದಿಲ್ಲ, ನಾನು ಮತ್ತೆ ಸನ್ಯಾಸಿಗಳನ್ನ ನಾನು ಇಟ್ಕೊಂಡು ಹೇಳೋದು, ನಾವು ಒಳ್ಳೆ ಕೆಲಸ ಮಾಡಿದರೆ ತಪ್ಪೇನ್ರಿ? ಸಮಾಜಕ್ಕೋಸ್ಕರ ಏನು ತಪ್ಪು? ಏನು ತಪ್ಪೇನಿಲ್ಲ. ನೀ ಹೇಗೆ ಮಾಡ್ತೀಯ ಅನ್ನೋದನ್ನು ಹೇಳಬೇಕಾ ಬೇಡ? ಇದನ್ನು ಯಾರು ಹೇಳೋದಿಲ್ಲ, ಈ ಗುಟ್ಟು ಯಾರು ಹೇಳೋದಿಲ್ಲ. ಇದು ಹೇಳ್ಬಿಟ್ಟು ಸಿಕ್ಕಾಕೊಳ್ಬಿಡುತ್ತಂತೆ. ಸಮಾಜಕ್ಕೋಸ್ಕರ ಒಳ್ಳೆ ಕೆಲಸ ಮಾಡಬೇಕು, ಮಾಡ್ತೇವೆ ನಾವು. ಸಂತೋಷದ ವಿಷಯ ಏನು ಅಂದರೆ ನೀವು ಅದನ್ನು ನಂಬ್ತೀರ, ಹಾಗಾಗಿ ನಾವು ಬದುಕಿದ್ದೇವೆ. ಹಾಗಿದೆ ಪರಿಸ್ಥಿತಿ. ನಮ್ಮ ನಂಬಿಕೆ ಇವತ್ತು ಎಲ್ಲರಿಗೂ ಬಂದಿದೆ ಅಂದರೆ ಆ ಶಾಸ್ತ್ರದ ಜ್ಞಾನ ಇವತ್ತು ಇಷ್ಟು ದೂರ ಆಗಿದೆ ಸಮಾಜದಿಂದ. ಅದರ ಪರಿಣಾಮವಾಗಿ ಶ್ರೇಷ್ಠವಾದಂಥ ಮಾರ್ಗಗಳನ್ನು ನಮಗೆ ಹಿಂದಿನವರು ಉಪದೇಶ ಮಾಡಿದ್ದು ಕೂಡ ಬಿಡ್ತಾ ಹೋಗಿದೆ. ಅದಕ್ಕೆ ನಾನು ಎಲ್ಲ ಕಡೆ ಹೇಳೋದು, ಸ್ತೋತ್ರ ಆಗಲಿ, ಸ್ತೋತ್ರದ ಮೂಲಕವಾದರೂ ಭಗವತ್ಪಾದರು ಹೇಳಿದ್ದೇನು ಇದೇ ವಿಚಾರಗಳನ್ನಲ್ಲಿ ನಮಗೆ ಹೇಳಿದ್ದಾರೆ. ಹಾಗೆ ನಾವು ಇದೊಂದು ಸ್ತೋತ್ರ ಅಂತ ಅದನ್ನು ದೂರ ಮಾಡುವ ಪ್ರಮೇಯ ಬರಬಾರದು ಅಂತ ನಾನು ಮತ್ತೆ ನೆನಪು ಮಾಡೋದು. ಭಗವತ್ಪಾದರು ಇದೇ ಅಂಶಗಳನ್ನು ಸ್ತೋತ್ರಗಳಲ್ಲಿ ಕೂಡ, ನಾನೀಗ ಅದನ್ನು ನನಗೆ ವಿಷಯ ಅಲ್ಲ ಅದರಿಂದ ಅದನ್ನು ಉಲ್ಲೇಖ ಮಾಡೋದಿಲ್ಲ, ಆದರೆ ಈ ಎಚ್ಚರಿಕೆಯನ್ನು ಭಗವತ್ಪಾದರು 2ನೇ ಅಧ್ಯಾಯದಲ್ಲಿ ಅರ್ಜುನನೊಂದು ನಿಮಿತ್ತವನ್ನು ಇಟ್ಟುಕೊಂಡು ಭಗವಂತ ಮಾಡಿದ ಉಪದೇಶವನ್ನು ಎಷ್ಟು ಬಿಡಿಸಿ ಹೇಳ್ತಾರೆ ನೋಡಿ. ಇದಿಷ್ಟು ಕೂಡ ಈಗ ಮುಂದಿನ ಶ್ಲೋಕಕ್ಕೆ ಪೀಠಿಕೆ. ಇದು ಆ ಹಿಂದಿನ ಅಧ್ಯಾಯದ ಮತ್ತು ಈ ಅಧ್ಯಾಯದ ಶ್ಲೋಕಗಳ ಒಂದು ಹಿನ್ನೆಲೆಯಲ್ಲಿ ಮುಂದಿನ ಶ್ಲೋಕದ ಮಧ್ಯೆ ಈಗ ನಮ್ಮನ್ನು ಎತ್ತಿ ಮೇಲಕ್ಕೆ ಮುಂದಕ್ಕೆ ತೊಗೊಂಡು ಹೋಗಬೇಕಲ್ಲ, ಅದಕ್ಕೆ ಹಾಕಿದಂಥ ವಾಕ್ಯಗಳು ಹೇಗಿದೆ ಅಂತ ನೋಡಿ. ಇನ್ನು ಮತ್ತೆ ಅದರ ಮೇಲೆ ಬರೋದಕ್ಕೆ ಸಾಧ್ಯವೇ ಇಲ್ಲ, ಸಂದೇಹಗಳು ಬರೋದಕ್ಕೆ ಸಾಧ್ಯವೇ ಇಲ್ಲ. ಇದಿಷ್ಟು ಈ ಒಂದು ಆರಂಭದ ವಿಷಯದಲ್ಲಿ. ಇಲ್ಲಿ ಆಗಲೇ ಹೇಳಿದಾಗೆ ಅನೇಶ್ ಹೇಳಿದ್ರು ಕಾಣುತ್ತೆ, ಕರ್ಮ ಜ್ಞಾನ ಇವುಗಳ ಒಂದು ವಿಚಾರ ಎಲ್ಲ ಬರುತ್ತೆ. ಅದನ್ನೆಲ್ಲ ನಾನು ಮತ್ತೆ ಎಷ್ಟು ಉಲ್ಲೇಖ ಮಾಡಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ಸಮಯವೂ ಸಾಕಾಗೋದಿಲ್ಲ. ಎಲ್ಲಕ್ಕಿಂತ ಪಾಠ ಆಗಿರೋದ್ರಿಂದ ಅದನ್ನು ಮತ್ತೆ ಉಲ್ಲೇಖ ಮಾಡೋದ್ರಿಂದ ಅಷ್ಟೇನು ಸ್ವಾರಸ್ಯ ಇಲ್ಲ ಅಂತ ನಾನು ಬಿಟ್ಟುಬಿಡ್ತೇನೆ. ಮತ್ತೆ ಮುಂದಕ್ಕೆ ಹೋಗ್ತೇನೆ. ಅಲ್ಲಿ ಮಧ್ಯೆ 14ನೇ ಶ್ಲೋಕಕ್ಕೆ ಮೊದಲಿಗೆ ಒಂದು ಪೀಠಿಕೆ ಹೇಳ್ತಾರೆ, ಒಂದು ಅವತಾರಿಕೆ ಅಂತ ನಾವು ಹೇಳ್ತೇವೆ. ಆ ಅವತಾರಿಕೆಗೆ ನೀವು ಗಮನಿಸಿ,
13ನೇ ಶ್ಲೋಕ ಇದೆ, ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಃ ತತ್ರ ನ ಮುಹ್ಯತಿ ಅಂತ ಒಂದು ಶ್ಲೋಕ. ಅಂದರೆ ಏನಾಯ್ತು ಇದರ ಸಾರಾಂಶ ಅಂತಂದರೆ, ಈ ಏರುಪೇರುಗಳು ಶರೀರಕ್ಕಷ್ಟೇ ಹೊರತು ಆತ್ಮನಿಗಲ್ಲ, ಇದು ಸಾರ. ಇನ್ನು ಉಳಿದಿದ್ದೆಲ್ಲ ನೀವು ಅರ್ಥ ಮಾಡ್ಕೊಳ್ತೀರಿ, ಅದು ಪಾಠ ಆಗಿರೋದು ಅಂತ ತಿಳ್ಕೊಳ್ತೇನೆ. ದೇಹಿ ಅಂದರೆ ಆತ್ಮ, ಇಲ್ಲೀಗ ಜೀವಾತ್ಮ ಅಥವಾ ಆತ್ಮ, ಅವನಿಗೆ ಈ ಇನ್ನೊಂದು ದೇಹವನ್ನು ಪಡೆಯುವುದು ಅನ್ನೋದೇನಿದೆ, ಇದು ಒಂಥರ ಹೊಸ ವಸ್ತ್ರವನ್ನು ಧರಿಸಿದಂತೆ. ಅದು ಅಂಗಿ, ಶರ್ಟ್ ಇರ್ಬೋದು ಅಥವಾ ಬೇರೆ ಏನಾರು ಇರ್ಬೋದು. ಹಳೆಯದನ್ನು ಬಿಟ್ಟು ಹೊಸತನ್ನು ಧರಿಸಿದಾಗ ಯಾರ್ಯಾರು ಬೇಜಾರಾಗುತ್ತೆ, ಸಂತೋಷ ಆಗುತ್ತೆ. ಬೇಜಾರಾಗೋದಿಲ್ಲ ಅಷ್ಟೇ ಅಲ್ಲ, ಸಂತೋಷ ಆಗುತ್ತೆ. ಯಾಕಂದರೆ ಹಳೇದು ಹೋಯ್ತಲ್ಲ, ಹೊಸ್ತು ಬಂತಲ್ಲ ಅಂತ. ಹಾಗೆ ಶರೀರ ಅನ್ನೋದು ಅಂತ ಈಗ ಭಗವಂತ ಇಲ್ಲಿ ಹೇಳಿದಾಗಾಯಿತು. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ ಅಂತ ಮೇಲಿನ ಮೇಲೆ ಭಾಷ್ಯದಲ್ಲಿ ವೈಶಿಷ್ಟ್ಯ ಏನು ಅಂತ ನೀವು ಭಾಷೆ ನೋಡ್ಕೊಳ್ಳಿ. ಆದರೆ ಮುಂದಿನ ಶ್ಲೋಕ ಇದೆ, ಆ ಶ್ಲೋಕಕ್ಕೆ ಭಗವತ್ಪಾದರೊಂದು ಅವತಾರಿಕೆ ಬರೋದು ನೋಡಿ. ನೀವಿನ್ನು ಬೇರೆ ಯಾವ ವ್ಯಾಖ್ಯಾನ ಬೇಕಾದ್ರೆ ನೋಡಿ, ನಿಮಗೆ ಇದು ಸಿಗೋದಿಲ್ಲ. ಈ ಒಂದು ಅವತಾರ ಹೇಗೆ ಒಂದೊಂದು ಆ ಶ್ಲೋಕಗಳನ್ನು ದುರ್ವಿಜ್ಞೆಯ ಅರ್ಥಂ ಅಂತ ಬರೆದಿದ್ದಲ್ಲ, ಭಗವತ್ಪಾದರಿಂದ ಶಬ್ದ ಹಾಕಿದ್ದನ್ನು ಹೇಳಿದ್ದನ್ನಲ್ಲ, ಅದು ಈಗ ನಿಮಗೆ ಹೆಜ್ಜೆ ಹೆಜ್ಜೆಗೆ ಮನವರಿಕೆ ಆಗಬೇಕೀಗ ನಾನು ಹೇಳುವಾಗ ಅಂತ ನೀವು ಚೆನ್ನಾಗಿ ಇಟ್ಕೊಳ್ಳಿ. ಇನ್ನಿನ್ನು ಅವತಾರಿಕೆ ಬಿಟ್ಬಿಡಿ. ಈಗ ಅವತಾರಿಕೆಯನ್ನು ಬಿಟ್ಟು ಮುಂದಿನ ಶ್ಲೋಕ ಇದೆ, ಮಾತ್ರಾ ಸ್ಪರ್ಶಾಸ್ತು ಕವಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ನಿತ್ಯಸ್ತಾಂ ತಿದಿಕ್ಷಸ್ವ ಭಾರತ ಅಂತ ಶ್ಲೋಕ ಇದೆ. ಈಗ ಏನು ಅರ್ಥ ಆಗುತ್ತೆ ನಮಗೆ ಅಂತಂದರೆ, ಮೊದಲಿಗೆ ಹೇಳಿದ ಭಗವಂತ ಇದು ಯೌವನ ಆಗಲಿ, ಕೌಮಾರ ಆಗಲಿ, ಅಥವಾ ಯೌವನ ಆಗಲಿ, ಇಲ್ಲ ಜರ ಆಗಲಿ, ಎಲ್ಲವೂ ಕೂಡ ಇದು ದೇಹಿಗಲ್ಲ, ದೇಹಕ್ಕಿದು, ಅದರ ಬಗ್ಗೆ ಧೀರನಾದವ ಏನೋ ಒಂದು ಚಿಂತೆ ಪಡೋದಿಲ್ಲ ಅಂತ ಹೇಳಿದ. ಆಯಿತು, ನಮ್ಮ ಮನಸ್ಸಿಗೆ ಬಂತು. ಆಮೇಲೆ ಹೇಳ್ತಾನೆ, ಮಾತ್ರ ಸ್ಪರ್ಶಾಸ್ತು ಕವಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನಃ ತಾನ್ ತಿತಿಕ್ಷಸ್ವ ಭಾರತ. ಅಂದರೆ ನಮಗೆ ಇಂದ್ರಿಯಗಳಿಗೆ ಅನುಭವಕ್ಕೆ ಬರುವಂತಹ ಏನೋ ಒಂದು ಉಷ್ಣ ಅಥವಾ ತಂಪು ಇತ್ಯಾದಿಗಳಿದೆ, ಇದೆಲ್ಲವೂ ಕೂಡ ಬರ್ತಾವೆ ಹೋಗ್ತವೆ. ಅದನ್ನು ಸಹಿಸ್ಕೊಂಡು ಬಿಡೋದೇನು ಅಂತ ಭಗವಂತನ ಮಾತು ಅಂತ. ಸಾಕಾ? ಅರ್ಥ ಆಯ್ತಲ್ಲ ನಿಮಗೆ? ಇನ್ನೇನೆಲ್ಲ ಅರ್ಥ ಆಗಲಿಕ್ಕೆ ಬಿಡಲಿಲ್ವಲ್ಲ? ಬಿಳಿತೇನಾರು ಏನಿಲ್ಲ, ಚೆನ್ನಾಗಿ ಅರ್ಥ ಆಯಿತು. ಈಗ ಭಗವತ್ಪಾದರು ಏನು ಹೇಳಿದರು, ಇದನ್ನು ಅರ್ಥ ಮಾಡಿಕೊಳ್ಳೋದಕ್ಕೋಸ್ಕರ ಅಂತ ನಾನು ಹೇಳ್ತೇನೆ. ಆವಾಗ ಹೇಗೆ ಅರ್ಥ ಆಗುತ್ತೆ ಅಂತ ವಿಚಾರ ಮಾಡಿದರೆ ಗೊತ್ತಾಗುತ್ತೆ ಭಾಷ್ಯದ ಒಂದು ವೈಶಿಷ್ಟ್ಯ. ಭಗವತ್ಪಾದರು ಹೇಳ್ತಾರೆ, ಯದ್ಯಪಿ, ಇದಕ್ಕೆ ಆರಂಭ ಹೇಗೆ ಮಾಡ್ತಾರೆ ಭಗವತ್ಪಾದರು, ಯದ್ಯಪಿ ಆತ್ಮವಿನಾಶ ನಿಮಿತ್ತೋ ಮೋಹೋ ನ ಸಂಭವತಿ ನಿತ್ಯ ಆತ್ಮ ಇತಿ ವಿಜಾನತಃ. ಒಬ್ಬ ಸಾಮಾನ್ಯನ ವಿಚಾರವೂ ಕೂಡ ಅವನ ಮನಸ್ಸಿಗೆ ಏನು ಬರ್ಬೋದು ಅನ್ನೋದನ್ನು ಕೂಡ ಭಗವತ್ಪಾದರು ಹೇಗೆ ಎತ್ತಿ ಹಾಕ್ತಾರೆ ಅಂತ ಭಗವತ್ಪಾದರು ಹೇಳ್ತಾರೆ. ಯಾಕೆ ದೇಹಿನೋಸ್ಮಿನ್ ಯಥಾ ದೇಹೆ ಅಂತ ಉಪದೇಶ ಮಾಡಿಬಿಟ್ಟ ಭಗವಂತ. ಹಾಗಾಗಿ ಅದು ಗೊತ್ತಾಯ್ತು ನನಗೆ. ಏನು ಗೊತ್ತಾಯಿತು? ಅಲ್ಲ, ಓಹೋ ಅಷ್ಟೇನಾ, ಆತ್ಮಕ್ಕೆ ಏನು ಇದರಿಂದ ಯಾವ ಹಾನಿಯೂ ಇಲ್ಲ. ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಪುಣ್ಯಾತ್ಮ ಅಂತ ಹೇಳೋದಕ್ಕೆ ನಮ್ಗೆ ಯಾವ ಅಭ್ಯಂತರವೂ ಇಲ್ಲ. ಅಲ್ಲ, ಹೇಳಿದ್ದು ಅಷ್ಟೇ ಅಲ್ಲೀಗ. ಅದನ್ನು ಹೇಳ್ತಾರೆ ಭಗವತ್ಪಾದರು, ಯದ್ಯಪಿ ಆತ್ಮ ವಿನಾಶ ನಿಮಿತ್ತೋ ಮೋಹೋ ನ ಸಂಭವತಿ ನಿತ್ಯ ಆತ್ಮ ಇತಿ ವಿಜಾನತಃ. ಆತ್ಮನಿತ್ಯ ಅಂತ ಗೊತ್ತಾದವನಿಗೆ ಇದು ಯಾವುದು ಬರುವುದಿಲ್ಲ. ಮತ್ತೆ ಇನ್ನು ಮುಂದಿನ ಉಪದೇಶ ಯಾಕೆ ಭಗವಂತ ಹೇಳಿದ ಮತ್ತೆ ಅಂದರೆ, ತಥಾಪಿ ಶೀತೋಷ್ಣ ಸುಖ ದುಃಖ ಪ್ರಾಪ್ತಿ ನಿಮಿತ್ತೋ ಮೋಹೋ ಲೌಕಿಕೋ ದೃಶ್ಯತೆ. ಈಗ ಹೇಗಿದೆ ನೋಡಿ, ಆತ್ಮನಿತ್ಯ ಅಂತ ಎಲ್ರಿಗೂ ಗೊತ್ತಾಗಿದೆ ನಮಗೆ. ಈಗಲ್ಲ, ಕೃಷ್ಣೇಶ್ವರ ಪಾಠ ಮಾಡಿದಾಗಲೇ ಗೊತ್ತಾಗಿತ್ತು. ಈಗ 27 ವರ್ಷ ಆಯ್ತು ಈಗ ಪಾಠ ಬಿಟ್ಟು. ನಾನು ಪರಿಸ್ಥಿತಿ ಏನು ಅಂತಂದರೆ, 2 ಶಾಲೆ ಓದ್ಕೊಂಡೆ ಮೊನ್ನೆ. ಶಕ್ಕರ್ಗಢ ಅಂತ ಊರಿಗೆ ಹೋಗಿದ್ದೆ ರಾಜಸ್ಥಾನದಲ್ಲಿ. ಅಲ್ಲಿ ಚಳಿ ಶುರುವಾಗಿತ್ತು ಜೋರು. ಒಂದು ಶಾಲೆ ಸಾಕಾಗೋದಿಲ್ಲ ಅಂತ 2 ಶಾಲೆ. ಡೆಲ್ಲಿಯಲ್ಲೂ ಹಾಗೆ ಮಾಡಿದೆ, 2 ಶಾಲೆ ಓದ್ಕೊಂಡ್ಬಿಟ್ಟೆ. ಇದರ ಪೂಜೆ ಕೂತ್ಕೊಳ್ಳೋದೇ ಕಷ್ಟ ಅನ್ನೋ ಪರಿಸ್ಥಿತಿ. ಎಲ್ಲೋಯ್ತು ನನ್ನ ವಿವೇಕ? ಭಗವತ್ಪಾದರು ಬರೀತಾರೆ, ಅರೆ ಅದು ಸತ್ಯ. ತಥಾಪಿ ಶೀತೋಷ್ಣ ಸುಖ ದುಃಖ ಪ್ರಾಪ್ತಿ ನಿಮಿತ್ತ ಮೋಹ ಲೌಕಿಕ ದೃಶ್ಯತೆ. ಅದು ಇನ್ನೂ ನಮಗೆ ಕಣ್ಣಿಗೆ ಕಟ್ಟುವಾಗಿದೆ, ಅನುಭವದಲ್ಲಿದೆ, ಕಾಣ್ತಾ ಇದೆ.
ಹಾಗಾಗಿ ಸುಖ ವಿಯೋಗ ನಿಮಿತ್ತೋ ಮೋಹ ದುಃಖ ನಿಯೋಗ ನಿಮಿತ್ತಶ್ಚ ಶೋಕ. ಅದನ್ನು ಬಿಡಿಸ್ಬಿಡ್ತಾರೆ ಇಲ್ಲಿ. ಶೋಕ ಮತ್ತು ಮೋಹ ಅಂದರೆ ಏನು ಅಭಿಪ್ರಾಯ ಇಲ್ಲಿ ಅಂತಂದರೆ, ಸುಖ ವಿಯೋಗ ನಿಮಿತ್ತೋ ಮೋಹ, ನಮಗೆ ಬರ್ತಾ ಇದ್ದಂಥ ಸುಖ ಅದು ಹೊರಟು ಹೋಯಿತು ಅಂದರೆ ಆವಾಗ ಅದನ್ನು ಮೋಹ ಅಂತ ಹೇಳ್ತೇವೆ ನಾವು. ದುಃಖದ ಸೇರುವಿಕೆ ಬರುವಿಕೆ ಆಯಿತು ಅಂದರೆ ಆ ಕಾರಣಕ್ಕೆ ನಾವು ಅದನ್ನು ಶೋಕ ಅಂತ ಹೇಳ್ತೇವೆ. ಇದು ನಮಗೆ ಕಾಣ್ತಾ ಇದೆ ನಿತ್ಯ ಜೀವನದಲ್ಲಿ. ಅರ್ಜುನನಿಗೆ ಇದು ಕಾಣದಿರುತ್ತೆ. ಇತ್ಯೇತದ್ ಅರ್ಜುನಸ್ಯ ವಚನಂ ಆಶಂಕ್ಯ ಭಗವಾನಃ. ಇದು ಒಂದು ವೇಳೆ ಈ ಮಾತು ಹೇಳದೇ ಹೋದರೆ ಮುಂದಿನ ಶ್ಲೋಕಕ್ಕೆ ಬೆಲೆಯೇ ಇಲ್ಲ, ವಾಸ್ತವಿಕವಾಗಿಲ್ಲ. ಅಂದರೆ ಇಷ್ಟು ಅರ್ಥ ಮಾಡಿಕೊಳ್ಳೆ, ಇಷ್ಟು ಇಟ್ಕೊಳ್ಳೇಬೇಕು ನಾವು. ಇದು ಭಗವತ್ಪಾದನ್ನು ಹೊಸದಾಗಿ ಸೇರಿಸಿದ್ದು ಅಂತ ಹೇಳೋದಕ್ಕೆ ಸುತರಾಮ್ ಸಾಧ್ಯ ಇಲ್ಲ. ಯಾಕೆಂದರೆ ಆ ಭಾಷ್ಯ ಮತ್ತೆ ಮುಂದಕ್ಕೆ ಹಾಗೆ ಹೇಳುತ್ತೆ. ಓಹೋ, ಭಗವಂತ ಅರ್ಜುನನ ಮೇಲೆ ಅದೆಂಥದ್ದು ಶಬ್ದ ಇದೆಯಲ್ಲ ಇಂಗ್ಲೀಷ್ನಲ್ಲಿ, ಬಾಡಿ ಲ್ಯಾಂಗ್ವೇಜ್, ಅದನ್ನು ಚೆನ್ನಾಗಿ ಕೃಷ್ಣ ಬಲ್ಲವ ಅಂತ ಇದರಿಂದ ಗೊತ್ತಾಗುತ್ತೆ ನಮಗೆ. ಅರ್ಜುನ ಮನಸ್ಸಿನಲ್ಲಿ ಬಂದುಬಿಡ್ತದೋ, ಏನು ಇದು ಅಷ್ಟಾದರೂ ನಮಗೆ ಮತ್ತೆ ಇದೆಲ್ಲ ಇದೆಯಲ್ಲ, ಇದು ಆತ್ಮನಿತ್ಯ ಅಂತ ಗೊತ್ತಾಯ್ತು ನನಗೆ ಅಂತ. ಅದಕ್ಕೆ ಭಗವಂತ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನಃ ಅಂತಂದ್ಬಿಟ್ಟ ಭಗವಂತ. ಅದನ್ನು ಭಗವತ್ಪಾದರು ಭಾಳ ಚೆನ್ನಾಗಿ ಬಿಡಿಸ್ತಾರೆ. ನಾನು ಮುಖ್ಯವಾಗಿ ಹೇಳಬೇಕಾದ್ದು ಆ ಅವತಾರಿಕೆಗಳು ಕೂಡ ಭಗವತ್ಪಾದರು ಎಷ್ಟು ಅದ್ಭುತವಾಗಿ ಮತ್ತು ಎಷ್ಟು ಮನಸ್ಸಿಗೆ ಅದೊಂದು ಸಾರಿ ನಮಗೆ ನಿಲ್ಲಬೇಕು, ಗಟ್ಟಿಯಾಗಬೇಕಾದ ಆ ಶ್ಲೋಕಗಳ ಪರಸ್ಪರ ಸಂಬಂಧ, ಭಗವಂತ ಎತಕ್ಕಾಗಿ ಹೇಳಿದ, ಅಲ್ಲಿ ರಹಸ್ಯ ಏನು, ಅದು ಅಚ್ಚಳಿಯದೆ ಉಳಿಬೇಕು. ಅದಕ್ಕೆ ಎಷ್ಟು ಬೇಕೋ ಅಷ್ಟು 4 ವಾಕ್ಯದಲ್ಲಿ ಅವತಾರಿಕೆಯನ್ನು ಕೊಟ್ಟೇ ಭಗವತ್ಪಾದರು ಶ್ಲೋಕಕ್ಕೆ ಭಾಷ್ಯವನ್ನು ಮುಂದಕ್ಕೆ ತೊಗೊಂಡು ಹೋಗ್ತಾರೆ. ಇದಿಷ್ಟು ಮಾತ್ರ ನಾನು ಈ ಶ್ಲೋಕದಲ್ಲಿ ಹೇಳೋದಕ್ಕೆ ಇಷ್ಟಪಟ್ಟಿದ್ದೇನೆ. ಯಾಕೆಂದರೆ ಮತ್ತೆ ಶ್ಲೋಕಗಳನ್ನೆಲ್ಲ ಹೇಳ್ತಾ ಹೋದರೆ ಅದು ಭಾಳ ಮುಂದುವರಿಯುತ್ತೆ. ಏನು ಅಲ್ಲೂ ಕೂಡ ಅಭಿಪ್ರಾಯವನ್ನು ಹೇಳಿದ್ದನ್ನು ನಿರಾಕರಣೆ ಮಾಡೋ ಹಾಗೇ ಇಲ್ಲ. ಆದರೂ ಕೂಡ ಸಮಯದ ಅನುಗುಣವಾಗಿ ಹೇಳಬೇಕಲ್ಲ. ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಸ್ತತ್ವ. ಇಲ್ಲಿ ಅಂತ ಶಬ್ದ ಬಂದಿದೆ. ಉಭಯ ಅಪಿ ದೃಷ್ಟ ಅಂತಃ ತು ಅನಯೋ ತತ್ವದರ್ಶಿಭಿ ಅಂತ ಶ್ಲೋಕ ಅದು. ಇಲ್ಲಿ ಅಂತ ಒಂದು ಶಬ್ದ ಬಂದಿದೆ. ಭಾಷ್ಯ ಯಾಕೆ ಬೇಕು ಅನ್ನೋದು ನಾವು ಇಲ್ಲೂ ಕೂಡ ವಿಶೇಷವಾಗಿ ಗಮನಿಸ್ಬೋದು. ಮತ್ತು ಎಷ್ಟು ಸಮರ್ಪಕವಾಗಿ ಭಗವತ್ಪಾದರು ಶಬ್ದವನ್ನು ನಮಗೆ ತಿಳಿಸಿಕೊಡ್ತಾರೆ ಅನ್ನೋದನ್ನು ನಾನು ಇಲ್ಲಿ ಉಲ್ಲೇಖ ಮಾಡಬೇಕು. ಇದು ಇಡೀ ಶ್ಲೋಕವನ್ನೇ ಪದೇ ಪದೇ ನಾವು ಮನಸ್ಸಿಗೆ ತಂದುಕೊಳ್ಳೋದು ಬಹಳ ಅವಶ್ಯಕತೆ ಇದೆ. ಭಾಷ್ಯವನ್ನು ಅಷ್ಟು ಅದ್ಭುತವಾಗಿದೆ ಈ ಶ್ಲೋಕ. ಇದೊಂದು ಒಗಟು ಥರ ಇದೆ. ಇದು ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ, ಅದನ್ನು ಭಗವತ್ಪಾದರು ಬಿಡಿಸಿದ ರೀತಿ ಇದೆಯಲ್ಲ ಅನ್ಯಾದೃಶವಾಗಿದೆ. ಅಷ್ಟಾದರೂ ನಾನು ಅದಕ್ಕೆ ಹೋಗದೆ ಇಲ್ಲಿ ಅಂತ ಶಬ್ದ ಒಂದನ್ನೇ ಹೇಳೋದರ ಮೂಲಕ ನಾನು ಮುಂದಕ್ಕೆ ಹೋಗ್ತೇನೆ. ಅಂತಂದರೆ ಶಬ್ದಕ್ಕೆ ಬೇಕಾದಷ್ಟು ಅರ್ಥಗಳಿವೆ. ನಾವು ಕೋಶವನ್ನು ನೋಡಿದ್ದೇ ಆದರೆ ಇದು ಅವ್ಯಯ. ಈ ಅವ್ಯಯಕ್ಕೆ ಬೇಕಾದಷ್ಟು ಅರ್ಥಗಳನ್ನು ನಾವು ಕಾಣ್ಬೋದು. ಈಗ ಇಲ್ಲಿ ಭಗವಂತ ಏನನ್ನು ಇಟ್ಟುಕೊಂಡು ಅಭಿಪ್ರಾಯ ಹೇಳ್ತಾ ಇದ್ದಾನೆ ಅನ್ನೋದು ಹೇಳಬೇಕಲ್ಲ. ಕೊನೆ ಅಂತ ಒಂದು ಅರ್ಥ ಇದೆ ಅಂತ ಅನ್ನೋದಕ್ಕೆ, ಒಳಗೆ ಅಂತ ಒಂದು ಅರ್ಥ ಇದೆ ಅಂತ ಅನ್ನೋದಕ್ಕೆ. ಹೀಗೆ ಬೇಕಾದಷ್ಟು ಅರ್ಥಗಳಿವೆ. ಈಗ ಇಲ್ಲಿ ಭಗವಂತ ಏನು ಹೇಳ್ತಾ ಇದ್ದಾನೆ, ನಾ ಅಸತಃ ವಿದ್ಯತೆ ಅನ್ನೋ ಈ ಶ್ಲೋಕದಲ್ಲಿ ಅಂತಶಬ್ದವನ್ನು ಯಾವ ಅರ್ಥದಲ್ಲಿ ಹೇಳಿದ್ದಾನೆ ಅಂತ ಭಗವತ್ಪಾದರು ನಿರ್ಣಯ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ಈ ವಿಷಯದಲ್ಲಿ ಯಾರಿಗೆ ನಿರ್ಣಯ ಇದೆಯೋ ಅಂತ ಅರ್ಥ. ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ, ಅಸತ್ ಮತ್ತು ಸತ್, ಇದು ಎರಡರ ವಿಷಯದಲ್ಲಿ ಯಾರಿಗೆ ಅಂತಹ ಅಂದರೆ ಇಲ್ಲಿ ಏನು ಒಳಗೆ ಅಂತ ಹೇಳೋದೆ, ಕೊನೆ ಅಂತ ಹೇಳೋದೆ, ಏನು ಹೇಳಿದರೂ ಅದು ಸ್ವಾರಸ್ಯವಿಲ್ಲ, ಸರಿ ಹೋಗೋದಿಲ್ಲ. ಅಂತಹ ನಿರ್ಣಯ ಯಾರಿಗಿದೆಯೋ ಅವ ನಿಜವಾದ ತತ್ವದರ್ಶಿ, ಅವ ನಿಜವಾದ ಜ್ಞಾನಿ ಅಂತ ನಾವು ಹೇಳಬೇಕು. ಭಗವಂತನ ಅಭಿಪ್ರಾಯವನ್ನು ಭಗವತ್ಪಾದರು ಅನಯೋ ತತ್ವದರ್ಶಿಭಿ ಅಂತಹ ದೃಷ್ಟ ಅಂದರೆ ನಿರ್ಣಯವನ್ನು ಅವರು ಕಂಡುಕೊಂಡವರು ಅಂತ ಬರೀತಾರೆ ಭಾಷ್ಯಕ್ಕೆ. ಈಗ ಇಲ್ಲಿ ಈ ಒಂದು ಅರ್ಥವನ್ನು ನಮಗೆ ಕೊಡದೇ ಹೋಗಿದ್ದರೆ ಈ ಅಂತಃಶಬ್ದಕ್ಕೆ ಏನೇನು ಸಾಧ್ಯವೋ ಆ ಎಲ್ಲ ಅರ್ಥವನ್ನು ನಾವು ಮಾಡೋದಾಗಿತ್ತು. ಇದು ಒಂದು. ಆದರೆ ಮಾಡಬಹುದಾಗಿತ್ತು, ಮಾಡಿದ್ದೇ ಆದರೆ ಈ ಶ್ಲೋಕದ ಅಭಿಪ್ರಾಯ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂದರೆ ಭಗವಂತ ಏನು ಹೇಳ್ತಿದ್ದಾನೆ, ಅಸತ್ತು ಮತ್ತು ಸತ್ತು ಈ ಎರಡರ ಮಧ್ಯೆ ಅಥವಾ ಈ ಎರಡಕ್ಕೆ ಅಂತ ನಾವು ಇಟ್ಕೊಳ್ಬೇಕು.
ಅಷ್ಟಿಟ್ಕೊಂಡ ಮೇಲೆ ಮತ್ತೆ ಮುಂದಕ್ಕೆ ಅಂತಃಶಬ್ದಕ್ಕೆ ಇನ್ನೇನೋ ಅರ್ಥವನ್ನು ನಾವು ಇಟ್ಕೊಂಡಿದ್ದೇ ಆದರೆ ಅದು ಹೆಂಗೆ ಸಾಧ್ಯ ಆಗುತ್ತೆ? ಆಗುವುದೇ ಇಲ್ಲ. ಯಾವುದನ್ನು ಇಟ್ಕೊಳ್ಬೇಕು ಅಂದರೆ ಇವೆರಡರ ವಿಷಯದಲ್ಲಿ ನಿರ್ಣಯವನ್ನು ಯಾರು ಕಂಡುಕೊಂಡಿದ್ದಾನೋ ಅವನೇ ತತ್ವದರ್ಶಿ, ಅಥವಾ ತತ್ವದರ್ಶಿಗಳಾದವರೆಲ್ಲ ಕೊಂಡರೆ ಆ ನಿರ್ಣಯವನ್ನು ಮಾಡಿಕೊಂಡಿರುತ್ತಾರೆ. ಅಸತ್ ಇದು ಅಸತ್, ಇದು ಸತ್ ಅಂತ ತೀರ್ಮಾನವನ್ನು ಮಾಡಿರುತ್ತಾರೆ. ಅಂತ ಇಷ್ಟು ಹೇಳಿದ್ರಿಂದ ಇದಕ್ಕೆ ಎಷ್ಟು ಅರ್ಥವ್ಯಾಪ್ತಿ ಬಂತು ಅಂತ ನೀವು ಯೋಚನೆ ಮಾಡಿ. ಈಗ ಅದನ್ನು ನಾನು ಮುಖ್ಯವಾಗಿ ಉಲ್ಲೇಖ ಮಾಡಬೇಕಾದ್ದು. ಅಂತಃಶಬ್ದಕ್ಕೆ ಒಂದು ನಿರ್ಣಯನ ಅರ್ಥ ಹೇಳಿದ ಮಾತ್ರಕ್ಕೆ ಒಂದು ವೈಶಿಷ್ಟ್ಯ ಅಲ್ಲಿ ಬಂತು ಅನ್ನೋದು ಒಂದಾದರೆ, ಅದಕ್ಕಿಂತ ಹೆಚ್ಚು ಆ ನಿರ್ಣಯವನ್ನು ಕೊಟ್ಟಿದ್ದರಿಂದ ಇಡೀ ಶ್ಲೋಕದ ಒಂದು ತಾತ್ಪರ್ಯ ಅಥವಾ ನಾವು ಅದರಿಂದ ಒಂದು ತಿಳಿಬೇಕಾದಂಥ ಅಂಶ ಅದು ಎಷ್ಟು ಬೃಹದಾಕಾರವಾಗಿ ನಮ್ಮ ಕಣ್ಣು ಮುಂದೆ ಬಂದು ನಿಲ್ಲೋದಕ್ಕೆ ಸಾಧ್ಯ ಅಂತ ನಾವು ಊಹೆ ಮಾಡಬಹುದು. ಇದು 17ರ ಒಂದು ಶ್ಲೋಕ. ಇನ್ನು 18ನೇ ಶ್ಲೋಕದಲ್ಲಿ ಈ ಒಂದು ಪರಿಪೂರ್ಣವಾಗಿ ವೇದಾಂತದ ಅರ್ಥವನ್ನು ಹೊಂದಿರುವಂಥದ್ದು ಈ ನಾಸತೋ ವಿದ್ಯತೆ ಭಾವೋ ನಾಭಾವ ವಿದ್ಯತೆ ಸ್ತಃ. ಅದಾದಮೇಲೆ ಭಗವಂತ ಹೇಳಿದ ಅದರ ಮಧ್ಯೆ ಅವಿನಾಶಿ 17ನೇ ಶ್ಲೋಕ ಅವಿನಾಶಿರು ತದ್ವಿಧಿ ಏನ ಸರ್ವಮಿದಂ ತತಂ ಶ್ಲೋಕ ಬಂತು. ಅದಾದಮೇಲೆ 18ನೇ ಶ್ಲೋಕ ಅಂತವಂತ ಇಮೇ ದೇಹ ನಿತ್ಯಸ್ಯೋಕ್ತಾ ಶರೀರಿಣಃ ಅನಾಶಿನಃ ಅಪ್ರಮೇಯಸ್ಯ ತಸ್ಮಾತ್ ಯುದ್ಧಸ್ವ ಭಾರತ. ಇಷ್ಟು ಹೇಳಿದ ಭಗವಂತ ಈಗ ಅರ್ಜುನನ್ನ ಕರ್ಮಕ್ಕೆ ಪ್ರೇರೇಪಣೆ ಮಾಡ್ತಾನೆ ನೋಡಿ. ಇದು ಭಗವತ್ಪಾದರಿಗೆ ಇಲ್ಲಿ ನಮಗೆ ಮತ್ತೆ ತಮ್ಮ ಭಾಷ್ಯದ ಮೂಲಕ ಎಷ್ಟು ಸ್ಪಷ್ಟವಾಗಿ ಮತ್ತು ಸ್ವಚ್ಛವಾಗಿ ನಮ್ಮನ್ನು ನಮ್ಮ ಕರ್ತವ್ಯಕ್ಕೆ ಪ್ರೇರೇಪಣೆ ಮಾಡ್ತಾರೆ ಅನ್ನೋದು ಇಲ್ಲಿ ಕೆಳಗಡೆ ಭಾಷ್ಯ ನಾವು ನೋಡಿದರೆ ನಮಗೆ ಎದ್ದು ಕಾಣುತ್ತೆ. ಯಾಕೆ ಅಂತಂದರೆ ತಸ್ಮಾರುದ್ಧಸ್ಯ ಭಾರತ ಅಂತ ಭಗವಂತನ ಮಾತು. ಈ ತಸ್ಮಾರುದ್ಧಸ್ಯ ಭಾರತ ಅಂದರೆ ಏನು ಅಂತ ಭಗವತ್ಪಾದರು ಕೆಳಗಡೆ ವಿಸ್ತಾರವಾಗಿ ಅದಕ್ಕೆ ವಿಶೇಷವಾಗಿ ಭಾಷ್ಯವನ್ನು ಬರೆದಿದ್ದಾರೆ. ನಾನು ಅಷ್ಟನ್ನು ವಿಸ್ತಾರ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಪ್ರತಿಯೊಬ್ಬ ವ್ಯಕ್ತಿ ಅವನವನ ಕರ್ತವ್ಯವನ್ನು ಹೇಗೆ ಮಾಡಬೇಕು ಅನ್ನೋದಕ್ಕೆ ಪರಿಪೂರ್ಣವಾದಂಥ ಒಂದು ಪ್ರೇರಣೆ ಈ ಶ್ಲೋಕದಲ್ಲಿ ನಮಗೆ ಸಿಗುತ್ತೆ. ಏನು ಕಾರಣ ಅಂದರೆ ಭಗವಂತ ಮೊದಲು ಹೇಳಿದ ಅಂತವಂತ ಇಮೇ ದೇಹಾಹ ನಿತ್ಯಸ್ಯ ಶರೀರಿಣಃ, ಇದೆಲ್ಲವೂ ಕೂಡ ನಮಗೆ ಬರುವುದು ಅಂತ ಭಗವಂತನ ಮಾತಲ್ಲಿ. ಆದ್ದರಿಂದ ನಾಶವೇ ಇಲ್ಲದಂತಹ ಒಂದು ವಸ್ತು ನೀನಾಗಿರೋದ್ರಿಂದ ನಿನಗೆ ಯಾಕಾದರೂ ದುಃಖ ಪಡಬೇಕು, ನೀನು ನಿನ್ನ ಕರ್ತವ್ಯವನ್ನು ಮಾಡು ಅಂತ ಹೇಳುವಾಗ ನಮ್ಮ ಕರ್ತವ್ಯಕ್ಕೆ ನಾವು ಇಳಿಯುವುದಿದೆಯಲ್ಲ ಅತ್ಯಂತ ಮುಖ್ಯ. ಈ ವಿಷಯದಲ್ಲೂ ನಾನೊಂದು ಘಟನೆಯನ್ನು ನೆನಪು ಮಾಡಬೇಕು. ಹೋವೆ ಶೇಷಾದ್ರಿ ಅಂತ ಬಹಳ ದೊಡ್ಡ ಚಿಂತಕರು ಮತ್ತು ಅತ್ಯಂತ ಶ್ರೇಷ್ಠ ಸಾಮಾಜಿಕ ಕಾರ್ಯಕರ್ತರು, RSSನ ಪ್ರಚಾರಕರಾಗಿದ್ದರು ಮತ್ತು ಸರ್ಕಾರಿ ವ್ಯವಹಾರವಾಗಿ ಕೂಡ ಇದ್ದರು. ನಾವೆಲ್ಲ ಅವ್ರನ್ನ ಬಹುಶಃ ಅನೇಕರು ಕೇಳಿರ್ಬೋದು, ಇನ್ನು ಅನೇಕರು ನೋಡಿರ್ಬೋದು. ಅವರು ಒಂದು ಮೀಟಿಂಗನ್ನು ತಗೊಂಡಿದ್ದರು. ಅದೊಂದು ಸೇವಾವೃತ್ತಿಗಳ ಪೂರ್ಣಾಧಿ ಕಾರ್ಯಕರ್ತರ ಒಂದು 3 ದಿನದ ಪ್ರೇರಣಾತ್ಮಕವಾದ ಒಂದು ಮೀಟಿಂಗ್ ಅದು. ಅಲ್ಲಿಗೆ ಉಪನ್ಯಾಸಕ್ಕೆ ಸತ್ಯನಾರಾಯಣ ಶಾಸ್ತ್ರಿಗಳು ಅಂತ ಅವರು ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿದ್ದರು ವಿಜಯ ಕಾಲೇಜಿನಲ್ಲಿ. ಆಮೇಲೆ ವಾಲಂಟಿಯರ್ಲಿ ರಿಟೈರ್ಮೆಂಟ್ ತೊಗೊಂಡು ವೇದಾಂತ ಅಧ್ಯಯನವನ್ನು ಮಾಡಿ ವಿವೇಕಾನಂದ ಕೇಂದ್ರದಲ್ಲಿ ವಿಶೇಷವಾಗಿ, ಆಮೇಲೆ ಜಿಗಣಿ ನಮ್ಮ ಡಾಕ್ಟರ್ ನಾಗೇಂದ್ರ ಅವರ ಜೊತೆಗೆ ಅವರು ಕೆಲಸ ಮಾಡ್ತಾಯಿದ್ರು. ಅವರನ್ನು ಆ ದಿವಸ ಉಪನ್ಯಾಸಕ್ಕೆ ಕರೆದಿದ್ರು. ಅವರು ಸ್ವತಃ ವೇದಾಂತ ಓದಿದವರಾದ್ದರಿಂದ ವೇದಾಂತ ಪರವಾಗಿಯೇ ತುಂಬ ಅವರ ಒತ್ತು ಕೊಟ್ಟು ಅವ್ರ ಮಾತು ಹೇಳ್ತಾ ಬಂದರು. ಎಲ್ಲ ಆದಮೇಲೆ ನಿಮಗೇನೋ ಸಂದೇಹ ಇದ್ದರು. ಅವ್ರು ಮತ್ತೆ ಸಾಮಾನ್ಯವಾಗಿ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಅನುಕೂಲ ಆಗುವಾಗೆ ಅವರವರ ಉಪನ್ಯಾಸ, ಅವರು ಬೇರೆಯವ್ರ ಥರ ಇರೋದಿಲ್ಲ. ಅದನ್ನು ಹಾಗೇ ಅದರಲ್ಲಿ ಸಂದೇಹ ನಮಗೆ ಬರೋದು ಅಂದರೆ ಪ್ರಶ್ನೆ ಕೇಳೋದಕ್ಕೆ ಅವಕಾಶ ಆಗುವಾಗ ಇಟ್ಟೇ ಎಲ್ಲ ತಮ್ಮ ಉಪನ್ಯಾಸ ಮಾಡಿದರು. ವೇದಾಂತಕ್ಕೆ ಒತ್ತು ಕೊಟ್ಟು ಉಪನ್ಯಾಸ ಮಾಡಿದರು. ಸೇವಾವೃತ್ತಿಗಳು ಕೇಳೋದರ ಮೊದಲು ಆ ದಿವಸ ಶೇಷಾದ್ರಿಗಳು ಇದರಲ್ಲಿ ಅವರು ತಕ್ಷಣ ಒಂದು ಮಾತು ಕೇಳಿದರು, ಶಾಸ್ತ್ರಿಗಳೇ, ಈ ರೀತಿ ನೀವು ವೇದಾಂತವನ್ನು ಹೇಳಲಿಕ್ಕೆ ಹೊರಟ್ರೆ ಈ ಸೇವಾವೃತ್ತಿಗಳಿಗೆ ಇದರಿಂದ ಏನು ಪ್ರಯೋಜನ? ಏನಾದ್ರು ಪ್ರಯೋಜನ ಇದೆಯಾ? ಅವರು ಕಾರ್ಯಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಾದವರು, ಅವ್ರಿಗೆ ಕೆಲಸ ಮಾಡೋದಕ್ಕೆ ನೀವೇನು ಹೇಳಬೇಕು ಅದನ್ನು ಹೇಳಬೇಕು. ಬಿಟ್ಟರೆ ಈ ಥರ ವೇದಾಂತದ ಇದನ್ನು ಹೇಳಿದರೆ ಏನು ಪ್ರಯೋಜನ? ಇದೊಂದು ಸಂದೇಹ ನನಗೆ ಬಂದಿದೆ ಅಂತ ಶೇಷಾದ್ರಿಗಳು ಕೇಳ್ಬಿಟ್ರು. ಅದಕ್ಕೆ ಸತ್ಯನಾರಾಯಣ ಶಾಸ್ತ್ರಿಗಳು ಹೇಳಿದರು,
ಒಳ್ಳೆ ಪ್ರಶ್ನೆ ಕೇಳಿದ್ರಿ ಶೇಷಾದಿಗಳು. ವೇದಾಂತ ಚೆನ್ನಾಗಿ ಓದಿದರೆ ಸರಿಯಾಗಿ ಕೆಲಸ ಮಾಡೋದಕ್ಕೆ ಬರೋದು, ಇಲ್ಲಾಂದ್ರೆ ಸರಿಯಾಗಿ ಕೆಲಸ ಮಾಡೋದಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ನಾನು ಹಾಗೆ ಒತ್ತು ಕೊಟ್ಟು ಹೇಳ್ತಾ ಇದ್ದೇನೆ. ನಿಮಗೊಂದು ಉದಾಹರಣೆ ಕೊಡ್ತೇನೆ ನೋಡಿ. ನೀವು ರಾಮಾಯಣ ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಏನಾಯಿತು, ರಾಮ ವೇದಾಂತ ಓದಿದಾನೋ ಇಲ್ಲೋ, ಅಥವಾ ವೇದಾಂತವನ್ನು ಜೀವನದಲ್ಲಿ ಇಟ್ಕೊಂಡಿದ್ನೋ ಇಲ್ಲೋ, ಎಲ್ಲರೂ ನಾವು ಒಪ್ತೇವೆ. ಎಲ್ಲದಲ್ಲಿಯೂ ಆದರ್ಶ ಅಂದಮೇಲೆ ಅದು ಮತ್ತೆ ಇದ್ದೇ ಇದೆ. ಮತ್ತು ಅಲ್ಲಿವರೆಗೂ ಒಂದು ಗೊತ್ತಾಗುತ್ತೆ ನಮಗೆಲ್ಲ ಅವನ ಲಕ್ಷಣ ನೋಡಿದರೂ ಕೂಡ. ಅದಕ್ಕೆ ಕೊನೆಗೇನಾಯಿತು, ಸಮುದ್ರ ಲಂಘನ ಮಾಡಬೇಕು. ಅಲ್ಲಿವರೆಗೂ ತನ್ನ ಕರ್ತವ್ಯವನ್ನು ಮಾಡ್ಕೊಂಡು ಬಂದ. ಹೇಗೆ ಬಂದ ನಮಗೆಲ್ಲರಿಗೂ ಗೊತ್ತಿದೆ. ಸಮುದ್ರ ಲಂಘನ ಮಾಡಬೇಕು, ಸಮುದ್ರವನ್ನು ದಾಟಬೇಕಾದ್ರೆ ಹೇಗೆ ನೋಡೋದು, ಸೇತುವೆ ಮಾಡಬೇಕು. ಸೇತುವೆ ಮಾಡೋದಕ್ಕೆ ನಮ್ಮ ಹತ್ರ ಸಾಮಾನ್ಯ ಕೆಲಸವಲ್ಲ, ಸಾಧ್ಯವಿಲ್ಲ. ಈಗ ಆದಷ್ಟು ಬೇಗ ಲಂಕೆಗೆ ಹೋಗಿ ಸೀತೆಯನ್ನು ಬಿಡಿಸ್ಕೊಂಡು ಬರಬೇಕು. ಅದಕ್ಕೋಸ್ಕರ ಸಮುದ್ರಕ್ಕೆ ಒಂದು ಕರೆ ಕೊಟ್ಟ ರಾಮ. ಇದು ರಾಮಾಯಣದಲ್ಲಿ ಬರುವಂಥ ಮಾತಲ್ವೇ ಶೇಷಾದ್ರಿಗಡೆ. ರಾಮ ಹೇಳಿದ, ದಾರಿ ಬಿಡು, ನನಗೆ ಹೋಗಬೇಕಾಗಿದೆ, ಲಂಕೆ ಹೋಗಬೇಕಾಗಿದೆ, ದಾರಿ ಬಿಡು ಅಂದ. ಬಿಡುವುದಿಲ್ಲ ಅಂತ ದರ್ಪದಲ್ಲಿ ಕೂತ ಸಮುದ್ರ ರಾಜ. ಏನು ಮಾಡಿದ, ರಾಮ ಹೇಳಿದ, ಚಾಪಮಾಹಾರ ಸೌಮಿತ್ರೇ ಅಂತ ತಮ್ಮನಿಗೆ ಹೇಳೇ ಬಿಟ್ಟ. ತಗೋ ಬಿಲ್ಲು ಬಾಣತ್ತಾ, ನೋಡ್ತೀನಿ ನಾನು ಇವನು ಏನು ಮಾಡ್ತಾನೆ ನೋಡ್ತೇನೆ, ದಾರಿ ಬಿಡಲ್ಲ ಇವನು ಅಂತ ಹೇಳಿದ ರಾಮ. ಅಲ್ಲಿ ರಾಮ ಏನಂತ ಹೇಳ್ಕೊಂಡು ಕೂತ್ನ. ಹಾಗಿದೆಯಾ ಕಥೆ? ರಾಮಾದ್ದಕ್ಕೆ ಅದನ್ನು ಹೇಳಿದ ಅಂತ ನಾವು ಹೇಳ್ತೇವೆ ಇಲ್ಲೋ. ರಾಮಾದ್ದಕ್ಕೆ ಆ ಮಾತನ್ನು ಹೇಳಿದ. ದಾರಿ ಬಿಡು ಅಂತ ಕೇಳಿದ, ಬಿಡುವುದಿಲ್ಲ ಅಂದ. ಧರ್ಮ ಕಾರ್ಯ ಆಗಬೇಕು, ಬಿಲ್ಲು ಬಾಣ ನೋಡ್ತೀನಿ ನಾನು ಇವನನ್ನು ಅಂದ. ಇದು ವೇದಾಂತ ಗೊತ್ತಿದ್ದವರಿಗೆ ಮಾತ್ರ ಸಾಧ್ಯ, ವೇದಾಂತ ಕೈಕಾಲು ಇಳಿದವರಿಗೆ ಮಾತ್ರ ಸಾಧ್ಯ. ಅದಕ್ಕೋಸ್ಕರ ವೇದಾಂತಕ್ಕೆ ಒತ್ತು ಕೊಟ್ಟಿದ್ದು ನಾನು ಅಂತ ಸತ್ಯನಾರಾಯಣ ಶ್ರೀಗಳು ಉತ್ತರ ಕೊಟ್ಟರು. ಎಷ್ಟೋ ಜನಕ್ಕೆ ಭ್ರಾಂತಿ ಇದೆ. ಅದಕ್ಕೆ ಶೇಷಾದ್ರಿಗಳ ಪ್ರಶ್ನೆ. ಶೇಷಾದ್ರಿಗಳಿಗೆ ಅದ್ರ ಬಗ್ಗೆ ಸಂದೇಹ ಇತ್ತು ಅಂತ ನಾನು ಹೇಳಿದ್ರೆ, ಸಾಮಾನ್ಯರಿಗೆ ಇದೊಂದು ಸಮಸ್ಯೆ ಇಲ್ಲ. ಅದನ್ನು ಅವರು ಎತ್ತಿ ಹಾಕಿ ಸೇವಾರ್ಥಿಗಳ ಅಂಥ ಪ್ರಶ್ನೆಗಳು ಕೇಳ್ತಾರೆ ಅಂತ ಇಲ್ಲ. ಅದಕ್ಕೊಂದು ಪ್ರಶ್ನೆ ಎತ್ತಿ ಹಾಕಿದ್ರು ಅಂತ ನಾನು ಭಾವಿಸ್ತೇನೆ. ಅಂದರೆ ಆ ರೀತಿ ದೇಹಿನೋಸ್ಮಿನ್ ಯಥಾ ದೇಹೇ ಅಂತೆಲ್ಲ ಕೇಳಿದ ಮೇಲೆ ಸಾಮಾನ್ಯವಾಗಿ ಮನಸ್ಸಿಗೆ ಹೇಗೆ ಬರಬೇಕು, ನಮಗೆಲ್ರಿಗೂ ಅರ್ಥ ಆಗುತ್ತೆ. ಆದರೆ ಭಗವಂತನೇ ಹೇಳ್ತಾನೆ ಯುದ್ಧಸ್ವ ಅಂತ ಸ್ಪಷ್ಟ ಹೇಳಿದ ಈ ಶ್ಲೋಕದಲ್ಲಿ, ತಸ್ಮಾರುದ್ಧಸ್ಯ ಭಾರತ. ಅದರ ಹಿಂದೆ ಹೇಳ್ತಾನೆ ಅಂತವಂತ ಇಮೇ ದೇಹ ನಿತ್ಯಸ್ಯೋಕ್ತ ಶರೀರಿಣಃ ಅನಾಶಿನಃ ಅಪ್ರಮೇಯಸ್ಯ. ಆಗ ಭಗವತ್ಪಾದ ಕೆಳಗಡೆ ಭಾಷ್ಯ ವಿಸ್ತಾರವಾಗಿ ಬರೆದಾರೆ ನೋಡಿ. ಅದನ್ನು ಬರೆದು ಸ್ಪಷ್ಟವಾಗಿ ತಿಳಿಸ್ಬಿಡ್ತಾರೆ. ಇಂಥ ಒಂದು ನಿರ್ಣಯವನ್ನು ನೀನು ನಿರ್ಣಯ ಅಂದರೆ ವಿವೇಕವನ್ನು ನೀನು ತಗೊಂಡು ಮಾಡು ಕರ್ತವ್ಯ. ಆಗಲೇ ಸಾಮರ್ಥ್ಯ ಬರೋದು ಕರ್ತವ್ಯ ಮಾಡೋದಕ್ಕೆ. ಹೋಗು, ಆ ಕರ್ತವ್ಯವನ್ನು ಮಾಡು, ನೆಮ್ಮದಿ ಕಡೆ ಹೋಗ್ತೀಯ ನೀನು ಅಂತ ಹೇಳ್ತಾನೆ ಭಗವಂತ ಇಲ್ಲಿ. ಅದಕ್ಕಾಗಿ ನಾನು ಅಷ್ಟನ್ನು ಹೇಳೋದಕ್ಕೋಸ್ಕರ ಬಾಕಿ ಭಾಷ್ಯವಾಕ್ಯಗಳನ್ನು ಮತ್ತೆ ಆಮೇಲೆ ನೋಡ್ಕೊಳ್ಳಿ. 18ನೇ ಶ್ಲೋಕದಲ್ಲಿ ನಾನು ವಿಶೇಷವಾಗಿ ನನ್ನ ಮನಸ್ಸಿಗೆ ಬಂದಿದ್ದನ್ನು ಹೇಳ್ತಾ ಇರ್ತಕ್ಕಂಥದ್ದು. ಅದಾದ ಮೇಲೆ 19ನೇ ಶ್ಲೋಕ ಈಗ ನಾವು ಗಮನಿಸಿದ್ದೇ ಆದರೆ 19ನೇ ಶ್ಲೋಕ ಇದೆ. ಏನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌತವನ ವಿಜಾನೀತಃ ನಾಯಂ ಹಂತಿ ನ ಹನ್ಯತೆ ಅಂತ ಇದೆ. ಇದು ನೀವು ಕೇಳಿದ್ದೀರಾ. ಇದರ ಅರ್ಥವು ಕೂಡ ಸುಮಾರು ನಿಮಗೀಗ ಮನಸ್ಸಿನಲ್ಲಿ ಇದೆ ಅಂತ ನಾನು ಭಾವಿಸ್ತೇನೆ. ಒಂದು ವಾಕ್ಯದಲ್ಲಿ ಹೇಳೋದಾದರೆ, ತಾನು ಕೊಲ್ಲುವ ಮತ್ತು ಅವ ಕೊಲ್ಲಲ್ಪಡುತ್ತಾನೆ ನನ್ನಿಂದ ಅನ್ನೋದೇನಿದೆ, ಅವನನ್ನು ನಾನು ಕೊಲ್ತೇನೆ, ಈ ಭಾವ ಇದೆಯಲ್ಲ, ಇದು ಎರಡೂ ಕೂಡ ಉಭೌತವನ ವಿಜಾನೀತಃ, ಇದೆರಡನ್ನು ಕೂಡ ನಾವು ತಿಳ್ಕೊಂಡೇ ಇಲ್ಲ ಅಂತ ಭಗವಂತ ಹೇಳ್ತಿದ್ದಾನೆ. ನಾಯಂ ಹಂತಿನ ಹನ್ಯತೆ, ಇವ ಕೊಲ್ಲಲು ಪಡುವುದೂ ಇಲ್ಲ, ಅವ ಕೊಲ್ಲುವುದೂ ಇಲ್ಲ ಅಂತ ಒಂದು ಶ್ಲೋಕ. ಈಗ ಈ ಶ್ಲೋಕ ನಾವು ಅರ್ಥ ಆಯ್ತು ನಮಗೆ, ಅಂದರೆ ಶಬ್ದಗಳ ಅರ್ಥ ಆಯ್ತು. ಯಾಕೆ ಬಂತು ಅಂತ ಇದು ಪ್ರಸಂಗ ಏನು ಬಂತು, ಅದು ಏನು ಭಗವಂತನ ಅಭಿಪ್ರಾಯ ಅಂತ ಯಾರು ಹೇಳಬೇಕೀಗ? ಖಂಡಿತ ಯಾರಿಗೂ ಗೊತ್ತು. ಹೇಳಿದ ಮೇಲೂ ಗೊತ್ತಾಗೋದಿಲ್ಲ ಈಗ ನಮ್ಮಂಥವರಿಗೆಲ್ಲ. ಇನ್ನು ಹೇಳದೇ ಇದ್ರಂತೂ ಗೊತ್ತಾಗೋದಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ಭಗವತ್ಪಾದ ಶಂಕರ್ ಏನು ಹೇಳಿದರು ಇಲ್ಲಿ ಪೀಠಿಕೆಯಲ್ಲಿ ಅಂತ ನೀವು ನೋಡೋದೇ ಆದರೆ, ಅದನ್ನು ಅಲ್ಲಿ ಹಾಕಲಿಲ್ಲ, ನಾನು ಇಲ್ಲಿ ಓದಿ ಹೇಳ್ತೇನೆ ಅದನ್ನು. ಶೋಕಮೋಹಾದಿ ಸಂಸಾರ ಕಾರಣ ನಿವೃತ್ತ್ಯರ್ಥಂ ಗೀತಾಶಾಸ್ತ್ರಂ. ಹೇಗಿದೆ ಮಾತು ನೋಡಿ. ಗೀತೆ ಯತಕ್ಕಾಗಿ ಅಂತಂದರೆ ಭಗವತ್ಪಾದರಲ್ಲಿ ಬರೆದಿದ್ದು ಭಾಷ್ಯದಲ್ಲಿ, ಶೋಕ ಮೋಹಾದಿ ಸಂಸಾರ ಕಾರಣ ನಿವೃತ್ತ್ಯರ್ಥಂ ಗೀತಾಶಾಸ್ತ್ರಂ. ನಮಗೆ ಇದರಿಂದ ಒಂದು ಸಾರಿ ಬಿಡುಗಡೆ ಆದರೆ ಸಾಕಾಗಿತ್ತು ಅಂತ ಅನಿಸುತ್ತಲ್ಲ,
ಅದೆಲ್ಲದರಿಂದ ಬಿಡುಗಡೆ ಆಗುವುದಕ್ಕೇ ಇರೋದು ಗೀತಾಶಾಸ್ತ್ರ. ನಾನು ಇನ್ನೊಂದು ವಾಕ್ಯದಲ್ಲಿ ಇನ್ನೊಂದು ರೀತಿಯಲ್ಲಿ ಅದನ್ನು ಹೇಳೋದಾದರೆ, ಮತ್ತೆ ಶೋಕಮೋಹ ಶಬ್ದವನ್ನೇ ಹೇಳಿದರೆ ಇದೆಂದರಪ್ಪ, ಮೊದಲಿಂದಲೂ ಗೀತೆಯಲ್ಲಿ ಭಗವಂತನು ಅದನ್ನು ಹೇಳಿದ, ಈಗ ಸ್ವಾಮಿಗಳು ಅದನ್ನು ಹೇಳ್ತಾರೆ, ಭಾಷ್ಯಕಾರರು ಅದನ್ನು ಹೇಳಿದ್ದಾರೆ ಅಂತ ತಿಳ್ಕೊಳ್ತೀನಿ. ಅದಕ್ಕೋಸ್ಕರ ಸ್ವಲ್ಪ ಬೇರೆ ರೀತಿಯಲ್ಲಿ ಶಬ್ದ ಇರಲಿ ಅಂತ ಹೇಳಿ ಹೊರಟಿದ್ದೆ ಅಷ್ಟೇ. ಭಗವತ್ಪಾದ ಶಬ್ದ ಹೇಳೋದು ಎಷ್ಟು ಮಾತ್ರಕ್ಕೂ ಸರಿ. ನ ಪ್ರವರ್ತಕಂ, ಇದು ಬಹಳ ಅದ್ಭುತವಾದ ಮಾತು. ನಾನು ಮತ್ತೆ ಹೇಳಬೇಕಿದ್ದನ್ನು, ಯಾಕೆಂದರೆ ಇದರಲ್ಲಿ ಅನೇಕ ಮಹನೀಯರುಗಳು ಗೀತೆಯ ಒಂದು ತಾತ್ಪರ್ಯವನ್ನು ಹೇಳಬೇಕಾದ್ರೆ ಅವರದ್ದೇ ಆದ ದೃಷ್ಟಿಕೋನದಲ್ಲಿ ಹೇಳಿದ್ದಾರೆ. ಅದನ್ನು ವಿಚಾರಕ್ಕೆ ನಾವು ತಗೊಳ್ಳೋದಲ್ಲಿ ಯಾವುದೇ ಅಭ್ಯಂತರವಿಲ್ಲ. ಆದರೆ ಅದೇ ಸರಿ ಅಂತ ತಿಳ್ಕೊಂಡ್ರೆ ಆಗ ನಮಗೆ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋದಕ್ಕೆ ಇಕ್ಕಟ್ಟಾಗಿಬಿಡುತ್ತೆ ಅನ್ನೋದು ನಾವು ಸದಾ ನೆನಪಿನಲ್ಲಿ ಇಟ್ಕೊಳ್ಬೇಕು. ಯಾಕೆ ಅಂತಂದರೆ, ನಾನು ಆಗ ಒಂದು ಮಾತು ಹೇಳಿದೆ, ಭಗವಂತ ಗೀತೆಯಲ್ಲಿ ಹೇಳಿದ್ದು ಅರ್ಜುನನನ್ನು ಯುದ್ಧದಲ್ಲಿ ಪ್ರವರ್ತಿಸುವಂತೆ ಮಾಡೋದೇ ಅವನ ಉದ್ದೇಶ, ಗೀತೆಯ ಉದ್ದೇಶ ಅಂತ ನಾನು ಹೇಳಿದೆ. ಅದು ಯಾವ ದೃಷ್ಟಿಯಿಂದ ಹೇಳಿದ್ದೇನೆ ನಾನು ಅನ್ನೋದನ್ನು ಮರೆಯಬಹುದು. ಯಾಕೆ ಈಗ ಈ ವಾಕ್ಯ ಹೇಳ್ತೀನಿ ನೋಡಿ, ನ ಪ್ರವರ್ತಕಂ ಅಂತ ಇದೆ ಅಲ್ಲಿಗ. ಗೀತಾಶಾಸ್ತ್ರ ನ ಪ್ರವರ್ತಕಂ ಅಂದಮೇಲೆ ಅರ್ಜುನನ ಯುದ್ಧದಲ್ಲಿ ತೊಡಗಿಸುವುದಕ್ಕೆ ಹೇಳಿದ್ದು ಅಂತ ಮತ್ತೆ ನೀವಾಗ ಹೇಳಿದ್ದು ಪರಸ್ಪರ ಅಂತ ಪ್ರಶ್ನೆ ಮಾಡೋದಿಲ್ವಾ? ಪ್ರಶ್ನೆ ಕೇಳಿ ಅಂದಾಗ ಈಗ ಅನೀಶ್ ಮಾಡೋದಕ್ಕೆ ರೆಡಿ ಎಲ್ಲ ಬರ್ಕೊಂಡಾಯ್ತು ಕಾಣ್ತದೆ ನಾನು ಈ ಪ್ರಶ್ನೆ ಕೇಳಲೇಬೇಕು ಅಂತ. ಇದೇ ಮುಖ್ಯವಾದ ದುರ್ವಿಜ್ಞೇಯ ಅರ್ಥ ಅನ್ನೋದು ಇದೆ. ತೊಡಗಿಸಿದ್ದು ಯಾವುದಲ್ಲಿ ಆ ನಿನ್ನ ವರ್ಣಕ್ಕೆ ಸಂಬಂಧಪಟ್ಟಂಥ ಕರ್ತವ್ಯ ನೀನು ಬಿಡುವ ಹಾಗಿಲ್ಲ, ಅಷ್ಟಕ್ಕೆ ತೊಡಗಿಸಿದ್ದು ಅನ್ನೋದು ಮುಖ್ಯ. ಮತ್ತು ಕರ್ಮದಲ್ಲಿ ಪ್ರವರ್ತಿಸುವುದೇ ಗೀತೆಯ ಉದ್ದೇಶ ಅಲ್ಲ, ಮತ್ತು ಸುಖವನ್ನು ಪಡೆಯುವುದು ಹೇಗೆ ಅಂತ ಹೇಳೋದೇ ಗೀತೆಯ ಉದ್ದೇಶ. ಅದಕ್ಕೆ ಭಗವತ್ಪಾದರು ಬರೀತಾರೆ, ಶೋಕಮೋಹಾದಿ ಸಂಸಾರ ಕಾರಣ ನಿವೃತ್ತ್ಯರ್ಥಂ ಗೀತಾಶಾಸ್ತ್ರಂ. ನೆಮ್ಮದಿ ಕಡೆಗೆ ಹೋಗ್ಬೇಕವ, ಅದನ್ನು ಹೇಳೋದೇ ಗೀತೆಯ ಉದ್ದೇಶ. ನ ಪ್ರವರ್ತಕಂ, ಯಾಕೆ ಅಂದರೆ ಪ್ರವರ್ತನಾದ ತಕ್ಷಣ ಅವನಿಗೆ ಸುಖ ದುಃಖಾದಿಗಳು ಬಡಿಯುತ್ತೆ. ಅದರರ್ಥ ಕರ್ತವ್ಯ ಮಾಡಬಾರ್ದು ಅಂತಲ್ಲ, ಮತ್ತೆ ಯಥಾಪ್ರಕಾರ ವಿವೇಕದಿಂದ ಮಾಡಬೇಕು ಅಂತ ಅರ್ಥ. ಅದೆಲ್ಲ ಗೀತೆಯಲ್ಲಿ ಮತ್ತೆ ಬರೋದು, ನೀವು ಅದನ್ನು ತಿಳ್ಕೊಡ್ತೀರ. ನಾನು ಭಾಷ್ಯದ ಪಂಕ್ತಿಯ ವೈಶಿಷ್ಟ್ಯವನ್ನು ಹೇಳೋದಕ್ಕೆ ಹೊರಟಿದ್ದಷ್ಟೇ. ಏತಸ್ಯ ಅರ್ಥಸ್ಯ ಸಾಕ್ಷಿಭೂತೆ ರುಚವು ಆನಿನಾಯ ಭಗವಾನ್. ಇದನ್ನ ನಾವು ಭಗವದ್ಗೀತೆಯ ಶ್ಲೋಕದಲ್ಲಿ ಇದು ವಾಸ್ತವಿಕವಾಗಿ ಉಪನಿಷತ್ತರ ಮಾತಿರು. ಇದು ಕಠೋಪನಿಷತ್ತಿಗೆ ಬರುವ 2 ಮಂತ್ರಗಳನ್ನು ಇಲ್ಲಿ ಹೇಳಿದ್ದಾರೆ ಅಂತ ಭಗವತ್ಪಾದಿಗೆ ಹೇಳೋದ್ರ ತಾತ್ಪರ್ಯ. ಶಬ್ದವನ್ನು ಕಠೋಪನಿಷತ್ತು ಅಂತ ಹೇಳೋದಿಲ್ಲ, ಅದರ ಬದಲು ಋಕ್ ಅಂತಾರೆ ಭಗವತ್ಪಾದರು. ಮಂತ್ರದ ಒಂದು ಸಾರವನ್ನು ಭಗವಂತ ಈಗ ಹೇಳ್ತಾ ಇದ್ದಾನೆ. ಆ ಮಂತ್ರದ ಸಾರ ಏನು ಅಂದರೆ, ನಮ್ಮ ದುಃಖವನ್ನು ನಿವಾರಣೆ ಮಾಡುವಂತಹದ್ದು ಹೇಗೆ ಅನ್ನೋದೇ ಹೇಳೋದನ್ನೇ, ಅದು ಹೇಳೋದೇ 2 ಮಂತ್ರಗಳ ಉದ್ದೇಶ. ಅದನ್ನೇ ಭಗವಂತ ಈಗ ಇಲ್ಲಿ 2 ಶ್ಲೋಕಗಳ ಮೂಲಕ, 2 ಶ್ಲೋಕ ಅಂದರೆ ಇದು ಶ್ಲೋಕ ಬರೆದಿದ್ದು ವ್ಯಾಸರು. ಇದನ್ನು ನಾನು ಹೇಳ್ತೇನೆ ಈಗಲೇ. ಉಪೋದ್ಘಾತದಲ್ಲಿ ಬರುವ ಒಂದು ಮುಖ್ಯಾಂಶ, ಶ್ರೀಕೃಷ್ಣ ಹೀಗೆ ಉಪದೇಶ ಮಾಡಿದ್ನಾ ಅಂತ ಕೆಲವರದ್ದು ಪ್ರಶ್ನೆ. ಮತ್ತು ಆ ಯುದ್ಧ ಸಂದರ್ಭದಲ್ಲಿ ಉಳಿದವರೆಲ್ಲ ಶಸ್ತ್ರ ಹಿಡ್ಕೊಂಡಿದ್ದವರೆಲ್ಲ ಏನು ಮಾಡಿದ್ರು? ಅವರು ನಿದ್ದೆ ಬಂತವರಿಗೆ ಅಲ್ಲಿ. ಆ ಸಮಯದಲ್ಲಿ ನಿಮ್ಮ ಗೀತೆ ಉಪದೇಶ ಮಾಡಿದ್ನಾ? ಎಂಥದ್ರಿ ನಿಮ್ಮ ಗ್ರಂಥಗಳೆಲ್ಲ ಇದೇ ಥರ, ಇದು ಈ ಮಹಾಭಾರತ ಆಗಲಿ ರಾಮಾಯಣ ಆಗಲಿ ಎಂಥದೇ ಆಗಲಿ ಇದೆಲ್ಲ ಇದೇ ಥರ ಅಂತ ಕೆಲವರದ್ದೆಲ್ಲ. ಭಗವತ್ಪಾದರು ಭಗವದ್ಗೀತೆ ಬಗ್ಗೆ ಬಹಳ ಸ್ಪಷ್ಟವಾಗಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಭಗವಂತ ಅರ್ಜುನನಿಗೆ ಗೀತೆಯನ್ನು ಉಪದೇಶ ಮಾಡಿದ, ಅದನ್ನು 700 ಶ್ಲೋಕಗಳಲ್ಲಿ ವ್ಯಾಸರು ರಚನೆ ಮಾಡಿ ನಮಗೆ ಕೊಟ್ಟರು ಅಂತ ಬಹಳ ಸ್ಪಷ್ಟವಾಗಿ ಬರೀತಾರೆ. ಉಪನಿಬಂಧ ಶತೈ ಶ್ಲೋಕೈ ಅಂತ ಭಗವತ್ಪಾದರು. ಅದನ್ನು ಬರೆದಿದ್ದು 700 ಶ್ಲೋಕಗಳ ಮೂಲಕ ವ್ಯಾಸ ಮಹರ್ಷಿಗಳು. ಭಗವಂತ ಗೀತೋಪದೇಶ ಮಾಡಿದ ಅಂತ ಬಹಳ ಸ್ಪಷ್ಟವಾಗಿ ಭಗವತ್ಪಾದರು ಹೇಳ್ತಾರೆ. ಆಮೇಲೆ ನಮ್ಮ ಸಂದೇಹ ಬರೋದಕ್ಕೆ ಅವಕಾಶವೇ ಇಲ್ಲ. ಯಾಕೆ ನಾನು ಉಲ್ಲೇಖ ಮಾಡಿದೆ ಅಂತಂದರೆ, ನ ಜಾಯತೆ ಮ್ರಿಯತೆ ಮತ್ತು ನ ಏನಂ ವೇತಿ ಹಂತಾರಂ, ಈ ಎಲ್ಲ ಶ್ಲೋಕಗಳನ್ನು ನಾವು ನೋಡಿದರೆ ಗಮನಿಸಿದರೆ ಗೊತ್ತಾಗುತ್ತೆ. ಇಲ್ಲಿ ಸಂಸಾರದ ದುಃಖವನ್ನು ದೂರ ಮಾಡೋದ ಉದ್ದೇಶದಿಂದಲೇ ಗೀತೆಯ ಉಪದೇಶ ಅಂತ ಹೇಳೋದು ಕೂಡ ಇಲ್ಲಿ ನಮಗೆ ಎದ್ದು ಕಾಣ್ತಾ ಇದೆ. ಯಾಕೆಂದರೆ ಶೋಕಮೋಹನ ದೂರ ಮಾಡೋದೇ ಉಪನಿಷತ್ತುಗಳ ಉದ್ದೇಶವೂ ಕೂಡ. ಇಲ್ಲೂ ಕೂಡ ಭಗವಂತ ಅದೇ ದೃಷ್ಟಿಯಿಂದಲೇ ಇದನ್ನು ಹೇಳ್ತಾ ಇದ್ದಾನೆ ಅನ್ನೋದು ಸ್ಪಷ್ಟ. ಅದನ್ನು ನಾವು ಈ ಒಂದು ಅವತಾರಿಕೆಯಲ್ಲಿ ಇಲ್ಲಿ ನಾವು ಕಾಣಬಹುದು ಅನ್ನೋದಕ್ಕೋಸ್ಕರ ನಾನು ಆ ಅವತಾರಿಕೆಯನ್ನು ನೆನಪು ಮಾಡ್ತಾ ಇದ್ದೇನೆ. ಅದಾದ ಮೇಲೆ ವೇದಾವಿನಾಶಂ ನಿತ್ಯಂ ಏನ ವಜಂ ಅವ್ಯಯಂ ಕಥಂ ಸಪುರುಷ ಪಾರ್ಥ ಗಂಗಾತೇತಿ ಹಂತಿಕಂ. ಇಲ್ಲಿ ಭಗವತ್ಪಾದರು ಕೆಳಗಡೆ ನಾನು ಆ ವಾಕ್ಯ ಹಾಕಿದ್ದೇನೆ. ವಿದುಷಃ ಕರ್ಮ ಅಸಂಭವಚನಾತ್ ಯಾನಿ ಕರ್ಮಾಣಿ ಶಾಸ್ತ್ರೇಣ ವಿಧೀಯಂತೆ ತಾನಿ ಅವಿರಿಷೋ ವಿಹಿತಾನಿ ಇತಿ ಭಗವತೋ ನಿಶ್ಚಯೋ ಅವಗಮ್ಯತೆ.
ಇಲ್ಲಿ ನಿರಸ್ತ ದುಸ್ತರ್ಕ ಕಳಂಕ ಪಂಕ ಅಂತ ನಾನು ಪ್ರಾರ್ಥನೆ ಮಾಡಿದ್ನಲ್ಲ ಭಗವತ್ಪಾದರದ್ದು, ಅದನ್ನು ನಾನು ಈಗ ಇಲ್ಲೊಂದು ಸಾರಿ ಮತ್ತೆ ನೆನಪು ಮಾಡೋದಕ್ಕೆ ಇಷ್ಟಪಡ್ತೇನೆ. ಹೇಗೆ ಅನ್ನೋದನ್ನು, ಉಪನಿಷತ್ತುಗಳಿಗೆ ಅಥವಾ ವೇದಕ್ಕೆ ಅರ್ಥವನ್ನು ಅನೇಕರು ವ್ಯತ್ಯಾಸವನ್ನು ಮಾಡಿ ಹೇಳಿದ್ದರಿಂದ ಭಗವತ್ಪಾದ ಶಂಕರು ಇಲ್ಲ, ನಿಜವಾಗಿ ಹೀಗೆ ಅರ್ಥವನ್ನು ಮಾಡಬೇಕಾಗುತ್ತೆ, ಶ್ರೇಯಸ್ಸಿಗೆ ಅದೇ ಕಾರಣವಾಗುವುದು ಅನ್ನೋದು ಅಭಿಪ್ರಾಯ ಶ್ರುತಿ ಇದ್ದು ಅಂತ ಶ್ರುತಿ ಅಭಿಪ್ರಾಯವನ್ನು ಹೇಳಿದರು. ಆ ಎಲ್ಲ ಬೇರೆ ರೀತಿಯಲ್ಲಿ ಹೇಳಿದಂಥ ಅರ್ಥವನ್ನು ಸಮಾಜ ಸ್ವೀಕಾರ ಮಾಡದೆ ಸರಿಯಾದ ಮಾರ್ಗವನ್ನು ತುಳಿಲಿ ಅಂತ ಹೇಳಿ ಪ್ರಯತ್ನಪಟ್ಟರು. ಅದಕ್ಕೋಸ್ಕರ ಸ್ತುತಿಯನ್ನು ಹೀಗೆ ಮಾಡಿದ್ದಾರೆ ಅಂತ ಹೇಳಿ. ಈಗ ನೋಡಿ, ಈ ವೇದಾವಿನಾಶನ ನಿತ್ಯಂ ಏನಂ ಅಜಂ ಏನಂ ಅಜಂ ಅವ್ಯಯಂ ಕಥಂ ಸ ಪುರುಷ ಪಾರ್ಥ ಕಂ ಘಾತಯತಿ ಹಂತಿ ಕಂ ಅಂತ ಒಂದು ಶ್ಲೋಕ, 21ನೇ ಶ್ಲೋಕ ಇದೆ. ಇದರ ಅರ್ಥ ಅಂತೂ ಬಹಳ ಸ್ಪಷ್ಟ. ಅವಿನಾಶಿಯಾದಂಥ ಪರಮಾತ್ಮನನ್ನು, ನಿತ್ಯನಾದ ಪರಮಾತ್ಮನ, ಅವ್ಯಯಾದ ಪರಮಾತ್ಮನನ್ನು ಯಾರು ತಿಳ್ಕೊಳ್ತಾನೋ ಅಂಥವ ಕಥಂ ಸಹ ಪುರುಷ ಪಾರ್ಥ, ಎಲೆ ಅರ್ಜುನ, ಅಂಥ ಪುರುಷ ಇನ್ನೊಬ್ಬನನ್ನು ಕೊಲ್ಲುವುದಾದರೂ ಹೇಗೆ ಅಥವಾ ಕೊಲ್ಲಲ್ಪಡುವುದಾದರೂ ಹೇಗೆ, ಎರಡೂ ಸಾಧ್ಯವಿಲ್ಲ ಅಂತ ಹೇಳಿದಾಗ ಈಗ ಈ ಶ್ಲೋಕ ನಮಗೆ ಕಾಣುತ್ತೆ. ಅದಕ್ಕೆ ಭಗವತ್ಪಾದ ಕೆಳಗೆ ಭಾಷ್ಯವನ್ನು ಬರಿತಾ ಹೇಳ್ತಾರೆ, ಇಲ್ಲಿ ಒಂದು ಅಭಿಪ್ರಾಯ ಭಗವಂತನು ನಮಗೆ ಸ್ಪಷ್ಟ ಅಂತ. ಏನು ಅಭಿಪ್ರಾಯ ಅಂತಂದರೆ, ನಮ್ಮ ವೇದವನ್ನೇ ಅನುಸರಿಸುವಂಥ ಶಾಸ್ತ್ರ ಮೀಮಾಂಸಾ ಶಾಸ್ತ್ರ, ಹೇಗೆ ನಾವು ವೇದವನ್ನೇ ಇಟ್ಟುಕೊಂಡು ಹೋಗ್ತೇವೋ ವೇದಾಂತದ ಶಾಸ್ತ್ರದ ಒಂದು ವಿಷಯದಲ್ಲಿ, ಹಾಗೆ ನಮ್ಮ ಮೀಮಾಂಸಾ ಶಾಸ್ತ್ರದವರು ಕೂಡ ವೇದವನ್ನೇ ಪ್ರಮಾಣವಾಗಿ ಇಟ್ಕೊಳ್ಳೋದು. ಈ ಉಳಿದವರು ಅಷ್ಟೊಂದು ಪ್ರಮಾಣವಾಗಿ ಅದನ್ನು ಇಟ್ಕೊಳ್ಳೋದು, ಅವರಿಗೆಲ್ಲಿ ಬೇಕೋ ಅಲ್ಲಿ ಮಾತ್ರ ಕೆಲವು ಸಾರಿ ಇಟ್ಕೊಳ್ತಾರೆ ಸಾಂಖ್ಯರು. ಹಾಗೆ ತರ್ಕದವರು ಅದಕ್ಕಿಂತ ಕಡಿಮೆ ವೇದವನ್ನು ಇಟ್ಕೊಳ್ತಾರೆ, ಎಲ್ಲಿ ಬೇಕೋ ಅಲ್ಲಿ ಇಟ್ಕೊಳ್ಳೋದು. ಈಶ್ವರಾದಿಗಳ ವಿಷಯದಲ್ಲಿ ಅವರು ಇಟ್ಕೊಳ್ತಾರೆ ಅಂತ ಶಾಸ್ತ್ರಕಾರ ನಿರ್ಣಯ. ಅಂಥದ್ರಲ್ಲಿ ಅವರು ಮೀಮಾಂಸಾ ಶಾಸ್ತ್ರದ ವೇದವನ್ನೇ ಅನುಸರಿಸೋರಾದರೂ ಕೂಡ ಅವರು ಹೇಳೋದೇನೆಂದರೆ, ವೇದದಲ್ಲಿ ಹೇಳಿದಂತಹ ಕರ್ಮಗಳನ್ನು ವಿಭಾಗ ಮಾಡುತ್ತಾ ಅವುಗಳ ಬಗ್ಗೆ ವಿವರಣೆಯನ್ನು ಕೊಡುತ್ತಾ ನಿತ್ಯ ಕರ್ಮಗಳಿಗೆ ಯಾವುದೇ ಫಲ ಇಲ್ಲ ಅಂತ ಒಂದು ತೀರ್ಮಾನವನ್ನು ಅವ್ರು ಹೇಳ್ತಾರೆ. ಇದು ಅವರ ತೀರ್ಮಾನ, ನಿತ್ಯ ಕರ್ಮಗಳಿಗೆ ಯಾವುದೇ ಫಲ ಇಲ್ಲ. ಇಲ್ಲಿ ಭಗವತ್ಪಾದರು ಹೇಳ್ತಾರೆ, ವಿದುಷಃ ಕರ್ಮ ಅಸಂಭವ ವಚನಾತ್ ಯಾನಿ ಕರ್ಮಾಣಿ ಶಾಸ್ತ್ರೇಣ ವಿಧೀಯಂತೆ ತಾನಿ ಅವಿದುಷಃ ವಿಹಿತಾನಿ ಇತಿ ಭಗವತೋ ನಿಶ್ಚಯೋ ಅವಗಮ್ಯತೆ. ಇನ್ನೊಂದು ಅವರ ಅಭಿಪ್ರಾಯ ಏನಿದೆ, ಅವ್ರು ಹೇಳ್ತಾರೆ, ವೇದದಲ್ಲಿ ಹೇಳಿರ್ತಕ್ಕಂಥ ಕರ್ಮ ಇದು ಎಲ್ರಿಗೂ ಸಂಬಂಧಪಟ್ಟಿದ್ದು, ಯಾರು ಇದರಿಂದ ಹೊರತಲ್ಲ. ಇದು ಮೀಮಾಂಸಕರ ಒಂದು ತೀರ್ಮಾನ. ಯಾರು ಹೊರತಲ್ಲ ಅಂದರೆ ಜ್ಞಾನಿಗಳು ಕರ್ಮ ಮಾಡಬೇಕು, ಅಜ್ಞಾನಿಗಳು ಕರ್ಮ ಮಾಡಬೇಕು. ಇನ್ನೊಂದು ನಾನು ರೀತಿಯಲ್ಲಿ ಹೇಳೋದಾದರೆ ಇದು ಮೀಮಾಂಸಕರ ತೀರ್ಮಾನ. ಇದು ನಿಮ್ಮ ಮನಸ್ಸಿಗೆ ಬಂದರೆ ಈಗ ವಾಕ್ಯ ನಾನು ಅದನ್ನು ವಿವರಿಸ್ತೇನೆ, ಎಷ್ಟು ಮಹತ್ವದ್ದು ಅಂತ ಗೊತ್ತಾಗತ್ತೆ. ಉಪನಿಷತ್ತು ಇಲ್ಲೆಲ್ಲ ಕರ್ಮಗಳು ಅಜ್ಞಾನಿಗಳಿಗೆ, ಜ್ಞಾನಿಗಳಿಗೆ ಯಾವ ಕರ್ಮವೂ ಇಲ್ಲ ಅಂತ ಅತ್ಯಂತ ಸ್ಪಷ್ಟವಾಗಿ ಹೇಳುತ್ತೆ ಅಂತ ಹೇಳಿ ಆಗಿದೆ ಭಾಷ್ಯದಲ್ಲಿ. ಭಗವತ್ಪಾದ ಶಂಕರದನ್ನು ಪ್ರತಿಪಾದನೆ ಮಾಡಿದ್ದಾರೆ. ಈಗ ಅಷ್ಟೇ ಅಲ್ಲ, ಭಗವಂತನಿಗೂ ಕೂಡ ಇದೇ ಅಭಿಪ್ರಾಯ ಅಂತ ಇಲ್ಲಿ ಎತ್ತಿ ತೋರಿಸ್ತಾರೆ ನೋಡಿ. ವಿದುಷಃ ಕರ್ಮ ಅಸಂಭವ ವಚನಾತ್, ಒಬ್ಬ ಜ್ಞಾನಿಯಾದವನಿಗೆ ಅವ ಮತ್ತೆ ಕರ್ಮವನ್ನು ಮಾಡ್ತಾನೆ ಅನ್ನೋದಿದೆಯಲ್ಲ, ಅದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ. ಆ ರೀತಿ ವಚನಗಳಿದ್ದಾವೆ, ಉಪದೇಶಗಳಿದ್ದಾವೆ. ಯಾನಿ ಕರ್ಮಾಣಿ ಶಾಸ್ತ್ರೇಣ ವಿಧೀಯಂತೆ, ಹಾಗೆ ಅಂತ ಕರ್ಮಗಳನ್ನು ಶಾಸ್ತ್ರ ಹೇಳುತ್ತೆ, ವೇದ ಈ ಕರ್ಮ ಮಾಡು ಈ ಕರ್ಮ ಮಾಡು ಅಂತ ಹೇಳುತ್ತೆ. ಆ ಕರ್ಮಗಳು ಯಾರಿಗೆ ಅಂತಂದರೆ ಅವಿದುಷಾಂ ವಿಹಿತಾ ರೀತಿ ಭಗವತಃ ನಿಶ್ಚಯ ಅವಗಮ್ಯತೆ. ಭಗವಂತನೂ ಕೂಡ ಆ ವಿಷಯದಲ್ಲಿ ತನ್ನ ನಿರ್ಣಯವನ್ನು ಈ ರೀತಿ ಹೇಳ್ತಾನೆ ಅಂತ ಬಹಳ ಸ್ಪಷ್ಟ. ವೇದಾವಿನಾಶನಂ ನಿತ್ಯಂ ಏನಂ ಅಜಂ ಅವ್ಯಯಂ ಅನ್ನುವ ಈ ಮಾತಿನಲ್ಲಿ ಅಂದ್ರೇನು, ಈಗ ಆ ಶ್ಲೋಕ ಏನು ಹೇಳುತ್ತೆ, ಜ್ಞಾನಿಯಾದವ ಅಲ್ಲಿ ಸ್ಪಷ್ಟ ಇದೆ, ವೇದ ಅವಿನಾಶನಂ ಇತ್ಯಾದಿ ಮತಗಳಿಂದ ಅವ ಜ್ಞಾನಿ ಅನ್ನೋ ಸ್ಪಷ್ಟ. ಅವನಿಗೆ ಕಂ ಘಾತಯತಿ, ಮತ್ತು ಯಾರನ್ನ ಕೊಲ್ಲೋದು ಅಂದರೆ ಅವನಿಗೆ ಮತ್ತೆ ಅವ ಕರ್ಮ ಮಾಡೋದು ಅನ್ನೋದಿದೆಯಲ್ಲ ಅದು ಇಲ್ಲ ಅಂತ ಅರ್ಥ. ಹಂತಿ ಕಂ ಅಂತ ಪುನಃ ಪ್ರಶ್ನೆ ಮಾಡಿದ್ದಾನೆ ಭಗವಂತ. ಹಾಗಾಗಿ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿದವರು, ಇನ್ನೊಂದು ಮಾತನ್ನು ಹೇಳಿದರು, ಅಥವಾ ಜ್ಞಾನಿಗಳಾದವರು, ಆತ್ಮಜ್ಞಾನವನ್ನು ಮಾಡಿಕೊಂಡವರು, ಅವರಿಗೆ ಮತ್ತೆ ಕರ್ಮ ಇಲ್ಲ ಅನ್ನೋದು ಭಗವಂತನ ಒಂದು ಸ್ಪಷ್ಟವಾದ ಅಭಿಪ್ರಾಯ ಅಂತ ಇಲ್ಲಿ ಎಚ್ಚರಿಸದೆ ಹೋದರೆ ನಮಗೆ ಈ ಶ್ಲೋಕ ಅರ್ಥವನ್ನು ಹೇಳುತ್ತೆ ಅಂತ ಸುತರಾಮ್ ಎಂಥವನಿಗೂ ಕೂಡ ತಲೆಗೆ ಹತ್ತೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಯಾರು ಹೇಳಲಿಲ್ಲ, ಭಗವತ್ಪಾದರೆ ಈ ವಿಷಯವನ್ನು ಬಹಳ ಸ್ಪಷ್ಟವಾಗಿ ನಮಗೆ ಹೇಳುವಂಥದ್ದು. ಹಾಗಾಗಿ ಇದನ್ನು ನಾವು ಮರೆಯುವ ಹಾಗಿಲ್ಲ.
ಇದು ಬಹಳ ಮುಖ್ಯವಾದದ್ದು. ನಮಗೆ ಭಗವದ್ಗೀತೆಯಲ್ಲಿ ಜ್ಞಾನಿಗಳಿಗೆ ಕರ್ಮವಿಲ್ಲ, ಅಜ್ಞಾನಿಗಳಿಗೆ ಮಾತ್ರ ಕರ್ಮ ಅಂತ ಅನ್ನತಕ್ಕಂಥದ್ದನ್ನು ಹೇಳುವಂಥ ಒಂದು ಭಾಗ ಇಲ್ಲಿ ಭಗವತ್ಪರ ಅಲ್ಲಲ್ಲಿ ಅದನ್ನು ಹೇಳ್ತಾರೆ. ನಾನು ಮೊದಲು ಹೇಳಿದಂಥ ವಿಚಾರ ಏನಿದೆ ಅದು ಕೂಡ ನಿತ್ಯ ಕರ್ಮಗಳಿಗೆ ಫಲ ಇದೆ ಫಲ ಇಲ್ಲ ಅನ್ನೋ ಚರ್ಚೆ ಮೀಮಾಂಸಕರೇನು ಮಾಡಿದ್ದಾರೋ ಆ ವಿಷಯದಲ್ಲಿ ಕೂಡ ಭಗವತ್ಪಾದರು ಮತ್ತೆ ಮಧ್ಯೆ ಮಧ್ಯೆ ಉಲ್ಲೇಖ ಮಾಡ್ತಾರೆ. ಅದನ್ನು ಇಲ್ಲಿ ನಾವು ನೋಡೋದಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಮುಖ್ಯವಾಗಿ ನಾವು ಈಗ ಗಮನಕ್ಕೆ ತೊಗೊಳ್ಬೇಕಾದ್ದು ವಿದ್ವಾಂಸನಾದವನಿಗೆ, ಅಂದರೆ ಜ್ಞಾನಿಯಾದವನಿಗೆ, ಅವನಿಗೆ ಕರ್ಮಗಳಿಲ್ಲ. ಕರ್ಮಗಳು ಏನೇ ವೇದದಲ್ಲಿ ಹೇಳಿದರೂ ಕೂಡ ಅದು ಅಜ್ಞಾನಿಗಳಾದವರಿಗೆ ಮಾತ್ರ. ಆದ್ದರಿಂದ ತಸ್ಮಾತ್ ವಿಶೇಷಿತಸ್ಯ ಅವಿಕ್ರಿಯಾತ್ಮ ದರ್ಶಿನಃ ವಿದುಷಃ ಶ್ಲೋಕದಲ್ಲಿ ನಮಗೆ ಬಹಳ ಸ್ಪಷ್ಟವಾಗಿ ಪರಮಾತ್ಮನ ಲಕ್ಷಣ ಹೇಳಿದ್ದಾರೆ ನೋಡಿ. ಅವಿನಾಶಿ, ನಿತ್ಯ, ಅಜ, ಅವ್ಯಯ ಇದೆಲ್ಲ ಹೇಳಿದ್ದಾರೆ. ಅದನ್ನು ಭಗವತ್ಪಾದರು ವಿಶೇಷಿತಸ್ಯ ಅನ್ನೋ ಶಬ್ದದಿಂದ ಹೇಳ್ತಾರೆ. ಅಂಥ ಒಂದು ಪರಮಾತ್ಮನ ಕುರಿತಾಗಿ ಯಾವ ವಿದ್ವಾಂಸ ತಿಳ್ಕೊಂಡಿದ್ದಾನೋ ವಿದುಷಃ ಮುಮುಕ್ಷವಶ್ಚ, ಇದು ಇನ್ನೊಂದು ನಾನು ಅದಕ್ಕೋಸ್ಕರ ಆ ವಾಕ್ಯವನ್ನು ಉಲ್ಲೇಖ ಮಾಡಿದ್ದೇನೆ. ಎಷ್ಟೋ ಸಾರಿ ಇದೊಂದು ಪ್ರಶ್ನೆಯನ್ನು ನಮ್ಮ ಸಮಾಜ ಮಾಡ್ತೇವೆ, ನಮಗೂ ಇರುತ್ತೆ. ವಿದ್ವಾಂಸನಿಗೆ ಸನ್ಯಾಸವನ್ನು ಹೇಳಿದ್ದಾರೆ, ಆದರೆ ಇನ್ನೂ ಜ್ಞಾನ ಅವನಿಗೆ ಬಂದಿಲ್ಲ. ಜ್ಞಾನ ಬಂದೇ ಇಲ್ಲದೆ ನಾವು ಪರಮಹಂಸ ಪರಿವ್ರಾಜಕ ಆಶ್ರಮವನ್ನು ತೊಗೊಳ್ಬೇಕಾ ಬೇಡವಾ, ಸನ್ಯಾಸ ಬೇಕಾ ಬೇಡವಾ ಅಂತ ಪ್ರಶ್ನೆ. ದೊಡ್ಡ ಚರ್ಚೆ ಇದು ನಮ್ಮ ಸಮಾಜದಲ್ಲಿ. ಭಗವತ್ಪಾದರು ಹೇಳ್ತಾರೆ ಮುಮುಕ್ಷೋಶ್ಚ ಅಂತ ಚಕಾರವನ್ನು ಹಾಕಿ ಶಬ್ದ ಹಾಕಿದ್ದಾರೆ. ವಿದುಷಃ ಅಂತ ಅದನ್ನು ಮೊದಲು ಹಾಕಿದ್ದಾರೆ. ಅಂದರೆ ಜ್ಞಾನಿಯಾದವನಿಗೂ ಮತ್ತು ಜ್ಞಾನವನ್ನು ಪಡಿಬೇಕು ಅಂತ ಯಾರು ಅಪೇಕ್ಷೆ ಪಡ್ತಾನೋ ಅವನಿಗೂ ಕೂಡ ಏನಂತೆ ಸರ್ವಕರ್ಮ ಸನ್ಯಾಸೇ ಏವ ಅಧಿಕಾರ. ಅವನು ಸನ್ಯಾಸವನ್ನು ತಗೊಳ್ಳೇಬೇಕು, ಅವನಿಗೆ ಅದಲ್ಲೇ ಅಧಿಕಾರ. ಅಂದರೆ ಕರ್ಮವನ್ನು ಬಿಟ್ಟು ಸನ್ಯಾಸವನ್ನು ಸ್ವೀಕಾರ ಮಾಡಬೇಕು ಅನ್ನೋದು ಕೂಡ ಈ ಶ್ಲೋಕದಲ್ಲಿ ನಮಗೆ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ, ಎದ್ದು ಕಾಣ್ತಾ ಇದೆ ಆ ಅರ್ಥ ಅಂತ ಇಲ್ಲಿ ತೋರಿಸ್ತಾರೆ ಭಗವತ್ಪಾದ ಶಂಕರರು. ಅದೊಂದು ಅತ್ಯಂತ ಅಪೂರ್ವವಾದಂಥ ಭಾಗ ಇದು, ಈ ಒಂದು ವಿಚಾರ. ಇಷ್ಟಾದ ಮೇಲೆ ಅದನ್ನು ಹೇಳಿದ ಮೇಲೆ ನೀವೇನಾದ್ರು ಪ್ರಶ್ನೆ ಕೇಳೋದಿದ್ದರೆ ಕೇಳಿ, ಹೇಳ್ತೇನೆ. ಈಗ ನಾನು ಶ್ಲೋಕದ ಸಾರಾಂಶವನ್ನು ಸ್ವಲ್ಪ ನಿಮಗೆ ಹೇಳಿದ್ದೇನೆ. ವೇದಾವಿನಾಶಂ ನಿತ್ಯಂ ಏನಂ ಅಜಂ ಅವ್ಯಯಂ ಅನ್ನುವ ಈ ಒಂದು ಶ್ಲೋಕದ್ದು ಬಹುಶಃ ನಿಮಗೆಲ್ಲ ಸಂದೇಹ ಹೋಗಿದೆ ಅಂತ ನಾನು ಭಾವಿಸ್ತೇನೆ. ಮತ್ತು ನೀವು ಭಾಷೆ ಬೇರೆ ಓದಿದ್ದೀರಿ ಅನೇಕರು, ಎಲ್ಲರೂ ಓದದಿರಬಹುದು. ಆದರೆ ಭಗವತ್ಪಾದರು ಆ ಶ್ಲೋಕದ ಕೊನೆಗೊಂದು ಭಾಗವನ್ನು ಬರೆದಿದ್ದಾರಲ್ಲ, ಈಗ ಅದನ್ನು ಗಮನಿಸಿ ಪುಸ್ತಕ ಇದ್ದವರು. ಕೊನೆ ಭಾಗ, ಈ ಶ್ಲೋಕದ ಕೊನೆ ಭಾಗದಲ್ಲಿ ಒಂದು ಸಂದೇಹವನ್ನು ಎತ್ತಾರೆ. ಆ ಸಂದೇಹ ಏನು ಈಗ ನಮಗೆ ಯಾರಿಗೂ ಬಂದಿದೆ ಅಂತ ನನಗೆ ಅನಿಸೋದಿಲ್ಲ, ಗೊತ್ತಿಲ್ಲ. ಬಂದರೆ ಸಂತೋಷ ಪಡ್ತೇನೆ. ಮಹಾ ಸಂಸ್ಕಾರ, ಪೂರ್ವಜನ್ಮದ ಪುಣ್ಯ, ಸಾಮಾನ್ಯವಾಗಿ ಬರೋದಕ್ಕೆ ಸಾಧ್ಯವಿಲ್ಲ ಅಂಥ ಒಂದು ವಿಚಾರ. ಆದರೆ ಬರಬೇಕಿದೆ ಸಂದೇಹ, ಆವಾಗಲೇ ಸ್ಪಷ್ಟವಾಗೋದು. ಭಗವತ್ಪಾದರು ಹೇಳ್ತಾರೆ ನಾನು ಮನಸಾ ಇತಿ ವಚನಾತ್ ವೇದಾವಿನಾಶಿನಂ ನಿತ್ಯಂ ಏನಂ ಅಜಂ ಅವ್ಯಯಂ ಅಂತ ಶ್ಲೋಕದ ಕೊನೆಗೆ ಭಗವತ್ಪಾದರು ಅಲ್ಲಿ ಒಂದು ಶಬ್ದವನ್ನು ನಾವು ಕಾಣಬಹುದು ಅಂತ ಹೇಳ್ತಾರೆ ಶ್ಲೋಕದಲ್ಲಿ ಭಗವತ್ಪಾದ. ನಾನು ಅದನ್ನು ಆಮೇಲೆ ಹೇಳ್ತೇನೆ, ಮೊದಲು ಅವರ ವಾಕ್ಯವನ್ನು ಹೇಳ್ಕೊಳ್ತೇನೆ. ಮನಸಾ ಇತಿ ವಚನಾತ್ ನ ವಾಚಿಕಾನಾಂ ಕಾಯಿಕಾನಾಂಚ ಸನ್ಯಾಸ ಇತಿ ಚೇತ್. ಸರ್ವಕರ್ಮ ಸನ್ಯಾಸ ಸರಿ, ಒಪ್ತೇವೆ ನಾವು. ಯಾರು ಜ್ಞಾನಿಗಳು ಅಥವಾ ಮುಮುಕ್ಷುಗಳಾಗಿದ್ದಾರೋ ಅವರಿಗೆ ಸರ್ವಕರ್ಮ ಸನ್ಯಾಸ ಅಂತ ನಾನು ಒಪ್ತೇನೆ. ಆದರೆ ಈ ಸರ್ವಕರ್ಮ ಸನ್ಯಾಸ ಅನ್ನುವಂಥದ್ದೇನಿದೆ ಅಲ್ಲಿ ಮನಸ ಅಂತ ವಿಶೇಷಣವನ್ನು ಹಾಕಿದ್ದಾನೆ ಭಗವಂತ ಆ ಶ್ಲೋಕದಲ್ಲಿ. ಈ ಶ್ಲೋಕದಲ್ಲಿಲ್ಲ, ಅದು ಸನ್ಯಾಸವನ್ನು ಹೇಳುವಂಥ ಶ್ಲೋಕದಲ್ಲಿ ಮನಸ ಅಂತ ಶಬ್ದವನ್ನು ಹಾಕಿದ್ದಾನೆ. ಆ ಮನಸ ಅಂತ ಹಾಕಿರೋದ್ರಿಂದ ಮಾನಸಿಕವಾಗಿ ಇದನ್ನು ಬಿಟ್ಟರೆ ಆಯಿತು. ಇದು ಎಲ್ಲರೂ ಹೇಳುವಂಥ ವಾದ, ಇದು ಎಲ್ಲರೂ ಹೇಳ್ತಾರೆ ಇದನ್ನು.
ಒಬ್ಬರಂತೂ ಭಾಳ ಸಂತೋಷವಾಗಿ ಹೇಳಿದ್ದನ್ನು ಉಲ್ಲೇಖ ಮಾಡಿಬಿಡ್ತೇನೆ. ಅಂದರೆ ಈ ಭಾಗ ಅರ್ಥ ಆಗಬೇಕು ಅನ್ನೋದಕ್ಕೋಸ್ಕರ ಅಷ್ಟೆ. ಭಾಳ ಹಿಂದೆ ನಾನು ಭಗವದ್ಗೀತೆ ಪ್ರವಚನವನ್ನು ಕೇಳ್ತಾ ಇದ್ದೆ ಪೂರ್ವಾಶ್ರಮದಲ್ಲಿದ್ದಾಗ. ಆವಾಗ ಒಬ್ಬರು ಉಪನ್ಯಾಸ ಮಾಡ್ತಾ ಹೇಳಿದರು, ನೋಡಿ ಭಗವಂತನ ಅಭಿಪ್ರಾಯ ಏನು ಅಂತಂದರೆ, ಇದೆಲ್ಲ ನಾವು ಬಿಡಬೇಕು ಅಂದರೆ ಕರ್ತವ್ಯವನ್ನು ಬಿಡಬೇಕು, ಕಾರ್ಯವನ್ನು ಬಿಡಬೇಕು, ಕೆಲಸವನ್ನು ಬಿಡಬೇಕು ಅಂತ ಅರ್ಥ ಅಲ್ಲ, ಮನಸ್ಸಿಂದ ಇದನ್ನು ನಾವು ಬಿಡಬೇಕು ಅಂತ ಅರ್ಥ. ಅದಕ್ಕೋಸ್ಕರ ನಾವು ಈ ಉಳಿದಂಥ ಎಲ್ಲ ಕರ್ತವ್ಯನ ಮಾಡೋದಕ್ಕೆ ಏನು ತೊಂದರೆ ಇಲ್ಲ, ಎಲ್ಲಕ್ಕೂ ಮನಸ್ಸೇ ಕಾರಣವಾದ್ದರಿಂದ ಮನಸ್ಸಿಂದ ಇದನ್ನು ಬಿಡಬೇಕು ಅಂತ ಅರ್ಥ. ಅದಕ್ಕೆ ಅವರು ಉದಾಹರಣೆ ಕೊಟ್ಟಿದ್ದೇನೆಂದರೆ, ಏನು ನೋಡಿ, ನಾವು ಇಡ್ಲಿ ತಿಂತೇವೆ ಅಂತ ಇಟ್ಕೊಳ್ಳಿ. ಈಗ ನಾವು ಸನ್ಯಾಸಿಗಳು ಇಡ್ಲಿ ತಿಂತೇವೆ ಅಂತ ಇಟ್ಕೊಳ್ಳಿ. ಬೆಳಗ್ಗೆ ಉಪಹಾರ ಇಡ್ಲಿ ತೊಗೊಳ್ತೇವೆ, ಸ್ವೀಕಾರ ಮಾಡ್ತೇವೆ. ಯಾರೋ ಕೆಲವು ಕೇಳ್ಬೋದು, ಅಲ್ರಿ ಹೋಗಿ ಸನ್ಯಾಸಿಗಳಾಗಿ ಬೆಳಗ್ಗೆ ಇಡ್ಲಿ ತೊಗೊಳ್ಳೋದಾ ಅಂತ ಪ್ರಶ್ನೆ ಮಾಡ್ಬೋದು. ಆದರೆ ನಾನು ನಿಮಗೆ ತಿಳಿಸ್ತೇನೆ, ನಾವು ಸನ್ಯಾಸಿಗಳಾದವರು ಇಡ್ಲಿ ತೊಗೊಳ್ಬೇಕು ಅಂತ ಹೇಳ್ತೇನೆ ನಾನು. ಯಾಕೆ ಅಂತಂದರೆ, ನಾವು ಇಡ್ಲಿ ಬಿಡಬೇಕು ಅಂತ ಎಲ್ಲೂ ಭಗವಂತ ಹೇಳಲಿಲ್ಲ, ಅಥವಾ ಇಡ್ಲಿ ಅಂತಿರುವ ವಸ್ತುಗಳನ್ನು ಬಿಡಬೇಕು ಅಂತ ಹೇಳಲಿಲ್ಲ. ಮನಸ್ಸಿಂದ ಬಿಡು ನೀನು ಅಂತ ಹೇಳಿದ್ದಾನೆ ಅಷ್ಟೇ. ನಾವು ಮನಸ್ಸಿಂದ ಬಿಟ್ಟಿದ್ದೇವೆ, ನಮಗೇನು ಅದರ ಬಗ್ಗೆ ಇದಿಲ್ಲ. ಶರೀರಕ್ಕೋಸ್ಕರ ಬೇಕು ತೊಗೊಂಡಿದ್ದೇವೆ, ಮನಸ್ಸಿಂದ ಬಿಟ್ಟಿದ್ದೇವೆ ನಾವು. ನಾನು ಕೇಳಿದ್ದೇನೆ, ಭಾಳ ಪ್ರಭಾವ ಆಗಿತ್ತು ನನಗೆ ಅದು ಆವಾಗ ಉಪನ್ಯಾಸ. ಈ ಉಪನ್ಯಾಸವೂ ಪ್ರಭಾವ ಆಗಿತ್ತು ನನಗೆ ಆವಾಗ. ಈಗ ಆಮೇಲೆ ಗೊತ್ತಾಯ್ತು ನನಗೆ, ಭಾಷ್ಯ ಓದುವ ಪರವಾಗಿಲ್ಲ, ಭಗವತ್ಪಾದರು ಕೂಡ ಆ ವಿಷಯ ತೆಗೆದುಬಿಟ್ಟಿದ್ದಾರೆ ಅಂತ. ಅವರು ಇಡ್ಲಿ ಶಬ್ದ ಹಾಕಲಿಲ್ಲ ಅಷ್ಟೇ, ಮನಸ ಅಂತ ಹೇಳಿದ್ದಾನಲ್ಲ ಪರಮಾತ್ಮ, ಅದರಿಂದ ಮನಸ್ಸಿಂದ ಬಿಟ್ಟರೆ ಆಯಿತು. ಶಾರೀರಿಕ ಮತ್ತು ಕಾಯಿಕವಾದಂಥನ ಬಿಡಬೇಕು ಅಂತ ಎಲ್ಲಿದೆ ಅಂತಂದರೆ ಭಗವತ್ಪಾದರು ಹಾಗೆ ಭಗವಂತನ ಅಭಿಪ್ರಾಯ ಅಲ್ಲ. ಯಾಕೆ? ಸರ್ವಕರ್ಮಾಣಿ ಮನಸ ಅಂತ ಅಲ್ಲಿ ಶಬ್ದ ಆ ಶ್ಲೋಕದಲ್ಲಿ. ಸರ್ವಕರ್ಮಾಣಿ ಅಂತ ಹೇಳಿದ್ದಾನೆ ಭಗವಂತ. ಕರ್ಮಾಣಿ ಅಂತ ಅಷ್ಟೇ ಹೇಳಿದಿದ್ರೆ ಆಗ ಸ್ವಲ್ಪ ನೀನು ಅದನ್ನು ವಾದ ಮಾಡಿದ್ದನ್ನು ಬೇಕಾದ್ರೆ ವಿಚಾರಕ್ಕೆ ತೊಗೊಳ್ಬೋದಾಗಿತ್ತು. ಅಯ್ಯೋ ಮಹಾರಾಯ, ಇಲ್ಲ, ಹಾಗಿಲ್ಲ, ಸರ್ವಕರ್ಮಾಣಿ ಅಂತ ಹೇಳಿದ್ದಾನೆ. ಆದ್ದರಿಂದ ವಿಶೇಷ ತತ್ವ ಅದನ್ನು ಬಿಡಿಸ್ತಾರೆ ಭಗವತ್ಪಾದರು. ಮಾನಸಾನಾಮೇವ ಸರ್ವಕರ್ಮಾಣಾಮಿತಿ ಚೇತ್. ಅದಕ್ಕೆ ಬಿಡ್ತಾನವ. ಮತ್ತೊಂದು ಕೇಳಿದ, ಸ್ವಾಮಿ ಸರಿ ಅದು ನೀವು ಹೇಳಿದ್ದು, ಸರ್ವಕರ್ಮ ಅಂತ ಹೇಳಿದ್ದಾನೆ ಭಗವಂತ, ಮನಸ್ಸಿನ ಎಲ್ಲ ಕರ್ಮ ಅಂತ ಇಟ್ಕೊಳ್ರಿ. ಆ ಮನಸ್ಸ ಅಂತ ಹೇಳಿದ್ದಾನೋ ಇಲ್ಲೋ, ಹಾಗಾಗಿ ಮನಸ್ಸಿನ ಎಲ್ಲ ಕರ್ಮಗಳನ್ನು ಬಿಟ್ಟರಾಯಿತು ಅಂತ ಇಟ್ಕೊಳ್ಳಿ. ಅರ್ಥ ತೊಂದರೆ ನಿಮಗೆ ಹೊಂದುತ್ತಲ್ಲ, ಅರ್ಥ ಅನ್ವಯ ಮಾಡಲಿಕ್ಕಾಗುತ್ತಲ್ಲ ಅಂತ ಅಂದರೆ ಭಗವತ್ಪಾದರು ಮನೋವ್ಯಾಪಾರ ಪೂರಕತ್ವಾತ್ ವಾಕ್ಕಾಯ ವ್ಯಾಪಾರಾಣ ಮನೋವ್ಯಾಪಾರಾಭಾವೇ ತದ ಅನುಭವತ್ತೇ. ಹೇಗೆ ಕೆಲಸ ಮಾಡ್ತಾನೆ ಪ್ರತಿ ವ್ಯಕ್ತಿಯೂ ಕೂಡ, ಎಂಥ ಮಾತು ಹೇಳ್ತಾನೆ ನೋಡಿ ಭಗವತ್ಪಾದರು. ಅದಕ್ಕೆ ದುಸ್ತರ್ಕ ಕಳಂಕ ಪಂಕವನ್ನು ನಿವಾರಣೆ ಮಾಡಿದಂಥ ಪಾದಕ್ಕೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ಹೇಳಿದ ಮಾತು ಏನು ಅದ್ಭುತವಾಗಿದೆ ಅಂತ ಭಗವತ್ಪಾದರು ಹೇಳ್ತಾರೆ. ಅರೆ, ನೀನು ಶಾರೀರಿಕವಾಗಲಿ ಅಥವಾ ಮಾನಸಿಕವಾಗಲಿ ಅಥವಾ ವಾಚಿಕ ಕರ್ಮವಾಗಲಿ, ಇದಕ್ಕೆಲ್ಲದಕ್ಕೂ ಕೂಡ ಕಾರಣವಾದ್ದು ಮನಸ್ಸು. ಮನೋವ್ಯಾಪಾರ ಆದರೆ ಮತ್ತೆ ಉಳಿದಂಥ ವ್ಯಾಪಾರಗಳು, ಉಳಿದಂಥ ಕ್ರಿಯೆಗಳು, ವ್ಯಾಪಾರ ಅಂತಂದರೆ ಕ್ರಿಯೆಗಳು. ಹಾಗಾಗಿ ಭಗವಂತನ ಅರ್ಥ ಅಭಿಪ್ರಾಯ ಇಲ್ಲಿ ಸರ್ವಕರ್ಮಾಣಿ ಅಂತಂದಾಗ ಮನಸ್ಸಿಂದಲೂ ಕೂಡ ಬಿಡಬೇಕು ಅಂತಲೇ ಅರ್ಥ, ಅದು ಸಂದೇಹವೇ ಇಲ್ಲ ಅಂತ ಬಿಡಿಸಿದ ರೀತಿ ನೋಡಿ. ಮನೋವ್ಯಾಪಾರ ಅಭಾವೇ ತದ ಅನುಪಪತ್ತೇ. ಮನಸ್ಸು ಕೆಲಸ ಮಾಡಲಿಲ್ಲ ಅಂದರೆ ಶಾರೀರಿಕ ಕೆಲಸವೂ ಇಲ್ಲ, ವಾಚಿಕ ಕೆಲಸವೂ ಇಲ್ಲವೇ ಇಲ್ಲ. ಹಾಗಾಗಿ ಹಾಗೆ ಅರ್ಥ ಮಾಡೋದಕ್ಕೆ ಬರೋದಿಲ್ಲ. ಶಾಸ್ತ್ರೀಯಾಣಾಂ ವಾಕ್ಕಾಯ ಕರ್ಮಣಾಂ ಕಾರಣಾನಿ ಮಾನಸಾನಿ ಕರ್ಮಾಣಿ ವರ್ಜಯಿತ್ವ ಅನ್ಯಾನಿ ಸರ್ವಾಣಿ ಕರ್ಮಾಣಿ ಮನಸ ಸನ್ಯಸೇರಿತೆ. ಇನ್ನೊಂದು ಪೂರ್ವಪಕ್ಷ ಮಾಡಿದ, ಅಂದರೆ ನಮಗೆ ಯಾವ ರೀತಿಯಲ್ಲೂ ಮತ್ತೆ ಮನಸ್ಸಿನಲ್ಲಿ ಸಂದೇಹ ಉಳಿಲೇಬಾರದು ಅಂಥ ಒಂದು ಭಾಷೆ ಇದು. ಏನೆಲ್ಲ ಸಂದೇಹ ಮುಂದಿನ ಇನ್ನು ಎಲ್ಲಿ ಸೂರ್ಯಚಂದ್ರ ಇರುವ ತನಕ ನಾವು ಚೆನ್ನಾಗಿ ಮನಸ್ಸನ್ನು ಇಟ್ಟುಕೊಳ್ಬೇಕು. ಭಗವತ್ಪಾದರ ಭಾಷ್ಯ ಇನ್ನು ಸೂರ್ಯಚಂದ್ರ ಇರುವ ತನಕ ಇದಕ್ಕಿಂತ ಹೊರತಾದ ಇನ್ನೊಂದು ಸಂಶಯವನಿಗೆ ಬರೋದಕ್ಕೆ ಸುತರಾಂ ಸಾಧ್ಯವೇ ಇಲ್ಲ. ಈ ಶ್ಲೋಕಗಳ ಮೇಲೆ ಸುತರಾಂ ಸಾಧ್ಯವಿಲ್ಲ. ಅಲ್ಲ, ಇಲ್ಲಿವರೆಗೆ ಬಂದೂ ಇಲ್ಲ. ಆ ರೀತಿಯ ಒಂದು ಸಂದೇಹಗಳನ್ನು ಎತ್ತಿ ಅದಕ್ಕೆ ಪರಿಹಾರವನ್ನು ಹೇಳಿದಂಥ ಭಾಷ್ಯ. ಈಗ ಹೇಳ್ತಾರೆ ನೋಡಿ, 2 ಸಂಶಯ ಈಗ ನಿಮ್ಗೆ ಗೊತ್ತಾಯ್ತಾ? ಈಗ 3ನೇ ಸಂಶಯ ಹೇಳ್ತಾರೆ ಭಗವತ್ಪಾದರು. ಅಲ್ಲಲ್ಲ,
ಶಾಸ್ತ್ರದಲ್ಲಿ ಏನು ಕರ್ಮ ಹೇಳಿದ್ದಾರೋ ಅದು ವಾಚಿಕ ಇರ್ಬೋದು ಅಥವಾ ಕಾಯದ್ದಿರ್ಬೋದು, ಶರೀರದಿಂದ ಮಾಡುವಂಥದ್ದಿರ್ಬೋದು, ಆ ಎಲ್ಲ ಕರ್ಮಗಳು ಕೂಡ ಮಾನಸಾನಿ ಕರ್ಮಾಣಿ ವರ್ಜಯಿತ್ವ, ಮನಸ್ಸಿನಿಂದ ಒಂದು ನಾವು ಕೆಲಸವನ್ನು ಅಂದರೆ ಯೋಚನೆ ಮಾಡುವಂತಹದ್ದೇನಿದೆಯೋ ಅದನ್ನು ಬಿಟ್ಟು ಅನ್ಯಾನಿ ಸರ್ವಾಣಿ ಕರ್ಮಾಣಿ ಮನಸಾ ಸನ್ಯಸೇತು, ಅದು ಬಿಟ್ಟು ಉಳಿದೆಲ್ಲ ಕಾರ್ಯಗಳನ್ನು ಕರ್ಮಗಳನ್ನು ಮನಸ್ಸಿನಿಂದ ಸನ್ಯಾಸ ಮಾಡಬೇಕು. ಹೀಗೆ ಅರ್ಥ ಮಾಡೋಣ, ಏನು ತೊಂದರೆ ಅಂತ ಕೇಳಿದ. ಅಂದ್ರೆ ಭಗವತ್ಪಾದ ಛೇ ಹಾಗೆ ಅರ್ಥ ಮಾಡೋದಕ್ಕೆ ಬರೋದಿಲ್ಲ. ಓಹೋ, ಯಾಕೆ ನೈವ ಕುರುವನ್ನ ಕಾರಯನ್ ಅಂತ ಕೊಟ್ಬಿಟ್ಟು ಭಗವತ್ಪಾದ ಆ ಒಂದೊಂದು ಅಕ್ಷರನು ಕೂಡ ಭಗವತ್ಪಾದ ಎತ್ತಿ ಹೇಗೆ ಸ್ಪಷ್ಟಪಡಿಸ್ತಾರೆ. ನೈವ ಕುರುವನ್ನ ಕಾರಯನ್, ಭಗವಂತ ಈ ರೀತಿಯಲ್ಲಿ ಮಾತನ್ನು ಹೇಳಿರೋದ್ರಿಂದ ಅವ ಮಾಡ್ತಾನೂ ಇಲ್ಲ ಮಾಡಿಸ್ತಾನೂ ಇಲ್ಲ ಅಂತ ಪ್ರಯೋಗ ಮಾಡಿದ್ದಾನೆ ಭಗವಂತ. ನೈವ ಕುರುವನ್ನ ಕಾರಯನ್ ಇತಿ ವಿಶೇಷಣಾತು, ಈ ರೀತಿಯಲ್ಲಿ ವಿಶೇಷಣ ಹೇಳಿದ್ದರಿಂದ ನೀನು ಈಗ ಹೇಳಿದಂತೆ ಅರ್ಥ ಮಾಡೋದಕ್ಕೆ ಬರೋದಿಲ್ಲ. ಮತ್ತು ಸರ್ವಕರ್ಮ ಸನ್ಯಾಸ ಅಯಂ ಭಗವತಾ ಉಕ್ತಃ ಮರಿಷ್ಯತಃ ನ ಜೀವತಃ ಇದು ಚೇತ್. ಇದು ಅದ್ಭುತವಾದ ಮಾತ್ರ ಈ ಪ್ರಶ್ನೆ. ಇವ ಕೇಳಿದವನಿಗೆ ಒಂದು ನೊಬೆಲ್ ಕೊಡಬೇಕು ಇವನಿಗೆ, ಈ ಸಂದೇಹವನ್ನು ಹಾಕಿದವನಿಗೆ. ಯಾಕಂದ್ರೆ ನಮಗೆ ಭಾಳ ಹತ್ತಿರ ಇದ್ದಾನೆ ನೀವು, ಅದಕ್ಕೋಸ್ಕರ ನಮಗೆ ಭಾಳ ಹತ್ತಿರ ಇರೋದ್ರಿಂದ ಅಷ್ಟೇ. ಏನು ಹೇಳ್ತಾನೆ ನೋಡಿ, ಅವ ಹೇಳ್ತಾನೆ ನೋಡಿ, ಇದೆಲ್ಲ ಬೇಡ, ಈ ಚರ್ಚೆ ಬೇಡ. ಈಗ ಈ ಶ್ಲೋಕಕ್ಕೆ ಚೆನ್ನಾಗಿ ಅರ್ಥ ಮಾಡಬೇಕು, ಹೌದಲ್ಲ? ಹೀಗೆ ಮಾಡೋಣ. ಹೇಗೆ ಅಂತಂದರೆ, ಎಲ್ಲ ಕರ್ಮಗಳನ್ನು ಬಿಡಬೇಕಪ್ಪ, ಸಂದೇಹವೇ ಇಲ್ಲ. ಯಾವಾಗ ಅಂದರೆ ಸಾಯುವಾಗ, ಸತ್ತ ಕಾಲಕ್ಕೆ ಅಷ್ಟೇ, ಪಾತಲಾಗ. ಭಗವಂತನ ಅಭಿಪ್ರಾಯ ಅದು ಅಂತ ಮಾಡಿಬಿಡೋಣ. ಭಗವತ್ಪಾದರ ಮಾತನ್ನೇ ಹೇಳೋದೇ ಸರಿ. ಸರ್ವಕರ್ಮ ಸನ್ಯಾಸ ಅಯಂ ಭಗವತಾ ಉಕ್ತಃ ಮರಿಷ್ಯತಃ ನ ಜೀವತಃ, ಬದುಕಿರುವವನಿಗಲ್ಲ. ಸರಿ ಹೋಯ್ತಾ? ಈಗ ಅವಿನಾಶಿ ಇತ್ಯಾದಿ ಎಲ್ಲ ಶ್ಲೋಕಗಳು ಸಾರ ಸಗಟಾಗಿ ಬಂದು ಹೋಯ್ತು ಈಗ. ಆದರೆ ಭಗವತ್ಪಾದರು ಹೇಳಿದರು ಹಾಗೆ ಅರ್ಥ ಹೇಳೋದಕ್ಕೆ ಬರೋದಿಲ್ಲ, ಭಗವಂತನ ಮಾತಿಗೆ ಹಾಗೆ ಅರ್ಥ ಮಾಡೋದಕ್ಕೆ ಬರೋದಿಲ್ಲ. ಇನ್ನೂ ಮಾಡೋದಕ್ಕೆ ಬರೋದಿಲ್ವಾ? ಯಾಕೋ ಏನೋ ನಾವು ಯಾಕೋ ಏನಲ್ಲ, ಭಗವಂತ ಏನು ಹೇಳ್ತಿದ್ದಾನೆ? ನವದ್ವಾರೇ ಪುರೇ ದೇಹಿ ಆಸ್ತೆ ಅಂತಾನೆ ಭಗವತ್ಪಾದರು. ಭಗವತ್ಪಾದರ ಮಾತು ನೋಡಿ, ನವದ್ವಾರೇ ಪುರೇ ದೇಹಿ ಆಸ್ತೆ. ನವದ್ವಾರದಿಂದ ಕೂಡಿದ ಈ ಶರೀರದಲ್ಲಿ ನಮ್ಮ ಇರುವಾಗ ಅಂತ ಹೇಳ್ತಾ ಇದ್ದ, ಮರಿಷ್ಯತ ಅಂತ ಹೇಳ್ತಿಲ್ವಲ್ಲ? ಅದೇನು ಹಂಗೆ ಅರ್ಥ ಮಾಡ್ತೀಯ? ಇರುವಾಗ, ಬದುಕಿರುವಾಗ ಅಂತ ಹೇಳ್ತಿದ್ದಾನೆ ಭಗವಂತ. ಸಾಧ್ಯವಿಲ್ಲ ಇದನ್ನು ಆಗ ಅರ್ಥ ಮಾಡೋದಕ್ಕೆ ಅಂತ ಅದನ್ನು ಹೇಳ್ತಾ, ಅಕುರುವತಃ ಅಕಾರಯತಶ್ಚ ದೇಹೇ ಸನ್ಯಸ್ಯ ಇದು ಸಂಬಂಧ ನ ದೇಹೇ ಆಸ್ತೆ ಇದು ಚೇತ್. ಅವ ಆ ಶ್ಲೋಕಕ್ಕೆ ಒಂದು ಅರ್ಥ ಮಾಡೋಣ ಅಂತ ಹೇಳ್ತಾನ. ಏನು ಹೇಳ್ತಾನೆ ಅಂದರೆ, ನೋಡಿ, ಕೆಲಸ ಮಾಡದೇ ಇರೋ ಯಾರಿದ್ದಾನೆ ಅಕುರುವತಃ, ಮತ್ತು ಮಾಡಿಸದೇ ಇರುವ ಅಕಾರಯತಶ್ಚ ದೇಹೇ ಸನ್ಯಸ್ಯ, ಹೀಗೆ ಅರ್ಥ ಮಾಡೋಣ. ದೇಹದಲ್ಲೇ ಬಿಟ್ಟುಬಿಟ್ಟು ಅಂತ ಅರ್ಥ ಮಾಡೋಣ, ಸಂಬಂಧವನ್ನು ಇಟ್ಕೊಂಡು. ನ ದೇಹೇ ಆಸ್ತೆ ಇದು ಚೇತ್, ಹೀಗೆ ಅವ ದೇಹದಲ್ಲಿ ಇದ್ದು ಬಿಡ್ತಾನೆ. ಹೀಗೆ ಮಾಡ್ಬೋದಾ? ಆಯಿತು, ಸಾಯುವವನಿಗಲ್ಲ ಅಂತ ನಿಮ್ಮ ಅಭಿಪ್ರಾಯ ಆದರೆ, ಅಂದರೆ ಭಗವಂತನ ಅಭಿಪ್ರಾಯ ಅಂತ ಹೀಗೆ ಮಾಡೋಣ. ಬದುಕಿರುವಾಗ ಹೇಗೆ ಅಂದರೆ, ಅವ ಕೆಲಸ ಮಾಡೋದೂ ಇಲ್ಲ, ಮಾಡಿಸೋದಂತೂ ಮೊದಲೇ ಇಲ್ಲ, ಅಂತಹ ದೇಹದಲ್ಲಿ ಇದ್ದಾಗ ಅಂತ ಇಟ್ಕೊಂಡ್ಬಿಡೋಣ. ಈ ಗುಂಪು ಇದೆ ಸಮಾಜದಲ್ಲಿ, ಇವರನ್ನು ಇಟ್ಕೊಳ್ಬೇಡ ಅಂದ. ಅದಕ್ಕೆ ಭಗವತ್ಪಾದರನ್ನ ಸರ್ವತ್ರ ಆತ್ಮನಃ ಅವಿಕ್ರಿಯತ್ವ ಅವಧಾರಣಾತ್ ಆಸನ ಕ್ರಿಯಾಯಾಶ್ಚ ಅಧಿಕರಣ ಅಪೇಕ್ಷತ್ವಾತ್ ತದನಪೇಕ್ಷತ್ವಾಚ್ಚ ಸನ್ಯಾಸಸ್ಯ. ಭಗವತ್ಪಾದರು ಹೇಳ್ತಾರೆ, ಅರೆ ಸನ್ಯಾಸ ಅಂತಂದರೆ ಏನು? ನೀನು ಸನ್ಯಾಸ ಅನ್ನೋದನ್ನು ಏನು ಅಂತ ಅನ್ನೋದನ್ನೇ ಬಿಟ್ಟು ಒಂದೊಂದೇ ಪ್ರಶ್ನೆ ಮಾಡಿಕೊಂಡು ಹೋದರೆ ಉತ್ತರ ಅದಕ್ಕೆ ಸಿಗೋದಕ್ಕೆ ಸಾಧ್ಯವಿಲ್ಲ. ಸನ್ಯಾಸ ಅನ್ನೋದು ಏನಿದೆ, ಇದು ಯಾವುದನ್ನು ಇಟ್ಟುಕೊಂಡು ಭಗವಂತ ಹೇಳ್ತಾ ಇಲ್ಲ. ನೀನು ಮಾಡಿದ ಈ ಪೂರ್ವ ಪಕ್ಷಗಳೇನಿದೆ, ಇದು ಯಾವುದನ್ನು ಇಟ್ಟುಕೊಂಡು ಹೇಳ್ತಾ ಇಲ್ಲ. ಭಗವಂತ ಹೇಳ್ತಾ ಇರ್ತಕ್ಕಂಥದ್ದು ಶಾಸ್ತ್ರಪ್ರಾಪ್ತವಾದಂತಹ ಯಾವ ಕರ್ಮಗಳಿದೆಯೋ, ಅಥವಾ ಲೌಕಿಕವಾಗಿ ಬಂದಂತಹ ಯಾವ ಕರ್ಮಗಳಿದೆಯೋ, ಆ ಕರ್ಮಗಳನ್ನು ಯಾವ ರೀತಿ ಬಿಡಬೇಕು, ಯಾವಾಗ ಬಿಡಬೇಕು ಇತ್ಯಾದಿಗಳು ಹೇಳ್ತಕ್ಕಂಥದ್ದು. ಭಗವಂತನೂ ಕೂಡ ಅದನ್ನೇ ಹೇಳುವಂತಹದ್ದು. ಅದು ನೀನು ಹೇಳುವಂತಹ ಈ ಪೂರ್ವ ಪಕ್ಷದಲ್ಲಿರುವ ವಿಚಾರಗಳಿವೆಯಲ್ಲ, ಅದನ್ನು ಇಟ್ಟುಕೊಂಡು ಅಲ್ವೇ ಅಲ್ಲ ಅಂದ್ರೆ ಭಗವತ್ಪಾದರು. ತದನಪೇಕ್ಷತ್ವಾಚ ಸನ್ಯಾಸಸ್ಯ ಸಂಪೂರ್ವಸ್ತು, ಅದಕ್ಕೆ ಮತ್ತೆ ಬಿಡಿಸ್ತಾರೆ. ಆ ಸನ್ಯಾಸ ಶಬ್ದದ ಅರ್ಥ ಏನು ಅಂತ ಮುಂದಕ್ಕೆ ಬಿಡಿಸ್ತಾರೆ. ಆದ್ದರಿಂದ ಅಂತ ಹೇಳ್ತಾ ಭಗವತ್ಪಾದರು ಗೀತಾಶಾಸ್ತ್ರೇ ಆತ್ಮಜ್ಞಾನವತಃ ಸನ್ಯಾಸೇ ಏವ ಅಧಿಕಾರ ಅಂತ ತೀರ್ಮಾನ ಮಾಡಿಬಿಡ್ತಾರೆ.
ಮತ್ತು ನ ಕರ್ಮಣಿ ಇತಿ ತತ್ರ ತತ್ರ ಉಪರಿಷ್ಟಾರ ಆತ್ಮಜ್ಞಾನ ಪ್ರಕರಣೇ ದರ್ಶಯಿಷ್ಯಾಮ. ನನಗಂತೂ ಈ ಮಾತು ಪರಮಾದ್ಭುತವಾದ ಮಾತು. ಉಪರಿ ತೋರಿಸೋಣ ಅಂತ ಅಷ್ಟೇ ಹೇಳಿಲ್ಲ ಭಗವತ್ಪಾದರು, ಆಯಾ ಪ್ರಕರಣದಲ್ಲಿ. ಯಾಕಂದರೆ ಈ ಹಠ ಬಂದುಬಿಟ್ರೆ ಎಲ್ಲ ಶ್ಲೋಕದಲ್ಲಿ ಇದೇ ಅರ್ಥ ಇದೆ ಅಂತ ಹೇಳೋದೊಂದು ಕೆಟ್ಟ ಹವ್ಯಾಸ ಅದು. ನಾವೆಲ್ಲ ಹಾಗೆ ತಾನೆ, ಎಲ್ಲದಲ್ಲೂ ಅದೇ ಇದೆ ಅಂತ. ಯಾಕಂದ್ರೆ ನಮಗದು ಹೇಳಬೇಕು ಅಂತಿದೆ, ನಾವು ಅದನ್ನೇ ಪ್ರತಿಪಾದನೆ ಮಾಡೋರು. ಭಗವತ್ಪಾದ ಇಲ್ಲ, ಆಯಾ ಪ್ರಕರಣದಲ್ಲಿ ನಿಮಗೆ ಅದನ್ನೇ ನಾನು ತೋರಿಸಿಕೊಡ್ತೇನೆ. ನಿಮಗೆ ಗೀತೆಯಲ್ಲಿ ಅಷ್ಟು ಸಾರಾಸಗಟಾಗಿ ಹೇಳಿದೆ ಅಂತ ನಾವು ಹೇಳೋದಕ್ಕೆ ಹೋಗೋದಿಲ್ಲ. ಆಯಾ ಪ್ರಕರಣದಲ್ಲಿ ನಾನು ಅದನ್ನೇ ತೋರಿಸ್ತೀನಿ. ಉಪರಿಷ್ಟಾದ್ ತತ್ತತ್ ಪ್ರಕರಣೇ ದರ್ಶಯಿಷ್ಯಾಮ ಅಂತ ಭಗವತ್ಪಾದರ ಮಾತು. ಅದಕ್ಕೆ ನಾನು ಆಗ ಹೇಳುವಾಗ ಹೇಳಿದೆ, ಭಗವತ್ಪಾದರ ಒಂದೊಂದು ಶಬ್ದವೂ ಕೂಡ ಅದಕ್ಕೆ ನಾವು ಬೆಲೆ ಕಟ್ಟೋದಕ್ಕಾಗಲಿ ಅಥವಾ ಅದರ ಬಗ್ಗೆ ಹೇಳೋದಕ್ಕಾಗಲಿ ಸಾಧ್ಯವೇ ಇಲ್ಲ. ಕೇಳಿ ಆನಂದ ಪಡ್ಬೋದು, ನಮ್ಮ ಚಿತ್ತಶುದ್ಧಿ ಮಾಡಿಕೊಡ್ಬೋದು ಅಷ್ಟೇ ಅನ್ನೋದು ಎದ್ದು ಕಾಣುತ್ತೆ ಪ್ರತಿಯೊಂದು ಕಡೆಯೂ ಕೂಡ. ಅಷ್ಟೇ ಅಲ್ಲ, ಈ ಒಂದು ಶ್ಲೋಕವನ್ನು ಭಗವತ್ಪಾದರು ಈ ಸಾರವನ್ನು ಹೇಳೋದಷ್ಟೇ ಅಲ್ಲ, ಇದೇ ಶ್ಲೋಕವನ್ನೇ ಉಲ್ಲೇಖ ಮಾಡಿ ನಾನು ನಿಮಗೆ ಅಲ್ಲಿ ಇದನ್ನು ಸ್ಪಷ್ಟಪಡಿಸಿದ್ದೇನೆ ಅಂತ ಮತ್ತೆ ಮತ್ತೆ ತೋರಿಸಿಕೊಡ್ತಾರೆ. ವೇದಾವಿನಾಶನಂ ನಿತ್ಯಂ, ಇಲ್ಲೇ ನಿಮಗೆ ಈ ವಿಷಯದಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದೇನೆ ಅಂತಲೇ ಉಲ್ಲೇಖ ಮಾಡ್ತಾರೆ. ಅಷ್ಟು ಮಹತ್ವಪೂರ್ಣವಾದ ಒಂದು ಶ್ಲೋಕ, 21ನೇ ಶ್ಲೋಕ. ಅದರಲ್ಲಿ ಬಂದಂತಹ ಭಾಷ್ಯಗಳ ಪಂಕ್ತಿಗಳ ಪೈಕಿ ನಾನು ಒಂದು 2-3 ಮಾತ್ರ ಉಲ್ಲೇಖ ಮಾಡಿದ್ದೇನೆ. ಈಗ ನೀವು ಸಂದೇಹಗಳನ್ನು ಇದ್ದರೆ ಕೇಳ್ಬೋದು. ಇನ್ನೊಂದು ಶ್ಲೋಕ, ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇರಿಯಂತಿ ಆಪೋ ನ ಶೋಷಯತಿ ಮಾರುತಃ. ಬಹಳ ಚಿಕ್ಕದ ವಾಕ್ಯಗಳಿಗೆ ಇಲ್ಲಿ ಅತಿ ಸಂಕ್ಷಿಪ್ತವಾದಂಥ ಒಂದು ವಿವರಣೆ. ಇಲ್ಲೇನು ಬಹಳ ವಿಸ್ತಾರವಾದ ವಿವರಣೆ ಇಲ್ಲ, ಆದರೂ ಕೂಡ ಹೇಗಿದೆ ಭಾಷ್ಯ ಅಂತ ನೋಡಿ. ಈಗ ಉದಾಹರಣೆಗೆ ಇಲ್ಲಿ ನೀವು ಕೂತಿದ್ದೀರಾ, ಯಾರು ಬೇಕಾ, ಇಲ್ಲಿ ಭಾಷ್ಯ ಓದಿದ ಮೇಲೆ ಹೇಳೋದು ಬೇಡ, ಆ ವಿಷಯ ಅಲ್ಲ. ಓದದೇ ಇದ್ದವ್ರು ಯಾರಾದರೂ ಇದ್ದರೆ ಇದಕ್ಕೆ ನೀವು ಏನು ಹೇಳ್ತೀರಾ? ಏನು ಹೇಳ್ತಾನೆ? ನೈನಂ ಛಿಂದಂತಿ ಶಸ್ತ್ರಾಣಿ, ಇದು ಭಗವಂತನ ಮಾತು. ಇದು ಶಸ್ತ್ರಗಳು ಈ ಆತ್ಮವನ್ನು ತುಂಡು ಮಾಡೋದಕ್ಕೆ ಸಾಧ್ಯವಿಲ್ಲ. ನೈನಂ ದಹತಿ ಪಾವಕಃ, ನೀರು ಅದು ಬೆಂಕಿ ಸುಡುವುದಕ್ಕೂ ಸಾಧ್ಯವಿಲ್ಲ ಅಂತ ಮಾತು. ಹಾಗೆ ಕ್ಲೇರೆಯಂತಿ ಆಪಹ, ನೀರು ಒದ್ದೆ ಮಾಡೋದಕ್ಕೂ ಸಾಧ್ಯವಿಲ್ಲ. ಗಾಳಿ ಶುಷ್ಕ ಮಾಡೋದಕ್ಕೆ ಅಂದರೆ ಒಣಗಿಸೋದಕ್ಕೆ ಸಾಧ್ಯವಿಲ್ಲ. ಅಂಥ ಒಂದು ವಸ್ತು ಆತ್ಮವಸ್ತು. ಹಾಂ, ಆಯಿತು. ಯಾಕೆ ಅಂತ ಪ್ರಶ್ನೆ ಮಾಡಿದರೆ ಹಾಂ, ಒಳ್ಳೆ ಓದದೇ ಇದ್ದವ್ರೀಗ ಅದಂಗೆ ಸ್ಟ್ರಾಂಗ್ ಮೆಟೀರಿಯಲ್ ಆಗೋದು. ಹೌದಲ್ಲ, ಅವರಿಗೆ ಇದ್ರ ಬಗ್ಗೆ ಏನು ಅವ್ರು ಯೋಚನೆ ಮಾಡಬೇಕು, ಹೇಗೆ ಹೇಳಬೇಕು ಅವರು? ಏನು ಇದ್ರ ಮೇಲೆ ಪ್ರಶ್ನೆ ಮಾಡ್ತಾರೆ ಅಷ್ಟೇ. ಅದೇ ಹೆಂಗೆ ಸಾಧ್ಯ? ಅಂಥ ವಸ್ತು ಎಲ್ಲಿದೆ ಇದು? ಏನೇ ಇದ್ದರೂ ಬೆಂಕಿ ಸುಡೋದಕ್ಕೆ ಯೋಗ್ಯವಾದ ವಸ್ತುಗಳನ್ನು ನಮಗೆ ಪ್ರಪಂಚದಲ್ಲಿ ಕಾಣೋದು, ಹಾಗೆ ಹೀಗೆ ಇನ್ನೊಂದು ಮತ್ತೊಂದು ಅಂತ ಹೇಳಬೇಕಷ್ಟೇ ಹೊರತು ಇನ್ನೇನು ಹೇಳೋದಕ್ಕೆ ಸಾಧ್ಯ ಇಲ್ಲ, ಏನೂ ಸಾಧ್ಯ ಇಲ್ಲ. ನಾನದಲ್ಲ, ಭಗವತ್ಪಾದರಲ್ಲಿ ಅದರ ಬದಲು ಭಗವತ್ಪಾದರು ಯಾಕೆ ಆಗೋದಿಲ್ಲ ಅನ್ನೋದನ್ನು ಹೇಳಿದ ರೀತಿ ಇದೆಯಲ್ಲ, ಹೇಗೆ ಹೇಳ್ತಾ ಇದ್ದಾರೆ ಅಂತಂದರೆ, ಶಸ್ತ್ರಾಣಿ ಇದು ಮಾಡೋದಕ್ಕಾಗೋದಿಲ್ಲ, ತುಂಡು ಮಾಡೋದಕ್ಕಾಗೋದಿಲ್ಲ, ಕತ್ತರಿಸೋದಕ್ಕೆ ನಿರವಯವತ್ವಾದ ಅಂತ ಕಾರಣ ಕೊಟ್ಟರು ಭಗವತ್ಪಾದರು. ಅವಯವ ಇದ್ದರೆ, ಅವಯವಗಳಿಂದ ಕೂಡಿದರೆ ಮಾತ್ರ ನೀವು ಶಸ್ತ್ರಗಳಿಂದ ತುಂಡು ಮಾಡೋದಕ್ಕೆ ಸಾಧ್ಯ ಆಯ್ತು. ಇದು ಅಂಥದ್ದಲ್ಲ. ಪರಮಾತ್ಮ ಆತ್ಮ ಅನ್ನೋದು ನಿರವಯವಾದಂಥ ವಸ್ತು, ಅದಕ್ಕಾಗಿ ಇದನ್ನು ತುಂಡು ಮಾಡೋದಕ್ಕಾಗೋದಿಲ್ಲ ಅಂತ ಒಂದು ಹೇಳಿದರು. ಆಮೇಲೆ ಇದರ ಬಗ್ಗೆ ನೀವು ಇನ್ನು ಚೆನ್ನಾಗಿ ಮತ್ತೆ ಮುಂದಕ್ಕೆ ವಿವರಣೆ ಮನಸ್ಸಿಗೆ ತಗೊಳ್ಳಿ, ನಾನು ಆಮೇಲೆ ಹೇಳ್ತೇನೆ. ಸುಲಭವಾದ ಮೊದಲು ಬಿಡಿಸ್ಬಿಡ್ತೇನೆ. ಆಮೇಲೆ ಏವಂ ದಹತಿ ಪಾವಕಃ ಅಗ್ನಿರಪಿ ನ ಭಸ್ಮೀಕರೋತಿ ಅಂತ ಮತ್ತೆ ಬರೆದರು. ಆಮೇಲೆ ತಥಾನ ಏನಂ ಕ್ಲೇದಯಂತಿ ಆಪಹ ಅಂತ ಮತ್ತೆ ಮಾತು. ಈಗ ಬರೀತಾರೆ ನೋಡಿ, ಅಪಾಂಹಿ ಸಾವಯವಸ್ಯ ವಸ್ತುನಃ ಆರ್ದ್ರೀಭಾವಕರಣೇನ ಅವಯವ ವಿಶ್ಲೇಷಾಪಾದನೆ ಸಾಮರ್ಥ್ಯಂ ಅಂತ ವಾಕ್ಯ. ತಪ್ಪು ತಿಳ್ಕೊಳ್ಳೋದಿಲ್ಲ ಅಂದರೆ ಒಂದು ಪ್ರಶ್ನೆ ನಾನು ಕೇಳಿಬಿಡ್ತೇನೆ. ಇದನ್ನು ಸಾಮಾನ್ಯ ಒಂದು BSc MSc ಓದಿದಂಥ ಒಬ್ಬ ವ್ಯಕ್ತಿ, ತೀರಾ ವಿಜ್ಞಾನವನ್ನು ಸಂಶೋಧನೆ ಇತ್ಯಾದಿ ಮಾಡಿದ ವ್ಯಕ್ತಿ ಹೇಳ್ಬೋದೇನೋ, ಆದರೆ ಇಂಥ ವ್ಯಕ್ತಿ ಒದ್ದೆ ಆಗೋದನ್ನು ಇಷ್ಟು ಚೆನ್ನಾಗಿ ಬಿಡಿಸಿ ಹೇಳಬಲ್ಲನ ಅಂತ ನನ್ನೊಂದು ಪ್ರಶ್ನೆ ನಿಮ್ಮ ಹತ್ರ. ಒದ್ದೆ ಆಗೋದು, ಇಲ್ಲಿ ಭಗವತ್ಪಾದರ ಮಾತೇನಿದೆ, ಒದ್ದೆ ಆಗೋದಂದರೆ ಏನು ಅಂತ. ಆತ್ಮವನ್ನು ಒದ್ದೆ ಮಾಡೋದಕ್ಕೆ ಆಗೋದಿಲ್ಲ ಅಂತಾನೆ ಭಗವಂತ ಹೇಳಿದ್ದು. ಒದ್ದೆ ಮಾಡೋದಕ್ಕೆ ಯಾವಾಗ ಸಾಧ್ಯ ನೀರಿಗೆ
ಅಂತ ಅನ್ನೋದನ್ನು ಭಗವತ್ಪಾದರು ಬಿಡಿಸ್ತಾ ನೋಡಿ. ಸಾವಯವಸ್ಯ ವಸ್ತುನಃ ಆದ್ರೀಭಾವಕರಣೇನ, ಅದು ಹೇಗೆ? ಅವಯವ ವಿಶ್ಲೇಷಾಪಾದಾನೇ ಸಾಮರ್ಥ್ಯಂ. ಒದ್ದೆ ಆಗುವುದಂದ್ರೆ ಏನು ಅಂತ ಕೇಳಿದ್ರೆ ಏನು ಹೇಳೋದಕ್ಕಾಗುತ್ತೆ? ನೋಡೋಣ ಸರಿ, ಅದೇ ಇದೊಂದು ಭಾಷ್ಯವಾಕ್ಯ ಇಲ್ಲದೊಂದು ಸರಿ ನಾವು ಶಬ್ದಗಳನ್ನು ಹೇಳೋದಕ್ಕೆ ಪ್ರಯತ್ನ ಮಾಡೋಣ. ಸುಲಭವಿಲ್ಲ. ಒದ್ದೆ ಅದು ಅಷ್ಟು ಗೊತ್ತಿಲ್ಲ. ಒದ್ದೆ ಆಗೋದಪ್ಪ. ಬೇಕಾದ್ರೆ ನೀರು ತೋರಿಸ್ತೇನೆ, ಸ್ವಲ್ಪ ನೀರು ಹಾಕಿ ತೋರಿಸ್ತೇನೆ ಅಂದರೆ ನೀರು ಹಾಕಬೇಕು ನಾವು ಅಷ್ಟೇ. ಆದರೆ ಭಗವತ್ಪಾದರು ಹೇಳ್ತಾರೆ, ಅವಯವಗಳ ವಿಶ್ಲೇಷಣೆ ಮಾಡೋದಿದೆಯಲ್ಲ ನೀರು, ಅದನ್ನೇ ನಾವು ಒದ್ದೆ ಆಯಿತು ಅಂತ ಹೇಳೋದು ನಾವು. ಅದು ಯಾವಾಗ ಸಾಧ್ಯ ಅಂತಂದರೆ ಅವಯವ ಇದ್ದರೆ, ಆಗ ನೀರಿಗೆ ಆ ಸಾಮರ್ಥ್ಯ. ಅದು ಯಾವಾಗ ಇಲ್ವೋ, ಇದು ನಿರವಯವೋ, ಅದನ್ನು ನೀರು ಒದ್ದೆ ಮಾಡೋದು ಹೇಗೆ ಸಾಧ್ಯ ಅಂತ ಬಿಡಿಸಿದ್ದಾರೆ ನೋಡಿ ಭಗವತ್ಪಾದರು. ಇದೀಗ ವಿಜ್ಞಾನ ಅಂತ ಹೇಳೋದಾ ನೀವು, ಅಥವಾ ವಿಜ್ಞಾನಕ್ಕಿಂತಲೂ ಮೀರಿದ್ದು ಅಂತ ಹೇಳೋದಾ ಏನು ನಿಮಗೆ ಬಿಟ್ಟಿದ್ದೇನೆ. ಈಗ ಶ್ರೀನಿವಾಸ ಕಾರಂತರು ಬಂದಿದ್ದಾರೆ, ಅವರು ಮುಂದಕ್ಕೆ ತಗೊಂಡೋಗ್ತಾರೆ.